ತಂತ್ರ ಅನ್ನೋದು ಒಂದು ಸಂವಾದ. ಹ್ಮ್. ಅದು ಶಿವ ಮತ್ತು ಪಾರ್ವತಿಯರ ಮಧ್ಯೆ ನಡೆದಿರೋದು ಅಂತ. ಶಂಕರಾಚಾರ್ಯರು ಮಹಾನ್ ಅದ್ವೈತಿ, ವೇದಾಂತಿ ಅಂತ ಹೇಳಿದ್ರು ಕೂಡ ಮಹಾನ್ ಆಮ್, ಚೇತನ, ದೊಡ್ಡ ಒಂದು ತಾಂತ್ರಿಕ ಅಡೆಪ್ಟ್ ಅವರು. ಶಿವ ಮತ್ತು ಶಕ್ತಿಯರ ಮೈಥುನ ಅಥವಾ ದ ಯೂನಿಯನ್ ಅದು ಸಹಸ್ರಾರ ಚಕ್ರದಲ್ಲಿ ಆಗತ್ತೆ. ಈಗ ಈವಿಲ್ ಎನರ್ಜಿ ಇದ್ಯಾ? ಅದು ಗಾಳಿನಲ್ಲಿ ಕ್ಲೌಡ್ ತರ ತೇಲಾಡ್ಕೊಂಡಿರುತ್ತೆ. ಈಗ ನೀವು ಮಾತಾಡ್ತಾ ಇದ್ದೀವಲ್ಲ, ಇಲ್ಲೂ ಇದೆ. ಒಂದು ಗೌರಿ ಗಣೇಶನ ಹಬ್ಬ ಇರ್ಬೋದು, ನವರಾತ್ರಿ, ಇವೆಲ್ಲವೂ ಶಕ್ತಿಯ ಉಪಾಸನೆ. ಹೌದು. ಇದೇ ಶ್ರೀವಿದ್ಯೆ. ಯಾಕೆ ಆ ಹಿಮಾಲಯ ಪರ್ವತ ಅನ್ನೋದು ಅಷ್ಟು ಪ್ರಾಮುಖ್ಯತೆ ಅಥವಾ ಅಂತ ಎನರ್ಜೈಸ್ಡ್ ಜಾಗ ಆಗಿದೆ ಅಂತ? ತಂತ್ರದ ಈ ಒಂದು ಕೆಟ್ಟ ಮಾರ್ಗದ ಮಾಟ ಮಂತ್ರದ ಶಕ್ತಿ ಏನು ಅಂದ್ರೆ, ಅದು ಮೆಡಿಕಲ್ ಡಯಾಗ್ನೋಸಿಸ್ಗೆ ಒಳಪಡೋದಿಲ್ಲ. ಯೂಟ್ಯೂಬ್ಗಳಲ್ಲಿ ಇವತ್ತು ಮೋಹಿನಿ ತಂತ್ರ ಅಂತ ಬರ್ತದೆ. ನಾನು ಕುತೂಹಲದಿಂದ ಅದೇನು ಅಂತ ನೋಡಿದ್ದು ಉಂಟು. ಆಮೇಲೆ ಅಪ್ಸರೆಯರನ್ನ ವಶೀಕರಣ ಮಾಡ್ಕೊಳ್ಳುವಂತಹ ತಂತ್ರವನ್ನ ಓಪನ್ ಆಗಿ ಡೈಲೈಟ್ ಅಲ್ಲಿ ಹೇಳ್ಕೊಡ್ತಾರೆ ಯೂಟ್ಯೂಬ್ನಲ್ಲಿ. ಸೃಷ್ಟಿಯಾಗಿದೆ ನಿಂಗೆ ನಜರ್ ಅಂತೆಲ್ಲ, ಅದು ಕೂಡ ನೆಗೆಟಿವ್ ಎನರ್ಜಿನೇನಾ? ನಮಸ್ಕಾರ, ನಾನು ಹಂಸ. ನೀವ್ ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆಧ್ಯಾತ್ಮಿಕ ಗುರುಗಳಾಗಿರುವಂತ ಶ್ರೀವಿದ್ಯಾ ಸಾಧಕರಾಗಿರುವಂತ ಗುರು ಸಕಲಮ್ಮ ಇದ್ದಾರೆ. ಮೂಲ ಹೆಸರು ಜ್ಯೋತಿ ಪಟ್ಟಾಭಿರಾಮ್. ಇವರು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಹುಟ್ಟಿ ಬೆಳೆದವರು. ಸಣ್ಣ ವಯಸ್ಸಿಂದಾನೇ ಭರತನಾಟ್ಯ, ಲಿಟರೇಚರ್ ಇದ್ರ ಬಗ್ಗೆ ಎಲ್ಲ ಆಸಕ್ತಿಯನ್ನ ಬೆಳೆಸ್ಕೊಂಡಿದ್ರು. ಇಂಗ್ಲಿಷ್ ಲಿಟರೇಚರ್ ನ ಕಲ್ತು 30 ವರ್ಷಗಳ ಕಾಲ ಪ್ರೊಫೆಸರ್ ಆಗಿ ರೆಪ್ಯೂಟೆಡ್ ಕಾಲೇಜಸ್ ಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಮುಂದೆ ಯೋಗಾಚಾರ್ಯ ಗುರುಜಿ ಪಟ್ಟಾಭಿರಾಮ್ ಅವರನ್ನ ವಿವಾಹವಾಗ್ತಾರೆ. ಅವರ ಭರತನಾಟ್ಯದ ಸಾಧನೆಗೆ ರಾಜ್ಯೋತ್ಸವ ಅವಾರ್ಡ್, ಆರ್ಯಭಟ ಇಂಟರ್ನ್ಯಾಷನಲ್ ಅವಾರ್ಡ್, ಯೋಗ ನಾಟ್ಯ ಸರಸ್ವತಿ ಹೀಗೆ ಸಾಕಷ್ಟು ಪುರಸ್ಕಾರಗಳನ್ನ ಪಡೆದಿದ್ದಾರೆ. ನಮಸ್ತೆ ಮಾ, ಹೇಗಿದ್ದೀರಿ? ಫಸ್ಟ್ ಕ್ಲಾಸ್. ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ಥ್ಯಾಂಕ್ ಯು ನಮ್ ಜೊತೆ ಇವತ್ತು ಈ ಕಾನ್ವರ್ಸೇಷನ್ಗೆ ಜಾಯಿನ್ ಆಗಿದ್ದಕ್ಕೆ. ಐ ಆಮ್ ಹ್ಯಾಪಿ. ನಿಮ್ ಜೊತೆ ಎಷ್ಟೊಂದು ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡ್ಬೇಕು ಅಂತ ಆಸೆ ಇದೆ. ನೀವು ಬರ್ತಿದ್ದೀರಾ ಕಾರ್ಯಕ್ರಮಕ್ಕೆ ಅಂದಾಗ ಏನ್ ಕೇಳೋದು, ಎಷ್ಟು ವಿಚಾರ ಇದೆ ಅಮ್ಮನ ಹತ್ರ ಡಿಸ್ಕಸ್ ಮಾಡಕ್ಕೆ ಅಂತ ಒಂದಷ್ಟು ಪ್ರಶ್ನೆಗಳನ್ನ ಪಟ್ಟಿ ಮಾಡ್ಕೊಂಡಿದೀನಿ. ಸೊ ಮೊದಲನೇ ಪ್ರಶ್ನೆ ನನ್ಗೆ, ದೇವ್ರು ಅಂದ್ರೆ ಯಾರು? ದೇವರ ಪ್ರೆಸೆನ್ಸ್ ಅನ್ನ ಹೇಗ್ ಫೀಲ್ ಮಾಡ್ಬೋದು ಅಂತ? ಇದು ಶತಮಾನಗಳಿಂದ ಮನುಷ್ಯ ಅನ್ವೇಷಣೆ ಮಾಡ್ತಾ ಇರುವಂತಹ ಪ್ರಶ್ನೆ. ಹೌದು. ಅನ್ವೇಷಣೆ ಮಾಡಿದ ಅನೇಕರಿಗೆ ಉತ್ತರ ಸಿಕ್ಕಿದೆ, ಅನೇಕರ ಅನ್ವೇಷಣೆ ಮುಂದುವರೆದಿದೆ, ಮತ್ತು ಅನೇಕರಿಗೆ ಪ್ರಶ್ನೆ ಆಗಿ ಉಳ್ಕೊಂಡಿದೆ. ಯಾಕೆ ಅಂತಂದ್ರೆ, ದೇವರ ಅಸ್ತಿತ್ವವನ್ನ ನಾವು ಹುಡುಕುವ ಮಾರ್ಗಗಳಿದೆಯಲ್ಲ, ಅನ್ವೇಷಣೆಗೆ ಹಲವು ಮಾರ್ಗಗಳಿದೆ. ಒಂದೊಂದು ದಾರಿ ಒಬ್ಬೊಬ್ಬರ ಅಭಿರುಚಿಗೆ ತಕ್ಕನ ಹಾಗೆ ಸೂಕ್ತ ಅಂತ ಅನ್ಸುತ್ತೆ ಅವರಿಗೆ. ಅಷ್ಟೇ ಗೊಂದಲಮಯವಾಗಿಯೂ ಇರುತ್ತೆ ಆ ರಸ್ತೆಗಳು. ಅದಕ್ಕೆ ಕಾರಣಗಳು ನೂರಾರು. ನಾವೊಂದು ದೇವರ ಅನ್ವೇಷಣೆಗೆ ಆಯ್ಕೆ ಮಾಡ್ಕೊಳ್ಳುವಂತಹ ದಾರಿ ಇದೆಯಲ್ಲ, ಅದು ಎಷ್ಟು ಹಲವು ರೀತಿನಲ್ಲಿದೆಯೋ ಅಷ್ಟೇ ಗೊಂದಲಮಯವಾಗಿಯೂ ಇದೆ. ಕಾರಣ ಏನು ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯು ಇನ್ನೊಬ್ಬ ರೀತಿ ಇಲ್ಲ. ಈಸ್ ವೆರಿ ಯುನೀಕ್. ಅದಕ್ಕೆ ಆಧ್ಯಾತ್ಮಿಕ ಹೇಳೋ ಉತ್ತರ ಒಂದೇ. ಏನು ಅಂದ್ರೆ, ಪ್ರತಿಯೊಬ್ಬನು ಜೀವಿಯು ಅವನವನ ಕರ್ಮ, ಸಂಸ್ಕಾರ, ವಾಸನೆಗಳು, ಇವುಗಳ ಒಂದು ಮೂಟೆ, ಬಂಡಲ್, ಅದಕ್ಕೆ ತಕ್ಕನಾಗಿ ಅವನ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾಗಿಯೇ ದೇವರ ಬಗ್ಗೆ ಅನ್ವೇಷಣೆಯೂ ಕೂಡ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ರೀತಿನಲ್ಲಿ ಆಗಿರುತ್ತೆಯೇ ಹೊರತು ಇದು ಒಂದು ಸ್ಟ್ಯಾಂಡರ್ಡೈಸ್ಡ್ ಅಪ್ರೋಚ್ ಅಲ್ಲ. 1+1=2 ಅನ್ನುವ ಸತ್ಯದ ರೀತಿ ದೇವರ ಅನ್ವೇಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಯಾರಾದ್ರೂ ಹುಡುಕ್ತಾ ಇದ್ರೆ ಅಂಡರ್ ಲ್ಯಾಬೊರೇಟರಿ ಕಂಡೀಷನ್ಸ್ ಅಂತ, ಅವರಿಗೆ ನಿರಾಸೆನೆ. ಉತ್ತರ ಬಹಳ ಸರಳ. ಯಾಕೆ ಅಂತಂದ್ರೆ, ದೇವರ ಅನ್ವೇಷಣೆಯಲ್ಲಿ ನಮಗೆ ಒಂದು ಅನುಭವ ಸಿಕ್ಬೇಕು ಅಂತಂದ್ರೆ, ಈ ಶರೀರ, ಮನಸ್ಸು, ಬುದ್ಧಿ, ಪ್ರಾಣ, ಈ 4ರ ಅಸ್ತಿತ್ವ ಏನಿದೆ ಅದನ್ನ ದಾಟಿದ ಒಂದು ಸ್ಥಿತಿ ಇದೆ. ಅದನ್ನ ಅತೀಂದ್ರಿಯವಾದಂತಹ ಸ್ಥಿತಿ ಅಂತ ಕರೀತಾರೆ. ಈ ಪಂಚೇಂದ್ರಿಯಗಳನ್ನು ಮೀರಿದಂಥದ್ದು. ಯಾರಿಗೆ ಅಲ್ಲಿ ಹೋಗಿ ನಿಲ್ಲಿಕ್ಕೆ ಆಗ್ತದೆ, ಯಾರಿಗೆ ನಿಲ್ಲಿಕ್ಕಾಗತ್ತೆ, ಯಾರು ಸಾಧನೆ ಮಾಡ್ತಾರೋ ಅವ್ರಿಗೆ. ಅಲ್ಲಿ ನಿಂತಾಗ ಅವರವರ ಕರ್ಮ, ಸಂಸ್ಕಾರ, ವಾಸನೆಗೆ ತಕ್ಕನಾದಂತಹ ಅನುಭವದ ಮೂಲಕ ದೇವರ ಅಸ್ತಿತ್ವದ ಅನುಭವವನ್ನು ಖಂಡಿತವಾಗಿಯೂ ಪಡಿಬಹುದು. ಹಾಗಾಗಿ ಈ ಪ್ರಶ್ನೆ ಸದಾ ಕಾಲವೂ ಇರುವಂಥದ್ದು ಮತ್ತು
ನನ್ನ ಅನುಭವವನ್ನ ನಾನು ಹಂಚ್ಕೊಂಡ್ರೆ, ಹ್ಮ್. ಅದು ನಿಮಗೆ ಸೂಕ್ತವಾಗಿ ಕಾಣಬಹುದು, ಕಾಣದೇನೂ ಇರಬಹುದು. ಹೌದು. ನಂಬ್ಲಿಕ್ಕೆ ಆಗ್ಬಹುದು, ಆಗದೇ ಇರಬಹುದು. ನಿಜ. ಹಾಗಾಗಿಯೇ ಈ ದಾರಿನಲ್ಲಿ ಗುರುವಿನ ಅವಶ್ಯಕತೆ ತುಂಬಾ ಮುಖ್ಯ. ಹೌದು. ಹೌದು. ಹಾಗೇನೆ ಆ ಭಗವತ್ ಕೃಪೆನೂ ಇರಬೇಕು. ಹ್ಮ್. ಇದೆರಡೂ ಬೇಕು ಅಂತಂದ್ರೆ ಒಂದಷ್ಟಾದ್ರೂ ಒಳ್ಳೆಯ ಕರ್ಮಗಳನ್ನ ಮಾಡಿದ್ರೆ ಜೀವನದಲ್ಲಿ ಈ ಜನ್ಮದಲ್ಲೋ ಪೂರ್ವ ಜನ್ಮದಲ್ಲೋ ಮಾಡಿದ್ರೆ ಆ ಗ್ರೇಸ್ ಅಂತ ಏನ್ ಹೇಳ್ತೀವಿ ಅದು ಗುರುವನ್ನು ಹುಡುಕಿ ಕೊಡುತ್ತೆ. ಮತ್ತೆ ತನ್ನ ಅಸ್ತಿತ್ವದ ಒಂದು ಅನುಭವವನ್ನು ಕೊಡುತ್ತೆ. ಇದು ಕೇವಲ ನಮ್ಮ ಪ್ರಯತ್ನ ಅಲ್ಲ. ಹ್ಮ್. ಪ್ರಯತ್ನ ಬೇಕೇ ಬೇಕು. ಹ್ಮ್. ಹ್ಮ್. ಅದನ್ನೇ ಸಾಧನೆ ಅಂತ ಹೇಳೋದು. ಸಾಧನೆಯ ಜೊತೆನಲ್ಲಿ ನಮ್ಮ ಒಳ್ಳೆ ಕೆಲಸಗಳು, ಹ್ಮ್. 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ಮಾಡುವ ಕೆಲಸಗಳು, ಹ್ಮ್. ಇವುಗಳ ಒಂದು ಪುಣ್ಯದ ಮೊತ್ತ ಇರುತ್ತಲ್ಲ, ಹ್ಮ್. ಅದು ನಮ್ಮನ್ನ ಗುರು ಮತ್ತು ದೈವದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಅಮ್ಮ, ನಿಮ್ಮ ಸ್ಪಿರಿಚುವಲ್ ಜರ್ನಿ ಶುರುವಾಗಿದ್ದು ಹೇಗೆ? ನನ್ನ ಸ್ಪಿರಿಚುವಲ್ ಜರ್ನಿ ತುಂಬಾ ಡಾಕ್ಯುಮೆಂಟೇಟಿವ್ ಆಗಿ ಹೇಳಬೇಕು ಅನ್ನೋದಾದ್ರೆ, ಸ್ವಾಮಿ ರಾಮ ಅವ್ರನ್ನ ಭೇಟಿ ಮಾಡಿದ ನಂತರವೇ ಅಂತ ಹೇಳ್ಬೇಕು. ಹ್ಮ್. ಹ್ಮ್. ಆ ಅನ್ವೇಷಣೆ ಇತ್ತು, ನಡೀತಾನೆ ಇತ್ತು. ಆದ್ರೆ ಅದು ಅನ್ವೇಷಣೆ ಅಂತಾನೂ ನನಗೆ ಗೊತ್ತಿರ್ಲಿಲ್ಲ. ಹ್ಮ್. ಯಾಕೆಂದ್ರೆ ಮಾರ್ಗದರ್ಶನ ಮಾಡೋರಿಲ್ಲ. ಹ್ಮ್. ಇಲ್ಲ ಅನ್ನೋದಕ್ಕಿಂತನೂ ಸಿಗಲಿಲ್ಲ. ಹ್ಮ್. ಸಿಗ್ಲಿಲ್ಲ ಯಾಕೆ ಅಂತಂದ್ರೆ ಆ ಕರ್ಮದ ಬಲ ಇರಲಿಲ್ಲ ಇನ್ನು. ಹ್ಮ್. ಸಿಗುವಂತಹ ಕಾಲ ಬಂದಿರಲಿಲ್ಲ. ಫಾರ್ ಎವ್ರಿಥಿಂಗ್ ಸಮಥಿಂಗ್ ಕಾಲ್ಡ್ ರೈಟ್ ಟೈಮ್ ಇಸ್ ದೇರ್. ಹೌದು. ಅದಕ್ಕಾಗಿ ಕಾಯಲೇಬೇಕಾಗುತ್ತೆ. ಗುರು ಸಿಕ್ಕ ನಂತರ ಅದು ಸುಸೂತ್ರವಾಗಿ ನಡ್ಕೊಂಡು ಹೋಗುತ್ತೆ. ಅದಕ್ಕೆ ಅಲ್ವಾ ಹೇಳೋದು ಗುರುವೇ ಅರಿವು ಅಂತ. ಹೌದು. ಹೌದು. ಅಮ್ಮ, ಈಗ ತಂತ್ರ ಅಂದ್ರೆ ಏನು? ಎಷ್ಟು ತರದ ತಂತ್ರಗಳಿದೆ? ತಂತ್ರ ಅನ್ನೋದು ಈ ಬ್ರಹ್ಮಾಂಡದಷ್ಟೇ ವಿಸ್ತಾರವಾದ್ದು. ಹ್ಮ್. ಕೆಲವು ಸ್ಕ್ರಿಪ್ಚರ್ಸ್ ಪ್ರಕಾರ ತಂತ್ರ ಅನ್ನೋದು ಒಂದು ಸಂವಾದ. ಹ್ಮ್. ಅದು ಶಿವ ಮತ್ತು ಪಾರ್ವತಿಯರ ಮಧ್ಯೆ ನಡೆದಿರೋದು ಅಂತ. ಹ್ಮ್. ಅದನ್ನ ಕೇಂದ್ರವಾಗಿ ಇಟ್ಕೊಂಡ್ರೆ ಅದನ್ನ 61 ತಂತ್ರಗಳು ಅಂತಾರೆ. ಹ್ಮ್. ಕೆಲವರು 64 ತಂತ್ರಗಳು ಅಂತ ಹೇಳ್ತಾರೆ. ಹ್ಮ್. ಹ್ಮ್. ಅದರಲ್ಲೂ ಬೇಕಾದಷ್ಟು ಶಾಖೆಗಳು ಇವೆಲ್ಲ ಇದೆ. ಹ್ಮ್. ಹಾಗಾಗಿ ಎಕ್ಸಾಕ್ಟ್ ನಂಬರ್ ಹೀಗೆ ಅಂತ ಹೇಳೋದು ಕಷ್ಟ. ಹ್ಮ್. ಹ್ಮ್. ಮತ್ತೆ ತಂತ್ರದ ಮಾರ್ಗಗಳಿದೆಯಲ್ಲ, ಹ್ಮ್. ಅದು ಕೂಡ ಹಲವು. ಹ್ಮ್. ಸ್ಕೂಲ್ಸ್ ಆಫ್ ತಂತ್ರ ಅನ್ನೋದನ್ನ ಬ್ರಾಡ್ ಆಗಿ ನಾವು 3 ರೀತಿನಲ್ಲಿ ಹೇಳ್ಬೋದು. ಇನ್ನೊಂದು 6-7 ರೀತಿನಲ್ಲಿ ಹೇಳ್ತಾರೆ. ಹ್ಮ್. ಹ್ಮ್. ಒಂದು ದೃಷ್ಟಿಯಿಂದ ನೋಡಿದಾಗ, ಉದಾಹರಣೆಗೆ ನನ್ನದನ್ನೇ ತೆಗೆದುಕೊಂಡ್ರೆ, ನನ್ನ ದಾರಿಯನ್ನು ತೆಗೆದುಕೊಂಡ್ರೆ, ಹ್ಮ್. ಇದನ್ನ ಶಕ್ತಿ ಉಪಾಸನೆ ಅಂತ ಕರಿತೀವಿ, ಶ್ರೀವಿದ್ಯೆಯನ್ನ. ಹ್ಮ್. ಈ ಶಕ್ತಿ ಉಪಾಸನೆಯನ್ನ ಒಂದು ಮಾರ್ಗ ಅಂತ ಇಟ್ಕೊಂಡ್ರೆ, ಹ್ಮ್. ದ ಒನ್ ಸ್ಕೂಲ್ ಆಫ್ ಥಾಟ್, ಹ್ಮ್. ಒಂದು ಸ್ಕೂಲ್ ಆಫ್ ತಂತ್ರ ಹ್ಮ್. ಅಂತ ನಾವು ಹೇಳಿದರೆ, ಅದಕ್ಕೆ ಪರ್ಯಾಯವಾಗಿ ಹಲವು ಇದೆ. ಹ್ಮ್. ಅದರಲ್ಲಿ ಮೊಟ್ಟ ಮೊದಲನೇ ನೇಮು ಗಣಪತಿ. ಹ್ಮ್. ಹ್ಮ್. ಗಣಪತಿಯನ್ನ ಕೇಂದ್ರವಾಗಿ ಇಟ್ಕೊಂಡು ಮಾಡುವಂತಹ ತಾಂತ್ರಿಕ ಸಾಧನೆಗಳು, ಅದು ಒಂದು ಸಾಗರದಷ್ಟು ವಿಸ್ತಾರವಾಗಿದೆ. ಹ್ಮ್. ಹ್ಮ್. ಅದನ್ನ ಗಾಣಪತ್ಯ ತಂತ್ರ ಅಂತ ಕರೀತಾರೆ. ಹ್ಮ್. ಆಯ್ತಾ? ಹ್ಮ್. ನಂತರ ಸೂರ್ಯನನ್ನ ಕುರಿತು ಉಪಾಸನೆ ಮಾಡು ಕೇಂದ್ರವಾಗಿಟ್ಕೊಂಡಾಗ ಹ್ಮ್. ಅದನ್ನ ಸೌರ ಅಂತ ಕರೀತಾರೆ. ಓಕೆ. ಹಾಗೆ ಸುಬ್ರಹ್ಮಣ್ಯ ಅಂತ ನಾವು ಹೇಳ್ತೀವಿ ಅಲ್ವೇ? ಅವನನ್ನ ಇಟ್ಕೊಂಡು ಮಾಡೋದಕ್ಕೆ ಕೌಮಾರ, ಕುಮಾರ ಅಂತ ಅವನಿಗೆ ಇನ್ನೊಂದು ಹೆಸರಿದೆ. ಹಾಗಾಗಿ ಕೌಮಾರ ತಂತ್ರ ಅಂತ ಹೇಳ್ತೀವಿ. ಆಮೇಲೆ ಶಿವ ಕೇಂದ್ರೀಕೃತವಾದ್ರೆ ಅದನ್ನ ಶೈವ, ವೆರಿ ಪಾಪ್ಯುಲರ್ ಹ್ಮ್. ಅಲ್ವೇ? ಹ್ಮ್. ಹಾಗೆ ದೇವಿಯನ್ನು ಕುರಿತು ಮಾಡುವಂಥದ್ದನ್ನ ಶಾಕ್ತ ಅಥವಾ ಶಕ್ತಿ ಉಪಾಸನೆ ಅಂತ ಕರಿತೀವಿ. ಹ್ಮ್. ವಿಷ್ಣುವನ್ನು ಕುರಿತು ಮಾಡುವಂಥದ್ದನ್ನ ವೈಷ್ಣವ ಸಂಪ್ರದಾಯ ಅಂತಲೂ ಕೆಲವರು ಹೇಳ್ತಾರೆ. ಹ್ಮ್. ಆ ಸಂಪ್ರದಾಯದ ಹಿಂದೆ ಇರುವುದು ತಂತ್ರ ಸಾಧನೆ. ಹ್ಮ್. ತಂತ್ರ ಸಂಪ್ರದಾಯ ಅಂತ ಬೇಕಾದ್ರೆ ಸೇರಿಸ್ಕೊಳ್ಳಿ. ಇವು ಪ್ರಮುಖವಾದಂತಹ ತಾಂತ್ರಿಕವಾದಂತಹ ಹ್ಮ್. ದೃಷ್ಟಿಕೋನಗಳನ್ನ ಹೊಂದಿರುವ ಉಪಾಸನಾ ಮಾರ್ಗಗಳು. ಹ್ಮ್. ಇದರಲ್ಲಿ ದೇವಿಯ ತಂತ್ರಕ್ಕೆ ಬಂದ್ರೆ ಹ್ಮ್. ಒಂದು ಮಾತನ್ನ ಇಲ್ಲಿ ನಾನು ಹೇಳಬೇಕಾಗುತ್ತೆ. ಏನು ಅಂದ್ರೆ, ನೀವು ಗಣಪತಿಯನ್ನೇ ತೆಗೆದುಕೊಳ್ಳಿ, ಕುಮಾರನನ್ನೇ ತೆಗೆದುಕೊಳ್ಳಿ, ಅಂದ್ರೆ ಸುಬ್ರಹ್ಮಣ್ಯನನ್ನೇ, ಶಿವ, ಸೂರ್ಯ, ಯಾರನ್ನೇ ತೆಗೆದುಕೊಂಡ್ರು ನಿಮಗೆ, ವಿಷ್ಣು, ಹ್ಮ್. ಅವರಿಗೆ ಜೊತೆನಲ್ಲಿ ಹ್ಮ್. ಇವರನ್ನ ನೀವು ಮೇಲ್ ಡೈಟೀಸ್ ಅಂತ ಹೇಳೋದಾದ್ರೆ, ಪುರುಷ ಪ್ರಧಾನವಾದ ಹ್ಮ್. ದೇವತೆಗಳು ಅಂತ ಹೇಳೋದಾದ್ರೆ, ಅವರ ಜೊತೆನಲ್ಲಿ ಕಾನ್ಸರ್ಟ್ ಹ್ಮ್. ಅಂದ್ರೆ, ಕಾನ್ಸರ್ಟ್ ಅಂದ್ರೆ ಅವಳ ಪಾರ್ಟ್ನರ್ ಹೆಂಡತಿ. ಅಲ್ವಾ, ಹೆಂಡತಿ, ಹ. ಸಹಧರ್ಮಿಣಿ, ಸಹಭಾಗಿ ಹ್ಮ್. ಅಂತಾನೂ ಹೇಳ್ಬೋದು. ಹ್ಮ್. ಅದು ಸ್ತ್ರೀಯನ್ನ ಸೇರಿಸಿಕೊಂಡೇ ಅವರೆಲ್ಲ
ಸಾಧನೆಗಳನ್ನು, ಉಪಾಸನೆಗಳನ್ನು, ಪೂಜೆಗಳನ್ನು ತಾಂತ್ರಿಕವಾಗಿ ಮಾಡುವಂಥದ್ದು. ಹಾಗಾಗಿ ಶಕ್ತಿ ಸಾಧನೆಯಲ್ಲಿ ಮಾತ್ರವಲ್ಲ, ಈ ಎಲ್ಲ ಗಣಪತಿಯಿಂದ ಹಿಡಿದು ಇಷ್ಟು ಹೆಸರುಗಳನ್ನು ನಾನೇನು ಹೇಳಿದೆ, ಅದೆಲ್ಲದರಲ್ಲೂ ಕೂಡ ಶಕ್ತಿಯು ಕೂಡ ಸಮಾನವಾಗಿ ಅಲ್ಲಿ ಪ್ರಾಧಾನ್ಯತೆಯನ್ನ ಪಡ್ಕೊಳ್ತಾಳೆ. ಆದ್ರೆ ಅವಳೇ ಮೇನ್ ಫೋಕಸ್ ಅಲ್ಲ. ಅಲ್ಲಿ ವಿಷ್ಣುನೇ ಮೇನ್ ಫೋಕಸ್ಸು, ಮಹಾಲಕ್ಷ್ಮಿ ಅನ್ನೋದು ಒಂದು ಸಬಾರ್ಡಿನೇಷನ್ ತರ ಇರುತ್ತೆ. ವಿಷ್ಣು ಇವನು ಶಿವ ಅಂತ ತೆಗೆದುಕೊಂಡ್ರೆ ಪಾರ್ವತಿ ಜೊತೆನಲ್ಲಿ ಇರ್ತಾಳೆ ಅಂತ. ಮತ್ತೆ ನೀವು ಗಣಪತಿನ ಕೇಳೋ ಬ್ರಹ್ಮಚಾರಿ ಆದ್ರೂ ಸಿದ್ಧಿ ಬುದ್ಧಿ ಅಂತ ಇಬ್ಬರು ಅಕ್ಕಪಕ್ಕದಲ್ಲಿ ಇರ್ತಾರೆ ಹೌದು. ಅಲ್ವಾ? ಹೌದು. ಮತ್ತೆ ಸುಬ್ರಹ್ಮಣ್ಯನನ್ನ ತೆಗೆದುಕೊಂಡ್ರು ಕೂಡ ಅವನ ಜೊತೆಗೆ ಇಬ್ರು ಹೆಂಡತಿಯರು ಹೌದು. ಅಲ್ವೇ? ಹೌದು. ಈ ರೀತಿ ಇಷ್ಟು ನಾವ್ ಏನು ಸಾಮಾನ್ಯರು ನಾವೆಲ್ಲರೂ ಹ್ಮ್. ನಮ್ಮ ಸಂಸ್ಕೃತಿಯ ಒಳಗಡೆಗೆ ಪೂಜೆ ಪುನಸ್ಕಾರಗಳಲ್ಲಿ ನಾವು ಬಳಸುವಂತಹ ದೇವತೆಗಳ ಹೆಸರೆಲ್ಲವೂ, ಹ್ಮ್. ಅಂದ್ರೆ ನೀವಿರುವ ದೇವಸ್ಥಾನಗಳು, ಪೂಜೆ ಪುನಸ್ಕಾರಗಳು, ಇವುಗಳನ್ನ ಎಲ್ಲ ನೋಡ್ರಿ, ಹಬ್ಬ ಹರಿದಿನಗಳು, ಇವೆಲ್ಲ ನೋಡಿದ್ರೆ ಇದರ ಹಿಂದೆ ಇರುವ ಶಕ್ತಿನೇ ತಂತ್ರ. ಆದ್ರೆ ಯಾವುದೋ ಒಂದು ಆಮ್, ಚರಿತ್ರೆಯ ಒಂದು ಪ್ರಮುಖ ಘಟ್ಟದಲ್ಲಿ ನಾವು ಅದನ್ನ ಲಿಂಕನ ಮಿಸ್ ಮಾಡಿದ್ವಿ, ಹ್ಮ್. ಲಿಂಕನ ಕಟ್ ಮಾಡಿದ್ವಿ. ಹ್ಮ್. ಯಾಕೆ ಅಂತಂದ್ರೆ ತಂತ್ರ ಅನ್ನೋದು ಒಂದು ಅಬ್ಯೂಸ್ಡ್ ವರ್ಡ್ ಆಗಲಿಕ್ಕೆ ಶುರುವಾಯ್ತು. ಹೌದು. ತಂತ್ರ ಅಂತಂದ್ರೆ ಆಮ್, ಏನು ಬ್ಲ್ಯಾಕ್ ಮ್ಯಾಜಿಕ್, ಹ್ಮ್. ಮಾಟ ಪ್ರಯೋಗ. ಹ್ಮ್. ಇಲ್ಲ ಅಂತಂದ್ರೆ ತಂತ್ರ ಅಂತಂದ್ರೆ ಸೆಕ್ಸ್ ರಿಲೇಟೆಡ್, ಲೈಂಗಿಕತೆಯನ್ನ ಏನು ಆ ಉದ್ದೀಪನಗೊಳಿಸೋದಕ್ಕೆ ಅಂತಾನೆ ಕೆಲವೊಂದು ತಾಂತ್ರಿಕವಾದಂತಹ ಟೆಕ್ನಿಕ್ಸ್ ಇದೆ ಅನ್ನೋದನ್ನೇ ಜನ ಹೈಲೈಟ್ ಮಾಡಕ್ಕೆ ಶುರು ಮಾಡಿಬಿಟ್ರಿಂದ ಹ್ಮ್. ಹ್ಮ್. ಅದು ತಂತ್ರದ ಒಂದು ಭವ್ಯವಾದ ಚರಿತ್ರೆ ಏನಿದೆ ಅದು ಅಧೋಗತಿಗಿಳಿತು. ಹ್ಮ್. ಎಲ್ಲವನ್ನು ತಂತ್ರ ಇರ್ಬೋದು ಅಂತ ಹೇಳಿ ಜನ ಮತ್ತು ಚರಿತ್ರೆ ಮತ್ತು ನಮ್ಮ ರಾಜಕೀಯ ಪರಿಸ್ಥಿತಿಗಳು ಕೂಡ ಅದನ್ನ ಬೈಕಾಟ್ ಮಾಡ್ತು. ಹ್ಮ್. ಯಾಕಂದ್ರೆ ಬ್ರಿಟಿಷ್ ಆಡಳಿತ ಬಂದಾಗ ಇದೆಲ್ಲವೂ ಕೂಡ ಮೂಢನಂಬಿಕೆ ಅನ್ನೋ ಹೆಸರಿನಲ್ಲಿ ಅದನ್ನ ಪೂರ್ತಿಯಾಗಿ ತುಳಿದು ಇಲ್ಲದ ಹಾಗೆ ಮಾಡಿದ್ರು. ನಂತರ ಬಂದಿದ್ದು ಮುಸ್ಲಿಂ ಇನ್ವೇಷನ್. ಹೌದು. ಹೀಗಾಗಿ ಈ ಈ ಎರಡರ ತಿಕ್ಕಾಟದಲ್ಲಿ ತಂತ್ರ ಅನ್ನೋದು ಹಿಂದಕ್ಕೆ ಸರಿಯಿತು ಅಥವಾ ಭೂಗತವಾಯಿತು. ಹ್ಮ್. ಆಮೇಲೆ ಶಂಕರಾಚಾರ್ಯರು ಬಂದ ಮೇಲೆ ಶಂಕರಾಚಾರ್ಯರು ಮಹಾನ್ ಅದ್ವೈತಿ ವೇದಾಂತಿ ಅಂತ ಹೇಳಿದ್ರು ಕೂಡ ಮಹಾನ್ ಆಮ್, ಚೇತನ, ದೊಡ್ಡ ಒಂದು ತಾಂತ್ರಿಕ ಅಡೆಪ್ಟ್ ಅವರು, ಹ್ಮ್. ಸಿದ್ಧ ಪುರುಷರು. ಹ್ಮ್. ಹಾಗಾಗಿ ಅವರಿಂದಾಗಿ ಮತ್ತೆ ಈ ಶಕ್ತಿಯ ಉಪಾಸನೆ ಮೇಲಕ್ಕೆ ಬಂತು. 4 ಮಠಗಳನ್ನ ಅವರು ಸ್ಥಾಪನೆ ಮಾಡಿದ್ರು. ಮತ್ತೆ ಅಲ್ಲಿ ದೇವಿಯ ಸ್ಥಾಪನೆಯನ್ನ ಮಾಡಿದ್ರು. ಮತ್ತೆ ತಂತ್ರ ಅಂದ್ರೆ ನಿಜವಾದ ರೀತಿಯಲ್ಲಿರುವ ತಂತ್ರ ಅಂತಂದ್ರೆ ಕೌಲ, ಮಿಶ್ರ ಮತ್ತು ಸಮಯ ಆಚಾರ ಅನ್ನೋದನ್ನ ಹೇಳಿ ಇಡೀ ಸೌಂದರ್ಯ ಲಹರಿ ಪುಸ್ತಕದಲ್ಲಿ ಈ 3 ತಂತ್ರಗಳ ಬಗ್ಗೆನೇ ಮಾತಾಡಿರೋದು. ಮೇಲ್ನೋಟಕ್ಕೆ ಅವರ ಈ ಏನು ಪುಸ್ತಕ ಇದೆ ಅಥವಾ ಅವರ ಕಾವ್ಯ ಪ್ರಯೋಗ ಏನಿದೆ ಅದರಲ್ಲಿ ಅವು ಮಂತ್ರಗಳೇ ಆದ್ರೂ ಕಾವ್ಯದ ದೃಷ್ಟಿಯಿಂದ ಉತ್ಕೃಷ್ಟವಾದಂತಹ ಒಂದು ಲಾಲಿತ್ಯಮಯವಾದಂತಹ ಕಾಂಪೋಸಿಷನ್ ಅದು. ಜನ ಅದನ್ನ ವಿಶೇಷವಾಗಿ ಸ್ತ್ರೀಯರು ಒಂದು ಡಿವೋಟೆಡ್ ಭಕ್ತಿ ಭಾವದಲ್ಲಿ ಅದನ್ನ ಪಠಣೆ ಮಾಡ್ತಾರೆ. ಬಹಳಷ್ಟು ಜನಕ್ಕೆ ಇದು ಪ್ಯೂರ್ಲಿ ತಾಂತ್ರಿಕ್ ಟೆಕ್ಸ್ಟ್, ಹೈಲಿ ಕೋಡೆಡ್, ಅದನ್ನ ಬಹಳ ಗಂಭೀರವಾಗಿ ರಹಸ್ಯಮಯವಾಗಿ ಇಟ್ಟಿದ್ದಾರೆ. ಅದರಲ್ಲಿ ಕೌಲದ ಬಗ್ಗೆ ಪ್ರಸ್ತಾಪ ಇದೆ, ಮಿಶ್ರ ಮಾರ್ಗದ ಬಗ್ಗೆ ಪ್ರಸ್ತಾಪ ಇದೆ, ಮುಖ್ಯವಾಗಿ ಸಮಯಾಚಾರ. ಸಮಯಾಪಚಾರ ಇಸ್ ದ ಹೈಯೆಸ್ಟ್ ತಾಂತ್ರಿಕ್ ಸ್ಕೂಲ್ ವಿಚ್ ಏನು ಶಂಕರಾಚಾರ್ಯರೇ ಫಾಲೋ ಮಾಡ್ತಾ ಇದ್ದರು. ಏನಮ್ಮ ಹಾಗಂದ್ರೆ? ಸಮಯಾಚಾರದಲ್ಲಿ ನೋಡಿ, ಅದನ್ನ ಹೇಳ್ಬೇಕಾದ್ರೆ ಹಿಂದಿಂದ ಎರಡನ್ನು ಒಂಚೂರು ಹೇಳಲೇಬೇಕಾಗ್ತದೆ. ಹ. ಕೌಲ ಮಾರ್ಗ ಮತ್ತು ಇದು ಮಿಶ್ರ ಮಾರ್ಗದಲ್ಲಿ ಹ್ಮ್. ತಾಂತ್ರಿಕವಾದಂತಹ ಸಾಧನೆಗಳು ಶಿವನನ್ನ ಪ್ರಮುಖವನ್ನಾಗಿ ಮಾಡಿಕೊಂಡು ಅಥವಾ ಶಕ್ತಿಯನ್ನ ಪ್ರದಾನ ಮಾಡಿದರೂ ಕೂಡ ಕೆಲವೊಂದು ಅಂಶಗಳಲ್ಲಿ ಸಾಧನೆಗಳಲ್ಲಿ ಅದು ಇನ್ಕಂಪ್ಲೀಟ್, ಅಪೂರ್ಣವಾದ್ದು ಅನ್ನೋ ಮಾತನ್ನ ಸ್ವಾಮಿರಾಮ ಅವ್ರು ಹೇಳ್ತಾರೆ. ಹ್ಮ್. ಉದಾಹರಣೆಗೆ ನನ್ನ ಶ್ರೀವಿದ್ಯಾ ಗುರುಗಳು ಮೈಸೂರಿನ ರಾಸಗುರುಗಳು ಅವರ ಪುಸ್ತಕ ಶ್ರೀವಿದ್ಯಾ ಷೋಡಶಿಕ ಅಂತ ಹೇಳಿ 3 ವಾಲ್ಯೂಮ್ಸ್ ಇರುವಂತಹ ಪುಸ್ತಕ ಕನ್ನಡದಲ್ಲಿ. ನಿಮಗೆ ಅದನ್ನ ತಂತ್ರದ ಬಗ್ಗೆ ಮತ್ತು ಶಾಕ್ತ ಸಾಧನೆಯ ಬಗ್ಗೆ ಒಂದು ಕಂಪೆಂಡಿಯಂ ಅಂತ ಹೇಳ್ಬೋದು, ಒಂದು ಸಂಹಿತೆಯ ರೂಪದಲ್ಲಿ ಅದರಲ್ಲಿ ಇದೆ ಅಂತ ಹೇಳಿ. 3 ಮಾತ್ರ ಅವ್ರಿಗೆ ಬರೀಲಿಕ್ಕೆ ಆಯ್ತು, ವಯಸ್ಸಾಗಿತ್ತು. ಇನ್ನೂ ತುಂಬಾ 5-6 ಬರಿಬೇಕು ಅಂತ ಅವ್ರ ಮನಸ್ಸಲ್ಲಿತ್ತು, ಆಗ್ಲಿಲ್ಲ ಅದು.
ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಏನು ಅಂದ್ರೆ ಅಂದ್ರೆ ಸ್ಕ್ರಿಪ್ಚರ್ಸಿನ ಬೇರೆ ತಾಂತ್ರಿಕವಾದಂತಹ ಗ್ರಂಥಗಳನ್ನ ಆಧಾರವಾಗಿ ಇಟ್ಕೊಂಡು ಮಾತಾಡ್ತಾರೆ ಅವರು. ತಂತ್ರದ ಪುಸ್ತಕಗಳು ಸಾವಿರಾರು. ಅದರಲ್ಲಿ ಅಥೆಂಟಿಕ್ ಅನ್ನೋದು ಸಿಗೋದು, ಹುಡುಕೋದು ಕೂಡ ತುಂಬಾ ಕಷ್ಟ. ಸೊ ಆಧಾರದ ಮೇಲೆ ರಾಸ ಗುರುಗಳು ಏನ್ ಹೇಳ್ತಾರೆ ಅಂದ್ರೆ, ಕೌಲ ಮಾರ್ಗದಲ್ಲಿ ನನ್ನ ಎರಡು ಗುರುಗಳನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತೀನಿ. ಯಾಕೆ ಅಂತಂದ್ರೆ, ನಾನು ಹೇಳುವ ಮಾತು ಇಲ್ಲದೆ ಇದ್ರೆ ಬಹುಶಃ ಕಾಂಟ್ರವರ್ಷಿಯಲ್ ಅನ್ಸುತ್ತೆ. ಈಕೆಗೆ ಏನ್ ಗೊತ್ತು ಅಂತ ಮಾತಾಡ್ತಾರೆ ಅಂತ ಹೇಳಿ. ಹಾಗಾಗಿ ಒಬ್ಬ ರಿಸರ್ಚ್ ಪರ್ಸನ್ ತಾನೇನ್ ರಿಸರ್ಚ್ ಮಾಡಿದ್ರು ಕೂಡ ಅದಕ್ಕೆ ರೆಫರೆನ್ಸ್ ಏನು ಅನ್ನೋದನ್ನ ಬರೀಲೇಬೇಕಲ್ವಾ. ಹಾಗೆ ನನ್ನ ಮಾತನ್ನ ಮಾಡೋದಕ್ಕೆ ನಾನು ಬಯಸ್ತೇನೆ. ಹಾಗಾಗಿ ಕೌಲ ಮಾರ್ಗದಲ್ಲಿ ದೇವಿಯ ಉಪಾಸನೆ ಮೂಲಾಧಾರ ಚಕ್ರದಲ್ಲಿ ನಡೆಯುತ್ತೆ ಅಂತ. ನಿಮ್ ಪ್ರಶ್ನೆ ಏನಾದ್ರೂ ಹಂಸ, ಅಂದ್ರೆ ಚಕ್ರಗಳು ಅಂದ್ರೆ ಏನು ಅಂತೆಲ್ಲ ಕೇಳೋದಾದ್ರೆ ನಂತರ ಹೇಳ್ಬೋದು. ಇಲ್ಲ ಅಂದ್ರೆ ವೀಕ್ಷಕರು ಚಕ್ರಗಳ ಬಗ್ಗೆ ತಿಳ್ಕೊಂಡು ನನ್ನ ಪಾಡ್ಕಾಸ್ಟ್ ಅನ್ನ ನೋಡ್ತಿದ್ದಾರೆ ಅಂತ ನಾನು ಅಸ್ಯೂಮ್ ಮಾಡ್ಕೊಂಡ್ಬಿಡ್ತೇನೆ. ಓಕೆ. ಸೊ ಮೂಲಾಧಾರ ಚಕ್ರದಲ್ಲಿ ದೇವಿಯ ಉಪಾಸನೆ ಸಂಪೂರ್ಣವಾಗಿ ನಡೆಯುತ್ತೆ ಅಂತ. ಮೂಲಾಧಾರ ಚಕ್ರದ ವಾಸ್ತವ್ಯ ಏನು ಅಂತಂದ್ರೆ, ನಮ್ಮ ಹುಟ್ಟು, ನಮ್ಮ ಹಿಂದಿನ ಜನ್ಮಗಳ ಅರಿವು, ಆ ಕರ್ಮ ಸಂಸ್ಕಾರ ವಾಸನೆಗಳ ಬಗ್ಗೆ ಹೇಳಿದ್ನಲ್ಲ, ಇಂಥದ್ದು ಮತ್ತೆ ನನ್ನ ಇವತ್ತಿನ ಜೀವನ ಅಥವಾ ಈ ಶರೀರವನ್ನ ಹೊಂದಿದ ಜೀವನದ ನಡೆಸುವಿಕೆ ಏನಿದೆ, ಅದನ್ನ ನಾವು ಜೀವನ ನಡೆಸ್ತಾ ಇದ್ದೀವಿ ಅನ್ಕೊಂಡಿರ್ತೀವಿ. ಅಧ್ಯಾತ್ಮದಲ್ಲಿ ಎಲ್ಲ ಸ್ಪಷ್ಟವಾಗಿ ಅದನ್ನ ತಿಳಿಸಿ ಇಟ್ಬಿಟ್ಟಿದ್ದಾರೆ. ಏನು ಅಂದ್ರೆ, ನಿಮ್ಮ ಇವತ್ತಿನ ಜನ್ಮ ಏನಿದೆ ದಟ್ ಈಸ್ ಡ್ರಿವನ್ ಬೈ ಯುವರ್ ಪಾಸ್ಟ್ ಲೈಫ್ ಕರ್ಮಾಸ್ ಅಂತ ಹೇಳಿ. ಇದೆಲ್ಲವೂ ಮೂಲಾಧಾರ ಚಕ್ರದಲ್ಲಿ ಶೇಖರಣೆಯಾಗಿ ಇರುವಂತಹ ಒಂದು ಸ್ಟೋರ್ ಹೌಸ್. ಹಾಗಾಗಿ ಭಗವತಿಯ ಉಪಾಸನೆಯನ್ನ ಮಾಡೋದಕ್ಕೆ ಅವರು ಬಳಸುವಂತಹ ಕ್ರಮಗಳು ನಾನು ವಿವರಗಳನ್ನ ಹೇಳಕ್ ಹೋಗಲ್ಲ ಇದರಲ್ಲಿ. ಕೌಲ ಮಾರ್ಗ ಮತ್ತೆ ಮಿಶ್ರ ಮಾರ್ಗ ಅಂತಂದ್ರೆ ಅದಕ್ಕಿಂತ ಸ್ವಲ್ಪ ಕೌಲಗಿಂತ ಇಂಪ್ರೂವ್ಮೆಂಟ್ ಮಾಡಿ ಇನ್ನು ಸಮಯಾಚಾರದ ಕೆಲವು ಅಂಶಗಳನ್ನ ಬೆರೆಸಿ ಆ ಎರಡನೆಯ ಸ್ಥಿತಿಯನ್ನ ವ್ಯವಸ್ಥೆಯಲ್ಲಿ ತಂದಿದ್ರಿಂದ ಅದನ್ನ ಮಿಶ್ರ ಅಂತ ಕರೆದಿದ್ದಾರೆ. ಹಾಗಾಗಿ ಶಾಸ್ತ್ರಗಳು ಹೇಳುತ್ತೆ, ಕೌಲ ಮಾರ್ಗದ ತಂತ್ರದಲ್ಲಿ ದೇವಿಯ ಸಾಕ್ಷಾತ್ಕಾರ ಮೂಲಾಧಾರ ಚಕ್ರದಲ್ಲಿ ಆಗುತ್ತೆ ಅಂತ. ಅಂದ್ರೆ ನಮ್ಮ ಮೇಲಿನ ಇನ್ನು ಎಷ್ಟು ಚಕ್ರಗಳಿದೆ ಅದ್ ಯಾವುದನ್ನು ಪರಿಗಣನೆಗೆ ತಗೊಳ್ಳೋದಿಲ್ಲ ಅಂತ ಹೇಳಿ. ಹಾಗಾಗಿ ಕೌಲದ ತಂತ್ರ ಸಾಧನೆ ಅಪೂರ್ಣ ಅಂತ ಹೇಳಿ. ಮಿಶ್ರಕ್ಕೆ ಬಂದಾಗ್ಲೂ ಕೂಡ ಅವರು ಹಬ್ಬಬ್ಬ ಅಂದ್ರೆ ನೆಕ್ಸ್ಟ್ ಮಣಿಪುರ ಚಕ್ರ, ಮಧ್ಯದಲ್ಲಿ ಒಂದು ಸ್ವಾಧಿಷ್ಠಾನ ಇದೆ, ಅದನ್ನ ಸ್ಕಿಪ್ ಮಾಡಿದ್ರೆ ಮಣಿಪುರ ಚಕ್ರ, ಅಲ್ಲಿ ಒಂದಷ್ಟು ಸಾಧನೆಗಳಾಗತ್ತೆ. ಸ್ವಲ್ಪ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದ್ದಾರೆ. ಅಲ್ಲಿ ಭಗವತಿಯ ದರ್ಶನವಾದ್ರೆ ಅಲ್ಲಿಗೆ ಅವರ ಸಾಧನೆ ಮುಗೀತು ಅಂತ ಹೇಳಿ. ಅದು ಕೂಡ ಇನ್ಕಂಪ್ಲೀಟ್. ಯಾಕಂದ್ರೆ ನಮ್ಮ ಫೈನಲ್ ಡೆಸ್ಟಿನೇಷನ್ ಸಹಸ್ರಾರ ಚಕ್ರ. ಅಲ್ಲಿಗೆ ಹೋಗೋದಕ್ಕೆ ಈ ಎರಡು ತಂತ್ರ ಮಾರ್ಗಗಳಲ್ಲಿ ಸಾಧನಾ ವ್ಯವಸ್ಥೆಗಳು ಇಲ್ಲ ಅನ್ನೋದು ಸ್ವಾಮಿ ರಾಮ ಅವರು ಮತ್ತು ರಾಸಗುರುಗಳು ಮಾಡಿರುವಂತಹ ಕನ್ಕ್ಲೂಷನ್. ಸ್ವಾಮಿ ರಾಮ ಅವರು ಸಮಯಾಚಾರದ ಬಗ್ಗೆ ಏನ್ ಹೇಳ್ತಾರೆ ಅಂತಂದ್ರೆ, ಇದು ಹೈಯೆಸ್ಟ್ ಯಾಕೆ ಅಂತಂದ್ರೆ, ಇಲ್ಲಿ ಶ್ರೀವಿದ್ಯೆ, ಸಮಯಾಚಾರ ಅಂದ್ರೇನೆ ಶ್ರೀವಿದ್ಯೆ ಅಂತ. ಶ್ರೀವಿದ್ಯೆಗೆ ಬಂದಾಗ ಇದನ್ನ ಹೈಯೆಸ್ಟ್ ಹೇಳೋದಕ್ಕೆ ಕಾರಣ ಏನು ಅಂತಂದ್ರೆ, ಇದು ಸಾಧನಾ ತಂತ್ರದಲ್ಲಿ ಸಹಸ್ರಾರ ಚಕ್ರದಲ್ಲಿ ನಡೆಯುತ್ತೆ. ಬಾಕಿಯ ಎಲ್ಲ ಚಕ್ರಗಳಿಂದ ಕುಂಡಲಿನಿ ದೇವಿಯ ಶಕ್ತಿಯನ್ನ ಮೇಲ್ಮುಖವಾಗಿ ಹರಿಸಿ ಪ್ರವಹಿಸಿ ಅದನ್ನ ಮೂಲಾಧಾರ ಚಕ್ರದಿಂದ ಎಲ್ಲ ಚಕ್ರಗಳ ಮೂಲಕ ಭೇದಿಸ್ಕೊಂಡು ಬಂದು ಸಮಯಾಚಾರದ ಪ್ರಕಾರ ಇದು ಸಹಸ್ರಾರ ಚಕ್ರದಲ್ಲಿ ದೇವಿಯ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಳೋದು ಅಂದಾಗ ಅದು ಹೈಯೆಸ್ಟ್ ಆಗುತ್ತೆ ಅಂತ ಹೇಳಿ. ಈ ಸಮಯಾಚಾರದ ಒಂದೇ ಒಂದು ವಿಶೇಷ ಏನು ಅಂತಂದ್ರೆ, ಇದರಲ್ಲಿ ದೇವಿ ಅಂದ್ರೆ ಅವಳನ್ನ ಸಮಯಿ ಅಂತ ಕರೀತಾರೆ, ಅಥವಾ ಸಮಯಿ ಅಲ್ಲ, ಸಮಯ. ಶಿವನನ್ನ ಸಮಯ ದೀರ್ಘವನ್ನ ಮಾಡಿದಾಗ ಅವಳು ಸ್ತ್ರೀಲಿಂಗ. ಶಿವ ಮತ್ತು ಶಕ್ತಿಯರಿಬ್ಬರೂ ಕೂಡ ಈಕ್ವಲ್ ಆಗಿದ್ದಾರೆ ಅಂತ ಶ್ರೀವಿದ್ಯೆನಲ್ಲಿ ಅವರಿಬ್ಬರನ್ನು ಕಾಮೇಶ್ವರ ಮತ್ತು ಕಾಮೇಶ್ವರಿ ಅನ್ನೋ ಹೆಸರಿನಲ್ಲಿ ಕರೀತಾರೆ. ಹಾಗಾಗಿ ಶಿವ ಮತ್ತು ಶಕ್ತಿಯರ ಮೈಥುನ ಅಥವಾ ದ ಯೂನಿಯನ್ ಅದು ಸಹಸ್ರಾರ ಚಕ್ರದಲ್ಲಿ ಆಗತ್ತೆ. ಇವೆಲ್ಲ ಸಾಂಕೇತಿಕ.
ಜನ ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಯಾವುದೋ ಒಂದು ಸೆಕ್ಷುವಲ್ ಎನರ್ಜಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮಾತಾಡುತ್ತೆ ತಂತ್ರ, ಇಲ್ಲ ಅಂತಲ್ಲ. ನಿಮ್ಮ ಸೆಕ್ಷುವಲ್ ಎನರ್ಜಿಯನ್ನ, ವೀರ್ಯವನ್ನ, ಆ ಶಕ್ತಿ ರೂಪದಲ್ಲಿರೋ ವೀರ್ಯ, ವೀರ್ಯ ಇದ್ರೆ ನಾವು ಅಷ್ಟೇ. ಮತ್ತೆ ಬರೀ ಗಂಡಸರಿಗೆ ಅಂತೇನಲ್ಲ, ಅದು ಶಕ್ತಿ. ಅದು ಇದ್ರೆ ಮಾತ್ರ ನಮ್ಮ ಅಸ್ತಿತ್ವ ಇರುವಂಥದ್ದು. ಅದನ್ನ ನಾವು ಈ ಸೆನ್ಶುವಲ್ ಪ್ಲೆಷರ್ಸಿಗೋಸ್ಕರ, ಅಂದ್ರೆ ಊಟ ತಿಂಡಿ, ಜಗತ್ತು, ನಾನು, ನನ್ನದು, ಬರೀ ಲೈಂಗಿಕತೆ ಒಂದೇ ಅಲ್ಲ, ಜಗತ್ತಿನಲ್ಲಿ ನಾವು ಮಾಡುವ ಎಲ್ಲಾ ಚಟುವಟಿಕೆಗಳಿಗೂ ಅದು ಕೇಂದ್ರ. ಅದೇ ಶಕ್ತಿಯನ್ನ ನಾವು ಬಳಸುವಂಥದ್ದು. ಅದನ್ನ ಲೈಂಗಿಕ ಶಕ್ತಿ ಅಂತ ಕರೆದ್ಬಿಟ್ರು ಜನ. ಆದ್ರೆ ಅದನ್ನ ನಾವು ಸ್ಪಿರಿಚುವಲೈಸ್ ಮಾಡಿ, ಸಬ್ಲಿಮೇಷನ್ ಅನ್ನ ಮಾಡಿ, ನನ್ನ ಆಂತರಿಕ ಶಕ್ತಿಯನ್ನಾಗಿ ಅದನ್ನ ನಾನು ಪ್ರವಹಿಸ್ಕೊಂಡಾಗ, ಅದು ನನ್ನನ್ನ ಅತ್ಯಂತ ಮೇಲಿನ ಸಹಸ್ರಾರ ಚಕ್ರಕ್ಕೆ ಕರ್ಕೊಂಡು ಹೋದಾಗ ನನಗೆ ಭಗವತಿಯ ಸಾಕ್ಷಾತ್ಕಾರ ಅಲ್ಲಿ ಯಾವುದು ಅಂತ ಗೊತ್ತಾಗುತ್ತೆ. ಅದನ್ನು ಮೀರಿ ಇಡೀ ಬ್ರಹ್ಮಾಂಡದ ಜೊತೆಗಿನ ನನ್ನ ಲಿಂಕ್ ಏನು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಶ್ರೀವಿದ್ಯೆ ಮತ್ತು ಸಮಯಾಚಾರ ಇದೆರಡು ಒನ್ ಅಂಡ್ ದ ಸೇಮ್. ಇದು ಅತ್ಯಂತ ಎತ್ತರದ್ದು. ಇದಕ್ಕಿಂತ ಆಚೆ ಇನ್ನೊಂದು ವಿದ್ಯೆ ಇಲ್ಲ ಅಂತ ಸ್ವಾಮಿರಾಮ ಹೇಳ್ತಾರೆ. ವಾಟ್ ಈಸ್ ಶ್ರೀವಿದ್ಯಾ ಅಂತ ನಾನು ನನ್ನ ಗುರುಗಳನ್ನು ಕೇಳಿದಾಗಲೂ ಅದೇ ಮಾತು ಹೇಳಿದ್ರು. ಬಿಕಾಸ್ ದಟ್ ಇಸ್ ದ ಹೈಯೆಸ್ಟ್, ದೇರ್ ಇಸ್ ನಥಿಂಗ್ ಬಿಯಾಂಡ್ ದಟ್. ಈ ಕನ್ಫ್ಯೂಷನ್ ಅನ್ನ ಜನ ಸರಿಯಾಗಿ ಅರ್ಥ ಮಾಡ್ಕೊಂಡು ತಾವು ಹೋಗ್ತಾ ಇರೋ ದಾರಿ ಏನು ಅನ್ನೋದನ್ನ ತಿಳ್ಕೊಳ್ಬೇಕು. ಅಮ್ಮ, ಈಗ ಶ್ರೀವಿದ್ಯಾ ತಂತ್ರ ಅಂದ್ರೆ ಏನು? ಈಗ ಇತ್ತೀಚೆಗೆ ತುಂಬಾ ಹೆಸರುವಾಸಿ ಆಗ್ಬಿಟ್ಟಿದೆ. ಎಲ್ರೂ ಶ್ರೀವಿದ್ಯಾ ತಂತ್ರ ಮಾಡ್ತಿದೀವಿ ಅಥವಾ ಅದರ ಅಧ್ಯಯನ ಮಾಡ್ತೀವಿ ಅಂತ ಎಲ್ರೂ ಮಾತಾಡ್ತಾರೆ. ಆದ್ರೆ ತಮ್ಮಿಂದ ಅದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಏನು ಹಾಗಂದ್ರೆ ಅಂತ? ಶ್ರೀವಿದ್ಯೆ ಸದಾ ಕಾಲಕ್ಕೂ ಇತ್ತು, ಗೋಪ್ಯವಾಗಿತ್ತು. ಮತ್ತು ನಾವೆಲ್ಲರೂ ನಮಗ್ ಗೊತ್ತಿದ್ದೋ ಗೊತ್ತಿಲ್ದೇನೋ ನಮ್ಮ ಜೀವನ ಶೈಲಿನಲ್ಲಿ ಸ್ವಲ್ಪ ಏನು ಸಾಂಪ್ರದಾಯಿಕವಾದಂತಹ ಆ ವ್ಯವಸ್ಥೆಯನ್ನ ಹೊಂದಿರುವಂತಹ ಕುಟುಂಬಗಳಲ್ಲಿ ನಾವು ಏನೇನೆಲ್ಲ ಮಾಡ್ತೀವಿ. ಉದಾಹರಣೆಗೆ ಹಬ್ಬ ಹರಿದಿನಗಳು, ಹೌದು. ಒಂದು ಗೌರಿ ಗಣೇಶನ ಹಬ್ಬ ಇರ್ಬೋದು, ಹ್ಮ್. ನವರಾತ್ರಿ, ಹ್ಮ್. ಇವೆಲ್ಲವೂ ಶಕ್ತಿಯ ಉಪಾಸನೆ. ಹೌದು. ಇದೇ ಶ್ರೀವಿದ್ಯೆ. ಆದರೆ ಹ್ಮ್. ಅದನ್ನ ಶ್ರೀವಿದ್ಯೆ ಅಂತ ಜೋಡಿಸಿಕೊಂಡು ಮಾಡೋದನ್ನ ಯಾವುದೋ ಒಂದು ಕಾಲದಲ್ಲಿ ಡಿಸ್ಕನೆಕ್ಟ್ ಮಾಡ್ಬಿಟ್ಟಿದ್ವಿ ನಾವು. ಹ್ಮ್. ಹ್ಮ್. ಹಾಗಾಗಿ ಶ್ರೀವಿದ್ಯೆ ಸದಾ ಕಾಲದಲ್ಲೂ ಇತ್ತು. ಹ್ಮ್. ಲಲಿತಾ ಸಹಸ್ರನಾಮದ ಪ ಇದು ಪ ಏನು ಚಾಂಟಿಂಗ್ ಇರಬಹುದು, ಹ್ಮ್. ಅಥವಾ ದುರ್ಗಾ ಸಪ್ತಶತಿಯ ಪಾರಾಯಣವನ್ನ ಮಾಡೋ ಕುಟುಂಬಗಳು ಎಷ್ಟು ಸಾವಿರ ಸಾವಿರ ಮಂದಿ ಇದ್ದಾರೆ ಹ್ಮ್. ಅಲ್ವೇ. ಕರ್ನಾಟಕ ಮತ್ತೆ ತಮಿಳುನಾಡು, ಇಲ್ಲಿ ದಕ್ಷಿಣದಲ್ಲಿ ವಿಶೇಷವಾಗಿ ಇದರ ಸಾಧನೆ ತುಂಬಾ ಚೆನ್ನಾಗಿ ನಡೀತಾನೆ ಇದೆ. ಪಾರಂಪರ್ಯವಾಗಿ ಏನು ಜನರೇಷನ್ ಆಫ್ಟರ್ ಜನರೇಷನ್ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಇದೇ ಶ್ರೀವಿದ್ಯೆ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ ಅಷ್ಟೇ. ಅಮ್ಮ, ಈಗ ಶ್ರೀವಿದ್ಯೆಯನ್ನ ಈಗ ಕಲಿಬೇಕು, ಶ್ರೀವಿದ್ಯಾ ತಂತ್ರನ ಕಲಿಬೇಕು, ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ ಯಾರು ಮಾಡಬಹುದು? ಅದಕ್ಕೇನಾದ್ರು ರೂಲ್ಸ್ ಎಲ್ಲ ಇರುತ್ತಾ? ನನ್ನನ್ನೇ ನೀವು ಕೇಳಿದ್ರೆ ನಾನು ತುಂಬಾ ಲಿಬರಲ್ ಆಟಿಟ್ಯೂಡ್ ಅನ್ನ ಹೊಂದಿರುವಂತವಳು. ಅದಕ್ಕೆ ಕಾರಣ ಹ್ಮ್. ನನ್ನ ಗುರುಗಳಿಬ್ಬರನ್ನು ಕೂಡ ನನಗೆ ಆ ಚೌಕಟ್ಟಿನಲ್ಲೇ ಕೂರಿಸ್ದೆ. ಹ್ಮ್. ಪಾಪ್ಯುಲರ್ ಏನಿದೆ, ಹ್ಮ್. ಶ್ರೀವಿದ್ಯೆ ಅಂದ್ರೆ ಹೀಗೆ 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 ಎನ್ನುವ ಒಂದು ಸ್ಟ್ಯಾಂಡರ್ಡ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಹ್ಮ್. ಅದನ್ನು ಕೊಟ್ರು. ಹ್ಮ್. ಕೊಟ್ಬಿಟ್ಟು ಇದಿಷ್ಟೇ ಶ್ರೀವಿದ್ಯೆ ಅಲ್ಲ, ಇದನ್ನು ದಾಟಿದಂತಹ ಬಹಳ ದೊಡ್ಡ ವಿಚಾರ ಇದೆ, ಹ್ಮ್. ಅದ್ರ ಕಡೆ ಗಮನ ಕೊಡು ಅಂತ ನನಗದನ್ನ ಕಲಿಸಿದ್ರು. ಹ್ಮ್. ಹ್ಮ್. ಅದನ್ನ ಕಲಿಸಿದ್ರು. ಹಾಗಾಗಿ ಸ್ವಾಮಿರಾಮ್ ಅವರು ಈ ಕನೆಕ್ಷನ್ ಅಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಹ್ಮ್. ಏನು ಅಂದ್ರೆ, ಹ್ಮ್. ಸಮಾಜದಲ್ಲಿ ಜನಪ್ರಿಯವಾಗಿರುವಂತಹ ಸ್ವಲ್ಪ ಜನಕ್ಕಾರು ಗೊತ್ತಿದೆ ಶ್ರೀವಿದ್ಯಾ ಅಂತಂದ್ರೆ, ಹ್ಮ್. ಉದಾಹರಣೆಗೆ ಶೃಂಗೇರಿಗೆ ಹೋಗಿ ಕಲಿಯುವ ಶಾರದಾ ಪೀಠ. ಹ್ಮ್. ಶಾರದಾ ಪೀಠ ಅನ್ನೋದು ದಕ್ಷಿಣಾಮ್ನಾಯ ಅಂತಾನೆ ಶ್ರೀವಿದ್ಯೆಗೆ ಇರುವಂತಹ ಹೆಸರುವಾಸಿ ಜಾಗ. ಹ್ಮ್. ನಾವೆಲ್ಲರೂ ಶೃಂಗೇರಿಗೆ ಹೋಗ್ತೀವಿ, ಶಾರದಾಂಬೆ ಟೆಂಪಲ್ಗೆ ಹೋಗ್ತೀವಿ ಅಂತ ಹೇಳ್ತೀವಿ ಹೊರತು ಅದು ಶ್ರೀವಿದ್ಯೆಯ ಜಾಗ ಅಂತ ನಮಗ್ ಗೊತ್ತಿಲ್ಲ ಗೊತ್ತಿಲ್ಲ. ಅಲ್ವಾ. ಹ್ಮ್. ಶಂಕರಾಚಾರ್ಯರೇ ಬಂದ ಪೀಠವನ್ನ ಸ್ಥಾಪನೆ ಮಾಡಿದ್ದು. ನಿಜ. ಅವರು ಬಂದಾಗ ನಿಮ್ಗೆ ಗೊತ್ತು ಕತೆ ಪಾಪ್ಯುಲರ್ ಆಗಿ. ಹೌದು. ಆಗ ತುಂಗೆ ನದಿಯ ದಂಡೆನಲ್ಲಿ ಒಂದು ಕಪ್ಪೆ ಇತ್ತು. ಅದಕ್ಕೆ ಹಾವು ತನ್ನ ಹೆಡೆಯನ್ನ ನೆರಳನ್ನಾಗಿ ಇಟ್ಟಿದ್ದನ್ನ ಕಂಡ್ರಂತೆ ಅವರು. ಹ್ಮ್. ಕಂಡ ತಕ್ಷಣ, ಅಂದ್ರೆ ವೈರತ್ವ ಇರೋದು ಕಪ್ಪೆಗೂ ಮತ್ತು ಇದಕ್ಕೂ. ಯಾಕಂದ್ರೆ ಕಪ್ಪೆನ ನೋಡಿದ ತಕ್ಷಣ ನುಂಗುವ ಸ್ವಭಾವ. ಹ್ಮ್. ಅಂಥದ್ರಲ್ಲಿ ಇಷ್ಟೊಂದು ವಿಶೇಷವಾದ ಸಾತ್ವಿಕವಾದಂತಹ ಒಂದು ಲಕ್ಷಣವನ್ನ ತೋರಿಸ್ತಾ ಇದೆ ಅಂದ್ರೆ ಈ ಜಾಗದ ಮಹಿಮೆ. ಹ್ಮ್. ಹಾಗಾಗಿ ಈ ಪ್ರಾಣಿ ಪಕ್ಷಿಗಳು ಕೂಡ ಸಾತ್ವಿಕವಾಗಿದೆ. ಮತ್ತೆ ದೇವಿ ಅವ್ರನ್ನ ಹಿಂಬಾಲಿಸ್ಕೊಂಡು ಬಂದಿದ್ದು, ಗೆಜ್ಜೆ ಸಬ್ಬಳ ಇತ್ತು. ನಾನು ಯಾವಾಗ ನಿಂತು ಹೋಗ್ತೀನಿ
ಅದೇ ನನ್ನ ಜಾಗ ಅಂತ ಹೇಳಿ ನೀನು ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ, ಇದು ಒಂದು ಪೌರಾಣಿಕವಾದ ಹಿನ್ನೆಲೆಯಲ್ಲಿ ಮಾಡುವಂತಹ ಕಥೆಗಳು. ಹ್ಮ್. ಅದನ್ನ ಸುಳ್ಳು ಅಂತ ನಾನು ಹೇಳ್ತಿಲ್ಲ. ಹ್ಮ್. ಆದ್ರೆ ಅದಕ್ಕೆ ಸಾಂಕೇತಿಕವಾದ ಅರ್ಥಗಳಿರ್ತದೆ ಅಂತ. ಅಂದ್ರೆ ಆ ಜಾಗ ಅದೊಂದು ಪುಣ್ಯಭೂಮಿ, ತಪೋಭೂಮಿ ಆಗಿರೋದ್ರಿಂದಾನೇ ಅಲ್ಲಿ ಭಗವತಿ ನಿಂತ್ಕೊಂಡ್ಳು. ಹ್ಮ್. ಅದನ್ನ ಹೇಳೋದಕ್ಕೆ ಒಂದು ಸ್ಟೋರಿ ಪ್ಯಾಟರ್ನ್ ಅಲ್ಲಿ ನಾವು ನೋಡ್ತೀವಿ ಅಂತ ಹೇಳಿ. ಹ್ಮ್. ಹೌದಾ? ಶೃಂಗೇರಿ ಅಂತ ಗೊತ್ತು ನಮಗೆ. ಹ್ಮ್. ಅಲ್ಲಿ ಮಠ ಇದೆ, ಸ್ವಾಮಿಗಳಿದ್ದಾರೆ. ಇಡೀ ಜಗತ್ತೇ ಅವ್ರನ್ನ ಜಗದ್ಗುರು ಅಂತ ಹೇಳಿ ಏನೋ ಪೂಜೆ ಮಾಡುತ್ತೆ. ಮತ್ತೆ ಶ್ರೀವಿದ್ಯೆ ಅನ್ನೋದು ಇಟ್ಸ್ ಎ ಸೆಲೆಬ್ರೇಟೆಡ್ ಪ್ರಾಕ್ಟೀಸ್ ಹ್ಮ್. ಅಲ್ಲಿರುವಂತಹ ವ್ಯವಸ್ಥೆನಲ್ಲಿ. ಹ್ಮ್. ಗುರುಪಾದುಕಾ ಪೂಜೆಯನ್ನ ಮಾಡಿಸ್ತಾರೆ. ನಾನು ಚಿಕ್ಕ ವಯಸ್ಸಿಂದ ನನ್ನ ತಾಯಿ ಜೊತೆನಲ್ಲಿ ಶೃಂಗೇರಿ ಮಠಕ್ಕೆ ಹೋಗಿ ಬೆಳೆದಿರುವಂತಹ ವಾತಾವರಣ ನನ್ನದು. ಹ್ಮ್. ಯಾಕಂದ್ರೆ ಶಿವಮೊಗ್ಗದಲ್ಲಿ ಇದ್ದಿದ್ದು ನಾವು, ಸಾಗರದಲ್ಲಿ. ಹ್ಮ್. ತುಂಬಾ ಹತ್ರ ಶೃಂಗೇರಿ. ಹ್ಮ್. ನನ್ನ ತಾಯಿಗಂತೂ ಆಮ್, ಚಂದ್ರಶೇಖರ ಭಾರತಿಗಳು ಅಂತಂದ್ರೆ ಮಹಾನ್ ಭಕ್ತೆ ನನ್ನ ತಾಯಿ. ಹ್ಮ್. ಆ ಕಾಲದಿಂದನೂ ನನ್ನ ತಾಯಿ ಜೊತೆ ಹೋಗಿ ಗೊತ್ತು. ಹ್ಮ್. ನಾನು ಇಲ್ಲಿ ಹೇಳಕ್ ಹೊರಟಿರೋ ವಿಷಯ ಏನು ಅಂತಂದ್ರೆ, ಹ್ಮ್. ಸ್ವಾಮಿ ರಾಮ ಅವ್ರು ಹೇಳೋದೇನು ಅಂದ್ರೆ, ಈ ಶಂಕರಾಚಾರ್ಯರ ಮೂಲಕ 4 ಮಠಗಳನ್ನ ಸ್ಥಾಪನೆ ಮಾಡಿ, ಒಂದು ಏನು ಈ ಶಕ್ತಿ ಸಾಧನೆಯ ದಾರಿಯನ್ನ ಸಾಮಾನ್ಯರಿಗೆ ಅಂತ ಒಂದು ಸ್ವಲ್ಪ ಅನುವನ್ನ ಮಾಡಿಕೊಟ್ರು. ಆ ಸಮಯಾಚಾರದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಅಂತ ಹೇಳ್ತಾರೆ ಸ್ವಾಮಿ ರಾಮ ಅವರು. ಹ್ಮ್. ಹ್ಮ್. ಅವರು ಫಾಲೋ ಮಾಡುವಂಥದ್ದು. ಮತ್ತು ನನಗೆ ಏನು ಶ್ರೀವಿದ್ಯೆನಲ್ಲಿ ಸಮಯಾಚಾರದಲ್ಲಿ ಶಾಂಭವ ದೀಕ್ಷೆ ಅಂತ ಹೇಳಿ ನನಗೆ ಕೊಟ್ರು ಹ್ಮ್. 1992ರಲ್ಲಿ. ಹ್ಮ್. ಆ ಹಿನ್ನೆಲೆಯಲ್ಲಿ ನಾನು ಈ ವಿಷಯವನ್ನ ಹೇಳ್ತಾ ಇರೋದು. ಹ್ಮ್. ಅದ ಅದನ್ನ ಏನ್ ಹೇಳ್ತಾರೆ ಸ್ವಾಮಿ ರಾಮ ಅವರು ಅಂದ್ರೆ, ಹಿಮಾಲಯದಲ್ಲೇ ಇದು ಹುಟ್ಟಿದ್ದು ತಂತ್ರ. ಹ್ಮ್. ಹ್ಮ್. ಹಿಮಾಲಯದ ಪರ್ವತ ಶ್ರೇಣಿಗಳಲ್ಲಿ ಅದರ ಚರಿತ್ರೆ ಒಂದು 20,000 ವರ್ಷಗಳು ಅಂತ ಹೇಳ್ತಾರೆ. ಹ್ಮ್. 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 ಹಾಗಾಗಿ ನಾನು ಏನು ಸಮಯಾಚಾರವನ್ನ ಸಾಧನೆ ಮಾಡದೆ ಶ್ರೀವಿದ್ಯೆ ಅಂತ ಏನು ಮಾತಾಡ್ತಾ ಇದ್ದೀನಿ, ಸ್ವಾಮಿರಾಮ್ ಅವ್ರು ಹೇಳಿದ್ದು, ಹ್ಮ್. ಇದು ಹಿಮಾಲಯದ ಪರ್ವತ ಶ್ರೇಣಿಗಳಲ್ಲಿ ಹ್ಮ್. ಋಷಿ ಮುನಿಗಳು ಪ್ರಾಕ್ಟೀಸ್ ಮಾಡ್ತಾ ಇದ್ದಂತಹ ಶ್ರೀವಿದ್ಯೆ. ಓ, ಓ. ಫಾರ್ ಎಕ್ಸಾಂಪಲ್ ಹಯಗ್ರೀವ, ಹ್ಮ್. ಅಥವಾ ಸೇಜ್ ಅಗಸ್ತ್ಯ, ಹ್ಮ್. ಅಥವಾ ಪರಶುರಾಮ, ಹ್ಮ್. ನೀವು ಯಾರದ್ದೇ ಹೆಸರನ್ನ ತೆಗೆದುಕೊಳ್ಳಿ, ಹ್ಮ್. ಇವರೆಲ್ಲರೂ ಜೀವನದಲ್ಲೂ ಕೂಡ ಅವರು ಶ್ರೀವಿದ್ಯೆಯನ್ನೇ ಅಭ್ಯಾಸ ಮಾಡ್ತಾ ಇದ್ದಿದ್ದು. ಹ್ಮ್. ಹ್ಮ್. ಯಾವ ಕ್ರಮದಲ್ಲಿ ಅಂತ ಕೇಳಿದ್ರೆ, ಇಲ್ಲಿ ಏನು ಸಾಮಾಜಿಕವಾಗಿ ನಾವು ಕಾಣುವಂತಹ ಕ್ರಮಗಳೇನಿದೆ, ಇದಕ್ಕೂ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಂತಹ ಶ್ರೀವಿದ್ಯೆಗೂ ತುಂಬಾ ವ್ಯತ್ಯಾಸ. ಹ್ಮ್. ಅದು ಒಂಥರ ಉತ್ತರಾತ್ಯ ದಕ್ಷಿಣಾತ್ಯ ಅನ್ನುವ ಹಂತದಲ್ಲಿ. ಅದನ್ನ ಮಾತಾಡೋಕೆ ಇದು ಸಂದರ್ಭವೇ ಅಲ್ಲ. ಹೌದು. ಹಾಗಾಗಿ ನನಗೆ ಸ್ವಾಮಿ ರಾಮ ಅವರಿಂದ ಶ್ರೀವಿದ್ಯೆಗೆ ಸಿಕ್ಕಂತಹ ಮಾರ್ಗದರ್ಶನ, ನಂತರ ನನ್ನನ್ನು ಸ್ವಾಮಿ ರಾಮ ಅವರೇ ನೀನು ದಕ್ಷಿಣದ ಸಂಪ್ರದಾಯದಲ್ಲಿ ಶ್ರೀವಿದ್ಯೆಯನ್ನು ಕಲಿಬೇಕು ಅಂತ ನನಗೆ ರಾಸಗುರುಗಳ ಮೂಲಕ ಕಲಿಸಿದ್ದು ಕೂಡ. ಅದು ಎಷ್ಟು ಕಾಂಪ್ಲಿಮೆಂಟರಿ ಆಗಿ ನೋಡ್ತೀನಿ ಅಂತಂದ್ರೆ, ಇವತ್ತು ಯಾರೇ ನನ್ನ ಹತ್ರ ಶ್ರೀವಿದ್ಯೆ ಕಲಿಬೇಕು ಅಂತ ಬಂದ್ರೆ, ಈ ಎರಡೂ ದಾರಿಗಳನ್ನ ಬ್ಲೆಂಡ್ ಮಾಡಿ ಹೇಗೆ ಅವರಿಗೊಂದು ಸರಿಯಾದ ವ್ಯವಸ್ಥಿತವಾದಂತಹ ಶ್ರೀವಿದ್ಯಾ ಸಾಧನೆಯನ್ನ ಹೇಳ್ಕೊಡ್ಬಹುದು ಅನ್ನುವಂತಹ ಒಂದು ಶಕ್ತಿಯನ್ನ ನನ್ನೊಳಗಡೆಗೆ ತುಂಬಿ ನನ್ನನ್ನ ಕಳಿಸ್ಕೊಟ್ಟಿದ್ದಾರೆ. ಇದು ಶ್ರೀವಿದ್ಯೆ. ಹ್ಮ್. ಅಮ್ಮ, ಈಗ ಶ್ರೀವಿದ್ಯೆನ ಯಾರು ಅಭ್ಯಾಸ ಮಾಡ್ಬೋದು? ಅಂದ್ರೆ ಇದಕ್ಕೇನಾದ್ರೂ ವಯಸ್ಸು ಅಥವಾ ಈ ತರ ಏನಾದ್ರು ಒಂದು ಬೌಂಡ್ರೀಸ್ ಇದೆಯಾ? ಅಥವಾ ಯಾರು ಅಭ್ಯಾಸ ಮಾಡ್ಬೋದು? ಹಾಗೆ ಹ್ಮ್. ದೀಕ್ಷೆ ಪಡೆಯೋದು ಹೇಗೆ ಇದಕ್ಕೆ? ಹ್ಮ್. ಇದಕ್ಕೆ ಶ್ರೀವಿದ್ಯೆಗೆ 3 ಆಯಾಮ ಇದೆ, ಹ್ಮ್. ಡೈಮೆನ್ಷನ್ಸ್. ಹ್ಮ್. ಏನಂದ್ರೆ ಒಂದು ಆಮ್, ಬಹಿರ್ಯಾಗ ಅಂತ. ಹ್ಮ್. ಅಂದ್ರೆ ನಾವು ಮಾಡುವಂತಹ ಪೂಜೆಗಳು, ಈ ಹಬ್ಬ ಹರಿದಿನಗಳಲ್ಲಿ ಏನ್ ಮಾಡ್ತೀವಿ, ಅದೆಲ್ಲವೂ ಶ್ರೀವಿದ್ಯೆಗೆ ಸಂಬಂಧಪಟ್ಟಂತಹ ಕ್ರಮಗಳೇ. ಹ್ಮ್. ಅಂಥದ್ದು ಒಂದು ವ್ಯವಸ್ಥೆ ಇದೆ. ನಂತರ ಇನ್ನೊಂದು ಅಂತರ್ಯಾಗ ಅಂತ. ಹ್ಮ್. ಹ್ಮ್. ಅಂತರ್ಯಾಗ ಅಂದ್ರೆ ಹೊರಗಡೆಯ ಬಾಹ್ಯದ ಯಾವ ವಸ್ತುಗಳನ್ನು ಬಳಸದೆ ಹ್ಮ್. ಕೇವಲ ನನ್ನ ಶರೀರವನ್ನೇ ಒಂದು ಸಾಧನೆಯ ಕೇಂದ್ರ ಅಂತ ಮಾಡಿಕೊಂಡು, ಮತ್ತೆ ಮೋಸ್ಟ್ ಪಾಪ್ಯುಲರ್ ಶ್ರೀವಿದ್ಯೆನಲ್ಲಿ ಏನು ಅಂತಂದ್ರೆ ಮಾರ್ಗ, ಹ್ಮ್. ಜಪ, ಯೋಗ, ಹ್ಮ್. ಮಂತ್ರ ಸಾಧನೆ. ಹ್ಮ್. ಮಂತ್ರ ಸಾಧನೆಯಲ್ಲಿ ಬಹಿರ್ಯಾಗ ಏನೂ ಇಲ್ಲ. ಹ್ಮ್. ಕೇವಲ ಮಂತ್ರವನ್ನ ಗುರುವಿಂದ ದೀಕ್ಷೆ ತೆಗೆದುಕೊಂಡು ಅದರ ಸಾಧನೆಯನ್ನು ಜಪದ ಮೂಲಕ ಮಾಡೋ ಕ್ರಮ ಹೇಗೆ ಅಂತ ಗುರು ಕಲಿಸುವಂಥದ್ದು. ಇದು 2ನೇ ಡೈಮೆನ್ಷನ್. ಹ್ಮ್. ಥರ್ಡ್ ಒನ್ ಏನಂದ್ರೆ, ಇದು ಎರಡನ್ನೂ ಮೀರಿದ ಹ್ಮ್. 3ನೇದಿದೆ. ಅದನ್ನ ಮಹಾಯಾಗ ಅಂತ ಕರೀತಾರೆ. ಹ್ಮ್. ಅಲ್ಲಿ ಮಾಡೋದಕ್ಕೇನೂ ಇಲ್ಲ, ಹ್ಮ್. ಹ್ಮ್. ಸುಮ್ಮನೆ ಧ್ಯಾನ. ಹ್ಮ್. ಸುಮ್ಮನೆ ಅಂತ ಹೇಳೋದಷ್ಟೇ, ಅದು ಧ್ಯಾನ. ಈ ಮೂರೂ ಇರುವಂತಹ ವ್ಯವಸ್ಥೆ. ಈಗ ಯಾರು ಶ್ರೀವಿದ್ಯೆಯನ್ನ ಮಾಡಬಹುದು ಅಂತಂದ್ರೆ, ಯಾರು ಬೇಕಾದ್ರೂ ಮಾಡ್ಬೋದು. ಹ್ಮ್.
ಅವರವರ ಕರ್ಮ ಸಂಸ್ಕಾರ ಮತ್ತೆ ವಾಸನೆಗಳಿಗೆ ಅವರ ಶಕ್ತಿ ಅನ್ನೋದೊಂದು ಹುಟ್ಟಿನಿಂದ ಪಡ್ಕೊಂಡು ಬಂದಿರ್ತಾರೆ ಒಂದು ಸಾಧನೆ ಮಾಡೋಕೆ ಅಂತ. ಅದಕ್ಕೆ ಯಾವುದೋ ಒಂದು ಡೆಡ್ಲೈನು ಇರ್ತದೆ. ಗುರುವಿನ ಕೃಪೆ ಇದ್ದಾಗ ಅದನ್ನ ಮೀರಕ್ಕಾಗುತ್ತೆ, ಇಲ್ಲದಿದ್ರೆ ಇದಷ್ಟೇ. ಅಷ್ಟರ ಮಟ್ಟಿಗೆ ಕಲಿಯೋದಕ್ಕೆ ಕೆಲವರಿಗೆ, ನನ್ನ ಗುರುಗಳನ್ನ ನಾನು ನೋಡ್ತಿದ್ದೆ ಅಲ್ವಾ, ಕೆಲವರಿಗೆ ಬಹಿರ್ಯಾಗವನ್ನೇ ಕಲಿಸ್ತಾ ಇದ್ರು, ಮೈಸೂರು ಗುರುಗಳು. ಇನ್ ಕೆಲವರಿಗೆ ನಾನೇ ಕೇಳಿದೆ. ನಾನು ಸ್ವಾಮಿರಾಮ ಅವರ ಮೂಲಕ ಅಲ್ಲಿಗೆ ಹೋಗುವಾಗ ಅವರು ನನಗೆ ಇದೇ ತರ ಕಲಿಸ್ತಾರೆ ಅನ್ಕೊಂಡೆ. ಬಾಕಿಯವ್ರದ್ದೆಲ್ಲ ನೋಡ್ತಿದ್ದೆ ಅಲ್ವಾ ನಾನು. ಕೇಳಿದಾಗ ನಿಂಗೇನದು ಬೇಡ ಅಂತ ಹೇಳಿ ಡೈರೆಕ್ಟ್ ಆಗಿ ಅಂತರ್ಯಾಗನ ಶುರು ಮಾಡಿಸಿದ್ರು. ಯಾಕೆ ಅಂತಾನೆ ನನಗೆ ಗೊತ್ತಾಗ್ತಾ ಇರ್ಲಿಲ್ಲ. ಹಠ ಹಿಡಿದು ಕೇಳ್ತಿದ್ದೆ. ನಾನು ಈ ತರ ಪೂಜೆ ಎಲ್ಲ ಮಾಡ್ಬೇಕು, ನವಾವರಣ ಪೂಜೆ ಅಂತ ಶ್ರೀಚಕ್ರದಲ್ಲಿ ಇರತ್ತೆ, ಆಯ್ತು ಮಾಡು ಅಂದ್ರು. ಮಾಡ್ಸಿದ್ರು, ಕಲ್ಸಿದ್ರು, ಬಿಟ್ಟು ಹಾಕು ಅಂದ್ರು. ಬಿಟ್ಟು ಹಾಕು ಅಷ್ಟೇ ಸಾಕು. ನಾ ಕಲ್ತಿದ್ ಬಿಟ್ಟು ಹಾಕೋಕಂದ್ರೆ ನಿಂಗೆ ಆಮೇಲೆ ಅರ್ಥ ಆಗುತ್ತೆ ಏನು ಅಂತ ಹೇಳಿ. ಮಂತ್ರ ಸಾಧನೆ ಎಲ್ಲ ಯಾಗದಲ್ಲಿ, ಅಂತರ್ಯಾಗದಲ್ಲೆಲ್ಲ ಆದ್ಮೇಲೆ, ಕರಿಕ್ಯುಲಮ್ ಎಲ್ಲ ಆದ್ಮೇಲೆ ಏನು ಗುರುಗಳೇ ಅಂತ ನಾನು ಮತ್ತೆ ಕೇಳಿದಾಗ, ಆಯ್ತಲ್ಲ ಸಾಧನೆ ಮಾಡಿದ್ದಲ್ಲ, ಮಂತ್ರ ಎಲ್ಲ ಬಿಟ್ಟು ಹಾಕು ಅಂದ್ರು. ಆಯ್ತಾ. ಆಮೇಲೆ ಏನ್ ಮಾಡ್ಬೇಕು ಕೂತ್ಕೊಂಡು ಅಂದ್ರೆ, ಸುಮ್ನೆ ಕೂತ್ಕೋ. ಆ ಸುಮ್ನೆ ಕೂತ್ಕೊಳ್ಳೋದು ಅಂತಂದ್ರೆ ಏನು ಅಂತ ಸಾಧನೆ ಮಾಡ್ತಾ ಮಾಡ್ತಾ ನಂಗೆ ಗೊತ್ತಾಗಿದ್ದು, ಮಹಾಯಾಗಕ್ಕೆ ನನ್ನನ್ನ ಕರ್ಕೊಂಡು ಹೋದ್ರು ಅಂತ. ಹಾಗಾಗಿ ಇಟ್ಸ್ ಎ ಜರ್ನಿ. ಪ್ರತಿಯೊಬ್ರು ಎಲ್ಲಿಂದ ಬೇಕಾದ್ರೂ ಶುರು ಮಾಡ್ಬೋದು. ಅವರವರ ಕರ್ಮ ಸಂಸ್ಕಾರ ಸರಿಯಾಗಿ ಆಯಾ ಕ್ರಮಗಳು ಒಲಿಯುತ್ತೆ. ಕೆಲವರಿಗೆ ಪೂಜೆ ಮಾಡದೆ ಕಾನ್ಸಂಟ್ರೇಷನ್ನೇ ಬರ್ಲಿಕ್ಕೆ ಸಾಧ್ಯ ಇರಲ್ಲ. ಅಂಥವ್ರಿಗೆ ಮಂತ್ರ ಜಪ ಕೊಟ್ಟಾಗ ದೇ ಫೈಂಡ್ ಇಟ್ ವೆರಿ ಹಾರ್ಡ್, ತುಂಬಾ ಸ್ಟ್ರಗಲ್ ಮಾಡ್ತಾರೆ. ಅಥವಾ ಎರಡನ್ನು ಸೇರಿಸಿ ಕೊಟ್ಟಾಗ ಚೆನ್ನಾಗಿ ವರ್ಕ್ ಆಗ್ಬೋದು ಅವರಿಗೆ. ಅದು ಪೂಜೆಯನ್ನು ಮಾಡು, ಅದ್ರಲ್ಲಿ ಮಂತ್ರವನ್ನು ಜಪವನ್ನು ಸೇರಿಸ್ಕೊಂಡು ಮಾಡು ಅಂತ ಹೇಳಿ ಅಂತ. ಅಂತರ್ಯಾಗದಲ್ಲೂ ಅದು ಜಪವನ್ನ ಬಹಿರ್ಯಾಗದ ಕ್ರಮದಲ್ಲಿ ಮಾಡಿ, ಮತ್ತೆ ಅಂತರ್ಯಾಗದಲ್ಲಿ ಅದನ್ನ ಮುಗಿಸುವಂಥದ್ದು ಇದೆ. ಹಾಗಾಗಿ ಯಾರೇ ಬಂದ್ರೂ ಕೂಡ ನಾನೊಂದು ಕ್ರಮ ಇಟ್ಕೊಂಡಿರೋದೇನು ಅಂದ್ರೆ, ಅವರಿಗೆ ಮಂತ್ರೋಪದೇಶವೇ ಕೊಡೋದು. ಮಂತ್ರೋಪದೇಶ ನನಗೆ ಬೇಡ ಅಂತ ಯಾರಾದ್ರೂ ಹೇಳಿದ್ರೆ, ಪೂಜೆ ಮಾಡೋಕೆ ಬಯಸ್ತೀರಾ ಅಂತ ಕೇಳಿ, ಅವ್ರಿಗೆ ಅದ್ರಲ್ಲಿ ಆಸಕ್ತಿ ಇತ್ತು ಅಂತಂದ್ರೆ ಅದನ್ನ ಕೊಡುವಂಥದ್ದು. ಪೂಜೆ ಮಾಡ್ಬೇಕಾದ್ರೂ ಹಂಸ ನಿಂಗ್ ಗೊತ್ತು, ಮಂತ್ರ ಇಲ್ಲದೆ ಪೂಜೆ ಆಗುದಿಲ್ಲ ಅಲ್ವಾ. ಆದ್ರೆ ಅದು ವೋಕಲೈಸಿಂಗ್, ಅದರಿಂದ ಅದಕ್ಕೆ ಬಹಿರ್ಯಾಗ ಅಂತ ಹೇಳಿ. ಈ ಮಂತ್ರ ಸಾಧನೆ ಅಂತರ್ಯಾಗದಲ್ಲಿ ಬೇರೆ ಕ್ರಮದಲ್ಲಿ ನಡೀತದೆ. ಹಾಗಾಗಿ ನಿನ್ನ ಪ್ರಶ್ನೆಗೆ ಯಾರ್ ಬೇಕಾದ್ರೂ ಬರ್ಬೋದು ಅಂತ ಹೇಳಿದರೂ ನಾನು ಅವರನ್ನ ಯಾವ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ಆ ಕ್ಷಣದಲ್ಲಿ ನಿರ್ಧಾರ ಆಗ್ತದೆ. ಅಮ್ಮ, ಈಗ ಹಿಮಾಲಯ ಅಂದ ತಕ್ಷಣ ಅಲ್ಲೊಂದು ಕ್ಯೂರಿಯಾಸಿಟಿ ಇದೆ. ಹ್ಮ್. ಕೆಲವ್ರು ಹೇಳ್ತಾರೆ 2000 ವರ್ಷಗಳಷ್ಟು ಹಳೆಯ ಋಷಿಗಳು ಅಲ್ಲಿ ಇದ್ದಾರೆ, ಯೋಗಿಗಳಿದ್ದಾರೆ, ತಪಸ್ವಿಗಳಿದ್ದಾರೆ. ಹಿಮಾಲಯ ಪರ್ವತ ಹತ್ತಕ್ಕಾಗಲ್ಲ, ಅಲ್ಲಿ ಏನೋ ಸ್ಪೆಷಲ್ ಎನರ್ಜಿ ಇದೆ, ವೈಬ್ರೇಷನ್ ಇದೆ, ಈ ತರದೆಲ್ಲ ನಾವು ಕೇಳಿರ್ತೀವಿ. ಯಾಕೆ ಆ ಹಿಮಾಲಯ ಪರ್ವತ ಅನ್ನೋದು ಅಷ್ಟು ಪ್ರಾಮುಖ್ಯತೆ ಅಥವಾ ಅಂತ ಎನರ್ಜೈಸ್ಡ್ ಜಾಗ ಆಗಿದೆ ಅಂತ? ಹಿಮಾಲಯದ ಪರಂಪರೆ ಬಗ್ಗೆ ಮಾತಾಡುವಾಗ ಸ್ವಾಮಿರಾಮ್ ಅವರು ಒಂದು ಮಾತು ಹೇಳ್ತಾರೆ. 10,000 ವರ್ಷಗಳ ಡಾಕ್ಯುಮೆಂಟೆಡ್ ಪರಂಪರೆ ಬಗ್ಗೆ ಇದೆ, ಬಿಟ್ರೆ ಇನ್ನು 10,000 ವರ್ಷ ನೀವು ಹಿಂದಕ್ಕೆ ಹಾಕೊಳ್ಳಿ ಅಂತ ಹೇಳ್ತಾರೆ. ಆ ಹಿಮಾಲಯದ ಪರ್ವತಗಳಲ್ಲಿ ತುಟ್ಟ ತುದಿನಲ್ಲಿ ಕೂಡ ಹಿಮದಿಂದ ಆಚ್ಛಾದಿತವಾದಂತಹ ಇದರಲ್ಲಿ ಆದಿಯೋಗಿ ಶಿವನಿಂದಾನೇ ಮಾನಸ ಪುತ್ರರ ರೀತಿನಲ್ಲಿ ಹುಟ್ಟಿದಂತಹ ಸಪ್ತರ್ಷಿಗಳು, ಇವರೆಲ್ಲ ಗೊತ್ತು ನಮ್ಗೆ, ಯೂಟ್ಯೂಬ್ಗಳಲ್ಲಿ ಹೇರಳವಾಗಿ ಸಿಗುತ್ತೆ. ಅದಕ್ಕೂ ಇನ್ನೊಂದು ಮುಖ ಏನು ಅಂತಂದ್ರೆ, ಸನಕ ಸನಂದನ ಸನತ್ ಕುಮಾರ ಸನತ್ ಸುರೇಶ ಅಂತ ಹೇಳಿ 4 ಜನ ಬ್ರಹ್ಮನ ಮಾನಸ ಪುತ್ರರು ಅಂತ ಹೇಳಿ ಇವರಿಂದ ಈ ಪರಂಪರೆ ಪ್ರಾರಂಭ ಆಯ್ತು. ಅಂದ್ರೆ ನಿನ್ ಪ್ರಶ್ನೆಗೆ ನನ್ನ ಉತ್ತರ ಏನು ಅಂದ್ರೆ, ಈ ರೀತಿ ಅದು ಒಂದು ದೈವಿಕವಾದ ನಿಯಾಮಕವಾಗಿ ದೈವದ ಇಚ್ಛೆಯಿಂದ ಈ ಆಧ್ಯಾತ್ಮಿಕ ಅನ್ನೋದು ಮಾನವ ಕುಲಕ್ಕೆ ಸದಾ ಕಾಲ ಸಿಗ್ತಾ ಇರಬೇಕು, ಇಲ್ಲದೆ ಇದ್ರೆ ಮಾನವನ ಕಲ್ಯಾಣ ಆಗುವುದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ಮಾನಸ ಪುತ್ರರು ಹುಟ್ಟಿ ತಂತ್ರದ ಬಗ್ಗೆ ಸಂಹಿತೆಗಳನ್ನ ಬರೆದ್ರು. ಆ ಸಂಹಿತೆಗಳನ್ನ ನೋಡ್ಕೊಂಡು ಅನೇಕ ಶಾಸ್ತ್ರಗಳು, ತಂತ್ರದ ಗ್ರಂಥಗಳು ನಿರ್ಮಾಣ ಆಯ್ತು. ಅದನ್ನ ನೋಡ್ಕೊಂಡು ವೇದಗಳು ಬಂತು, ಅಥವಾ ವೇದಗಳು ಮೊದಲೇ ಇತ್ತು ಅಂತ ಇಟ್ಕೊಳ್ಳಿ. ಈ 2 ಬ್ರಾಂಚಸ್ ಆಯ್ತು. ವೇದದಲ್ಲಿ ಹೇಳಿರೋದು ತಂತ್ರದಲ್ಲಿ ಹೇಳಿದೆ, ತಂತ್ರಕ್ಕೆ ವೇದ ಹೇಗೆ ಪೂರಕ ಅಂತಾನು ಹೇಳುತ್ತೆ, 2 ಹೇಗೆ ಕಾಂಪ್ಲಿಮೆಂಟ್ರಿ ಅನ್ನುವಂತಹ ಅನೇಕ ಮಾತುಗಳು ಇದ್ದೇ ಇದೆ ಋಷಿಗಳಲ್ಲಿ. ಹೀಗೆ 20,000 ವರ್ಷಗಳಿಂದ ಋಷಿ ಮುನಿಗಳು ಆ ಜಾಗಗಳಲ್ಲಿ ಇದ್ದು ತಪಸ್ಸು ಮಾಡಿದ ಮೇಲೆ ಅಲ್ಲಿ ಶಕ್ತಿ ಇಲ್ಲದೆ ಇರೋದಕ್ಕೆ ಹೇಗ್ ಸಾಧ್ಯ, ಮಹಿಮೆ ಇಲ್ಲದೆ ಇರೋದಕ್ಕೆ ಹೇಗ್ ಸಾಧ್ಯ. ಹಾಗಾಗಿ ಅಲ್ಲಿರುವಂತಹ ಶಕ್ತಿಯನ್ನ ಯಾರೂ ಡಿಸ್ಟ್ರಾಯ್ ಮಾಡಕ್ ಆಗಲ್ಲ.
ಏನೆಲ್ಲ ಮಾಡಿದ್ರು ಏನೂ ಆಗೋದಿಲ್ಲ ಅಲ್ಲಿರುವಂಥದ್ದು. ಹಾಗಾಗಿ ಇದನ್ನ ಸನಾತನ ಅಂತ ಕರೆದ್ರು. ಹ್ಮ್. ನಾನು ಧರ್ಮದ ಬಗ್ಗೆ ಮಾತಾಡ್ತಿಲ್ಲ, ಸನಾತನ ಧರ್ಮ ಅಂತಲ್ಲ. ಹ್ಮ್. ಹ್ಮ್. ಸನಾತನ ಅಂದ್ರೆ ಆ ಶಬ್ದದ ಅರ್ಥ ಏನು ಅಂದ್ರೆ ಹ್ಮ್. ಆದಿ ಮತ್ತು ಅಂತ್ಯ ಇಲ್ಲದೆ ಇರೋದು ಅಂತ. ಹ್ಮ್. ಆದಿ ಮತ್ತು ಅಂತ್ಯ ಇರೋದು ಮನುಷ್ಯನಿಗೆ ಮಾತ್ರ. ಹ್ಮ್. ಹ್ಮ್. ಅದಿಲ್ಲದೆ ಇರೋದೆಲ್ಲ ದೈವಿಕವೇ. ಹ್ಮ್. ಅದನ್ನ ಏನು ಅಂತ ಅನುಭವ ಪಡಿಬೇಕು ಅಂತಂದ್ರೆ ಅದೊಂದು ಜಾಗ ಸದಾ ಕಾಲಕ್ಕೂ ಇದೆ. ಅಮ್ಮ, ಈಗ ನಾವು ದೇವರ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ವಿ, ದೇವರ ಪ್ರೆಸೆನ್ಸ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ಈಗ ಈವಿಲ್ ಎನರ್ಜಿ ಇದ್ಯಾ? ಖಂಡಿತವಾಗಿಯೂ ಇದೆ. ಓಕೆ. ಕೆಲವರು ಇಲ್ವೇ ಇಲ್ಲ ಅಂತ ವಾದ ಮಾಡ್ತಾರೆ. ಹ್ಮ್. 2 ಕಾರಣ ಅದಕ್ಕೆ. ಹ್ಮ್. ಇಲ್ಲ ಅಂತ ಹೇಳೋರ ಬಗ್ಗೆ. ಅದನ್ನೇ ಫಸ್ಟ್ ಹೇಳ್ಬೇಕಾಗತ್ತೆ. ಹ್ಮ್. ಯಾವ್ದು ನನ್ನ ಕಣ್ಣಿಗೆ ಕಾಣೋದಿಲ್ವೋ ಅದಿಲ್ಲ ಅಂತ ನಾವು ಅನ್ಕೊಳ್ತೀವಿ. ಹೌದು. ದೇವ್ರ ಬಗ್ಗೆನೂ ಇದೆ ಅಲ್ವಾ ಮಾತು. ನಿಜ. ಎಷ್ಟು ಜನ ಆ ದೇವ್ರಿದಾನೆ ಅಂತೇಳಿ ಎಲ್ಲಿ ತೋರ್ಸು ಅಂತಾರೆ. ಹ್ಮ್. 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 ಅದಕ್ಕೋಸ್ಕರ ಇಷ್ಟೆಷ್ಟು ಮಹಾತ್ಮರು ಏನೆಲ್ಲ ಪವಾಡಗಳನ್ನ ಮಾಡ್ಬೇಕಾಯ್ತು. ಹ್ಮ್. ಹ್ಮ್. ಪವಾಡಗಳನ್ನ ಮಾಡಿದ ಮೇಲೇನೆ ಮೂರ್ಖರಿಗೆ ದೇವ್ರು ಇರಬಹುದೇನೋ ಅಂತ ಅನ್ಸುತ್ತೆ. ಹೌದು. ಅಲ್ವಾ? ಮತ್ತೆ ಇದು ಸಹಜವೇ. ಹ್ಮ್. ಯಾಕೆಂದ್ರೆ ನಮ್ಮ ಈ ವ್ಯಕ್ತಿತ್ವ ಅನ್ನೋದು ಹೊರಮುಖವಾಗಿದೆ. ಹ್ಮ್. ನಮಗೆ ಕಣ್ಣಿಗೆ ಏನಾದ್ರೂ ಕಾಣ್ಬೇಕು, ಹ್ಮ್. ಕಿವಿಗೆ ಏನಾದ್ರೂ ಬೀಳ್ಬೇಕು, ಚರ್ಮಕ್ಕೆ ಏನಾದ್ರೂ ಸ್ಪರ್ಶ ಆಗ್ಬೇಕು, ಏನಾದ್ರೂ ಸ್ಮೆಲ್ ಬರಬೇಕು. ಈ 5 ಇಂದ್ರಿಯಗಳ ಮೂಲಕ ಮಾತ್ರ ನಮಗೆ ಈ ಜಗತ್ತನ್ನ ಗುರುತಿಸೋದಕ್ಕೆ ಬರುತ್ತೆ. ಹ್ಮ್. ಹ್ಮ್. ಆದ್ರೆ ದೈವದ ಅಸ್ತಿತ್ವಕ್ಕೆ ಇದು ಯಾವುದೂ ಇಲ್ಲ. ಹ್ಮ್. ಹ್ಮ್. ಹಾಗಾಗಿ ಸಾಮಾನ್ಯವಾಗಿ ಏನ್ ಅನ್ಕೊಂಡ್ಬಿಡ್ತೀವಿ ನಾವು, ಹ್ಮ್. ದೇವರಿಲ್ಲ ಅಂತ. ಅದೇ ರೀತಿ ಈ ಶಕ್ತಿಗಳೇನಿದ್ದಾವೆ, ಹ್ಮ್. ಬ್ಲ್ಯಾಕ್ ಎನರ್ಜೀಸ್ ಅಂತ ನಾವು ಏನ್ ಹೇಳ್ತೀವಿ, ಹ್ಮ್. ಇವುಗಳು ಕೂಡ ಯಾವುದು ಅಂತಂದ್ರೆ ಶರೀರವನ್ನ, ಮಾನವ ಶರೀರವನ್ನ ಬಿಟ್ಟ ಮೇಲಿನ ಸ್ಥಿತಿ ಅದು. ಓಕೆ. ಹ್ಮ್. ಹ್ಮ್. ಆ ಶಕ್ತಿ ಹ್ಮ್. ಸಾಮಾನ್ಯ ಕಣ್ಣಿಗೆ ಗೋಚರವಾಗುವುದಿಲ್ಲ. ಹ್ಮ್. ಹ್ಮ್. ಮತ್ತೆ ಶರೀರ ಬಿಟ್ಟಂತಹ ಆ ಎಲ್ಲ ಪ್ರೇತಾತ್ಮಗಳು ನಾವೇನ್ ಹೇಳ್ತೀವಿ, ಹ್ಮ್. ಎಲ್ಲವೂ ಕೆಟ್ಟದ್ದೇ ಅಂತನೂ ಏನಲ್ಲ. ಹ್ಮ್. ಹ್ಮ್. ಈ ಕೆಟ್ಟದ್ದು ಒಳ್ಳೇದು ಅನ್ನೋದು ಯಾವಾಗ ತೀರ್ಮಾನ ಆಗಿರುತ್ತೆ ಅಂದ್ರೆ ನಾನು ಶರೀರದಲ್ಲಿ ಇದ್ದಾಗ್ಲೇನೆ. ಹ್ಮ್. ನಾನು ಶರೀರ ಬಿಟ್ಟ ಮೇಲೆ ಪ್ರೇತಾತ್ಮ ಆಗೋದಾದರೆ ಯಾವ ಕ್ವಾಲಿಟಿ, ಯಾವ ಕ್ಯಾಟಗರಿಯ ಪ್ರೇತಾತ್ಮ ಆಗ್ತೀನಿ ಅನ್ನೋದು ಇಲ್ಲೇ ನಿರ್ಧಾರವಾಗಿರುತ್ತೆ. ಹ್ಮ್. ಹೇಗೆ ನಾನು ಎಂಥ ಜೀವನ ಶೈಲಿಯನ್ನ ನಡೆಸ್ತೀನಿ, ನನ್ನಲ್ಲಿ ಎಷ್ಟು ನೆಗೆಟಿವ್ ಇಮೋಷನ್ಸ್ ಇದೆ, ನೆಗೆಟಿವ್ ಥಿಂಕಿಂಗ್ ಇದೆ, ಕೆಟ್ಟ ಕೆಲಸಗಳಂದ್ರೆ ಪಾಪಗಳನ್ನ ನಾನು ಮಾಡಿರ್ತೀನಿ. ಇವುಗಳ ಒಟ್ಟು ಮೊತ್ತವಾಗಿ ನಾನು ಶರೀರ ಬಿಟ್ಟ ಮೇಲೆ ನನ್ನ ಜರ್ನಿ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದು ನಾನೇ ನನ್ನ ಕರ್ಮಗಳ ಮೂಲಕ, ಕ್ರಿಯೆಗಳ ಮೂಲಕ ಡಿಸೈಡ್ ಮಾಡ್ಬಿಟ್ಟಿರ್ತೀನಿ. ಹ್ಮ್. ಹ್ಮ್. ಹಾಗಾಗಿ ಇಂತಹ ಒಂದು ವ್ಯಕ್ತಿತ್ವವನ್ನ ಹೊಂದಿರುವ ವ್ಯಕ್ತಿಗಳು ಶರೀರವನ್ನ ಬಿಟ್ಟ ಮೇಲೆ ಅವರಿಗೆ ಒಳಗಡೆಯಿಂದ ಆ ಸಾತ್ವಿಕವಾದ ಶಕ್ತಿ ಇಲ್ಲದೆ ಇರೋ ಕಾರಣವಾಗಿ ಅವರಿಗೆ ತುಂಬಾ ಮೇಲಕ್ಕೆ ಹೋಗಕ್ಕಾಗುದಿಲ್ಲ ಪ್ರೇತಾತ್ಮಗಳಿಗೆ. ಹ್ಮ್. ಹ್ಮ್. ಇದೊಂದು ಮೆಟೀರಿಯಲ್ ವರ್ಲ್ಡ್ ಅಂತ ನಾವೇನ್ ಕರಿತೀವಿ, ಅಂದ್ರೆ ಆಕಾಶ, ಹ್ಮ್. ಅದರಾಚೆ ಗೊತ್ತಿಲ್ಲ. ಹ್ಮ್. ಆಕಾಶದ ಒಳಗಡೆನೆ ಇವರೆಲ್ಲರ ವ್ಯವಹಾರ. ಹ್ಮ್. ಹ್ಮ್. ಈ ದುಷ್ಟ ಶಕ್ತಿಗಳು ಅಂತ ನಾವೇನ್ ಹೇಳ್ತೀವಿ, ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತೀವಿ, ಇದೆಲ್ಲ ಮನುಷ್ಯರು ಇನ್ನು ಶರೀರದಲ್ಲಿರುವಂತವ್ರು ಇಂತಹ ಶಕ್ತಿಗಳನ್ನ, ಅದು ಗಾಳಿನಲ್ಲಿ ಕ್ಲೌಡಲ್ಲಿ ಕ್ಲೌಡ್ ತರ ತೇಲಾಡ್ಕೊಂಡಿರುತ್ತೆ. ಈಗ ನಾವ್ ನೀವು ಮಾತಾಡ್ತಾ ಇದೀವಲ್ಲ, ಇಲ್ಲೂ ಇದೆ. ಹ್ಮ್. ನಮ್ ಕಣ್ಣಿಗೆ ಬಿದ್ದಿಲ್ಲ ಅನ್ಕ ತಕ್ಷಣ ಅದಿಲ್ಲ ಅಂತಲ್ಲ. ಹ್ಮ್. ಆಯ್ತಾ? ಆದ್ರೆ ಎಲ್ಲವೂ ದುಷ್ಟಶಕ್ತಿಗಳೇ ಅಲ್ಲ. ಇನ್ನು ಕೆಲವಕ್ಕೆ ತಾವು ಮಾಡಿರೋ ಪುಣ್ಯಕರ್ಮಗಳ ಶಕ್ತಿ ಸಾಕಾಗದೆ ಹೋಗ್ಬೇಕು, ಇನ್ನು ಮೇಲಿನ ಪ್ರಯಾಣಕ್ಕೆ ಹೋಗ್ಬೇಕು ಅಂದ್ರೆ ಹೋಗಕ್ಕಾಗದೆ ಚಡಪಡಿಸ್ತಾ ಇಲ್ಲೇ ಇರುವಂತಹ ಒಳ್ಳೆಯ ಪ್ರೇತಾತ್ಮಗಳು ಇರ್ತವೆ. ಅವು ಕೂಡ ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತವೆ. ಹಾಗಾಗಿ ಈ 2 ಶಕ್ತಿಗಳು ಕೂಡ ಆತ್ಮಗಳೇ, ಆದ್ರೆ ಅದು ಪ್ರೇತಾತ್ಮಗಳು. ಅದ್ರ ಸುತ್ತಲೂ ಆವರಣ ಆಗಿರುವಂತದ್ದು ಕೆಟ್ಟ ಶಕ್ತಿ. ಯಾವುದದು? ಯಾವುದು ನಾನು ಕೆಟ್ಟ ಕೆಲಸಗಳನ್ನು ಮಾಡಿದ್ದೀನಿ, ಕೋಪವನ್ನ ಪಟ್ಟಿದ್ದೀನಿ, ಅಥವಾ ಮೋಸಗಳನ್ನ ಮಾಡಿದ್ದೀನಿ, ಏನೆಲ್ಲ ನನ್ನ ಬ್ಯಾಡ್ ಕ್ವಾಲಿಟೀಸ್ ಅಂತ ನಾವು ನಮ್ಮ ಈ ಶರೀರದಲ್ಲಿದ್ದಾಗ ತೀರ್ಮಾನ ಮಾಡ್ತೀವಿ, ಅವೆಲ್ಲ ನನ್ನ ಜೊತೆನಲ್ಲೇ ಇರುತ್ತೆ ಶರೀರ ಬಿಟ್ಟ ಮೇಲೂ. ಹಾಗಾಗಿ ಆ ಪ್ರೇತಾತ್ಮಗಳಿಗೆ ಬಿಡುಗಡೆ ತುಂಬಾ ಕಷ್ಟ. ಇವು ಇರುವುದರಿಂದಾನೇ ಕೆಲವರು ತಾಂತ್ರಿಕ ಮಾರ್ಗದಲ್ಲಿ ಹ್ಮ್. ಪತ್ತೆ ಹಚ್ಕೊಂಡ್ಬಿಟ್ಟಿದ್ದಾರೆ ಬಹಳ ಹಿಂದೆನೆ. ಹ್ಮ್. ಈ ಮೂಲಕ ಈ ಶಕ್ತಿಗಳನ್ನ ನಾನು ವಶಪಡಿಸ್ಕೊಳ್ಬಹುದು ಅಂತ ಹೇಳಿ ಅಂತ. ಇಷ್ಟಲ್ಲದೆ ನನ್ನೊಳಗಡೆನೆ ಕೆಲವೊಂದು ಶಕ್ತಿಗಳಿದ್ದಾವಲ್ಲ, ಹ್ಮ್. ಅವುಗಳಿಗೆ ಕೆಲವೊಂದು ಮಾರ್ಗಗಳ ಮೂಲಕ, ಕೆಲವು ಮಂತ್ರ ಸಾಧನೆಗಳ ಮೂಲಕ ಸ್ವಲ್ಪ ಹೈಯರ್ ಲೆವೆಲ್ ಅಲ್ಲಿರುವಂತಹ ಜೀವಿಗಳಿದ್ದಾರೆ. ಹ್ಮ್. ಆ ಹ್ಮ್.
ಅವರುಗಳನ್ನ ಹೇಗೆ ವಶಪಡಿಸ್ಕೊಳ್ಳೋದು? ಉದಾಹರಣೆಗೆ ಅಪ್ಸರೆಯರು, ಹ್ಮ್. ಯಕ್ಷರು, ಯಕ್ಷಿಣಿಯರು, ಹ್ಮ್. ಹ್ಮ್. ಈ ರೀತಿ ಅನೇಕ ಲೆವೆಲ್ಸ್ ಇದ್ದಾವೆ. ಹ್ಮ್. ಅವ್ರು ಯಾರು ಶರೀರದಲ್ಲಿರುವಂಥವ್ರಲ್ಲ. ಹ್ಮ್. ಶರೀರದಲ್ಲಿರೋದು ಮನುಷ್ಯರು ಮಾತ್ರ. ಹ್ಮ್. ಆದ್ರೆ ಶರೀರವನ್ನ ಪಡ್ಕೊಳ್ಳುವಂತಹ ಶಕ್ತಿ ಅವ್ರು ಮಾಯಾವಿಗಳು ಅವರಿಗೆ ಇರುತ್ತೆ. ಅಂದ್ರೆ ಅದನ್ನೆಲ್ಲ ಅವ್ರು ಸಾಧನೆ ಮಾಡಿರ್ತಾರೆ. ಇಂತಹ ತಾಂತ್ರಿಕರು ಏನ್ ಮಾಡಿದ್ದಾರೆ, ತಂತ್ರಕ್ಕೆ ಕೆಟ್ಟ ಏನೋ ಹೆಸರನ್ನ ಮಸಿಯನ್ನ ಬಳಿದಿದ್ದಾರೆ ಅಂತ ಹೇಳ್ಬೋದು. ಇವರು ಅಂತಹ ಶಕ್ತಿಗಳು ಪ್ರೇತಾತ್ಮಗಳನ್ನ ವಶಪಡಿಸ್ಕೊಂಡು ಅದರ ಮೂಲಕ ತಮಗೆ ಆಗದೇ ಇರುವಂತಹ ವ್ಯಕ್ತಿಗಳಿಗೆ ಅಥವಾ ತಮ್ಮ ಹತ್ರ ಬಂದು ನಂಗೆ ಅಂಥವ್ರನ್ನ ಕಂಡ್ರೆ ಆಗಲ್ಲ, ಹ್ಮ್. ಅವರು ಅವ್ರ ಬಗ್ಗೆ ಜಲಸಿ ಇರುತ್ತೆ, ಅಥವಾ ಅವ್ರು ನನಗೆ ತೊಂದರೆ ಕೊಡ್ತಿದ್ದಾರೆ ಹೀಗೆಲ್ಲ ಹೇಳಿ ಹಣವನ್ನ ಕೊಟ್ಟು ಆ ಒಂದು ಮಾಟದ ಮೂಲಕ ಆ ವ್ಯಕ್ತಿಗಳ ಜೀವನವನ್ನ ನಾಶ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡುವಂತೆ ಇವತ್ತು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಅದು ಎಲ್ಲಾ ಕಾಲದಲ್ಲೂ ಇತ್ತು. ಗೊತ್ತಿಲ್ಲದೆ ಇರೋರು ಏನ್ ಹೇಳ್ತಾರೆ, ಅವೆಲ್ಲ ಏನಿಲ್ಲ ನಾನ್ಸೆನ್ಸ್ ಅಂತಾರೆ. ಯಾರು ಅದರ ಕಷ್ಟವನ್ನ ಅನುಭವಿಸ್ತಾರಲ್ಲ, ಅನುಭವಿಸಿದಾಗ ಅವ್ರಿಗೆ ಎಲ್ಲೋ ಒಂದ್ ಕಡೆ ಅದರ ದರ್ಶನವೂ ಆಗುತ್ತೆ ಆ ಶಕ್ತಿಗಳದ್ದು. ಹ್ಮ್. ಅವಾಗ ಅರೆ ಅರ್ಥ ಆಗಲ್ಲ ಏನದು, ಏನೋ ಇರ್ಬೋದು. ನನ್ನದು ಅನೇಕರು ಬರ್ತಾರೆ ಬಂದು, ಈ ತರ ನನ್ನ ಜೀವನದಲ್ಲಿ ಪ್ರೋಗ್ರೆಸ್ಸೇ ಆಗ್ತಿಲ್ಲ, ನನ್ನ ಆರೋಗ್ಯ ನೋಡಿದ್ರೆ ಚೆನ್ನಾಗೇ ಇರುತ್ತೆ, ಡಾಕ್ಟರ್ ಹತ್ರ ಹೋದ್ರೆ ಚೆನ್ನಾಗಿದೆ ನಿಂಗೆ ಏನೂ ಆಗಿಲ್ಲ ಅಂತಾರೆ. ಯಾವ ಟೆಸ್ಟಿಮೋನಿಯಲ್ಸ್ ಅಲ್ಲೂ ಅದು ಸಿಗೋದಿಲ್ಲ, ಟೆಸ್ಟ್ಗಳಲ್ಲೂ ಸಿಗೋದಿಲ್ಲ. ಹ್ಮ್. ಆದ್ರೆ ನಾನ್ ಸರಿ ಇಲ್ಲ, ನನಗೆ ಒಳಗಡೆಯಿಂದ ಆಗ್ತಾ ಇಲ್ಲ ಅಂತ ನನ್ಗೆ ಗೊತ್ತಾಗ್ತಾ ಇದೆ. ತಂತ್ರದ ಈ ಒಂದು ಕೆಟ್ಟ ಮಾರ್ಗದ ಮಾಟ ಮಂತ್ರದ ಶಕ್ತಿ ಏನು ಅಂದ್ರೆ, ಅದು ಮೆಡಿಕಲ್ ಡಯಾಗ್ನೋಸಿಸ್ಗೆ ಒಳಪಡೋದಿಲ್ಲ. ಹ್ಮ್. ಹ್ಮ್. ಹಾಗಾಗಿ ಬ್ಲ್ಯಾಕ್ ಮ್ಯಾಜಿಕ್ ಮೂಲಕ ಒಬ್ಬನ ಜೀವನವನ್ನ ನಾಶ ಮಾಡೋದು ಅಂದ್ರೆ ಅವನನ್ನ ಕೊಲೆ ಮಾಡಬಹುದು. ಅಂದ್ರೆ ಅವನು ಸತ್ತೋಗ್ತಾನೆ, ಆದ್ರೆ ಅದು ಕೊಲೆ ಅಂತ ತೀರ್ಮಾನ ಆಗೋದೇ ಇಲ್ಲ ಕಾನೂನಿನಲ್ಲಿ. ಹ್ಮ್. ಹಾಗಾಗಿ ಇದು ಸೇಫ್ ಮಾರ್ಗ ಅಂತ ದುಷ್ಟ ಜನರು ಇವಾಗ ಕಂಡಿಡ್ಕೊಂಡಿರುವಂತಹ ದಾರಿ. ಈಗ ಅದಕ್ಕೆ ಕಾಂಟೆಕ್ಸ್ಟ್ ಆಗಿ ಕೇಳೋದಾದ್ರೆ ಮಾಟ, ಮಂತ್ರ, ವಾಮಾಚಾರ ಅಂತೆಲ್ಲ ಮಾಡ್ತಾರಲ್ಲ. ಇದಕ್ಕೆಲ್ಲಾನು ಅಂದ್ರೆ ದೇವಿಯನ್ನ ಆರಾಧನೆಗೆ ಬಳಸ್ಕೊಳ್ತಾರೆ. ಈಗ ದೇವಿನೇ ಸೃಷ್ಟಿಕರ್ತೆ, ಜಗನ್ಮಾತೆ. ಇಡೀ ಜಗತ್ತಿನ ಸೃಷ್ಟಿಸಿರೋದು ಅವಳೇ, ನಮ್ಮನ್ನೆಲ್ಲ ಕಾಪಾಡ್ತಿರೋದು. ಅಂಥದ್ರಲ್ಲಿ ಅವಳು ಇಂಥದಕ್ಕೆ ನೆಗೆಟಿವ್ ಕೆಲ್ಸಗಳಿಗೆ ಒಪ್ಪಿಗೆ ಹೇಗೆ ಸೂಚಿಸ್ತಾಳೆ? ಇದು ತುಂಬಾ ಬಾಲಿಶವಾದ ಪ್ರಶ್ನೆ, ಮುಗ್ಧವಾದ ಪ್ರಶ್ನೆ. ಯಾಕೆಂದ್ರೆ ಶಕ್ತಿಯನ್ನ ನೀವು ಅದು ಒಂದೇ ಸ್ವರೂಪದಲ್ಲಿ ಇದೆ ಅಂತ ಅನ್ಕೊಂಡಿದ್ದೀರಿ. ಹ್ಮ್. ಹ್ಮ್. ಈ ಶಕ್ತಿ ಅನ್ನೋದು ಮಲ್ಟಿ ಡೈಮೆನ್ಷನಲ್ ಅದು. ಹ್ಮ್. ಮೊದಲನೇ ಪ್ರಶ್ನೆ ಕೇಳಿದ್ರಲ್ಲ, ಹ್ಮ್. ದೇವರು ಅಂತಂದ್ರೆ ಏನು ಅಂತ ಹೇಳಿ ಅಂತ. ಶಂಕರಾಚಾರ್ಯರೇ ಹೇಳ್ಬಿಟ್ಟಿದ್ದಾರೆ, ಯದ್ಭಾವಂ ತದ್ಭವತಿ ಅಂತ. ನಾನು ಈ ಶಕ್ತಿಯ ಉಪಾಸನೆಯನ್ನ ಯಾವ ರೀತಿನಲ್ಲಿ ಮಾಡ್ತೀನಿ ಅದಕ್ಕೆ ತಕ್ಕನಾಗಿ ಆ ಶಕ್ತಿ ಒಲಿತದೆ. ಹ್ಮ್. ಈಗ ಬಹಳ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಹ್ಮ್. ಕಾಳಿ ಮಾತೆ ಇದ್ದಾಳೆ, ಹ್ಮ್. ಸರಸ್ವತಿ ಇದ್ದಾಳೆ, ಹ್ಮ್. ಲಕ್ಷ್ಮೀನೂ ಇದ್ದಾಳೆ, ಪಾರ್ವತಿನೂ ಇದ್ದಾಳೆ, ದುರ್ಗಾನೂ ಇದ್ದಾಳೆ. ಹ್ಮ್. ಇವರೆಲ್ಲರೂ ಶಕ್ತಿನೇ ಆದ್ರೂ ಕೂಡ ಎಲ್ಲರೂ ಒಂದೇನಾ? ಇಲ್ಲ. ಅಲ್ಲ ಅಲ್ವಾ? ಹೌದು. ಅಂದ್ರೆ ಆ ಶಕ್ತಿಯ ಬೇರೆ ಬೇರೆ ಮುಖಗಳೇನಿದೆ, ಶಕ್ತಿ ಒಂದೇ, ಎಲ್ಲ ಬೇರೆ ಬೇರೆ ಮುಖಗಳೇನಿದೆ ಅವುಗಳ ಒಂದು ಸಮಗ್ರವಾದ ಚಿತ್ರಣವನ್ನ ನಮ್ಗೆ ಕೊಡೋಕ್ಕೋಸ್ಕರನೇ ದೇವಿಗೆ ಹಲವು ರೂಪಗಳು, ಇಂಥ ಸಾವಿರಾರು ರೂಪಗಳಿದೆ. ನೀವು ಹಳ್ಳಿ ಕಡೆ ಹೋದ್ರೆ ದೇವಿಯನ್ನ ರಕ್ತಾಕ್ಷಿ ಅಂತ ಹೇಳಿ ಒಂದು ಕಲ್ಲನ್ನ ಪೂಜೆ ಮಾಡ್ತಾರೆ. ಹ್ಮ್. ನೀವು ಒಂದು ದೇವಸ್ಥಾನಕ್ಕೆ ಹೋಗಿ ಸುಂದರವಾದಂತಹ ಕಂಚಿ ಕಾಮಾಕ್ಷಿಯನ್ನ ನೋಡಿದ್ರೆ, ಅಥವಾ ಶೃಂಗೇರಿಯ ಶಾರದೆಯನ್ನ ನೋಡಿದ್ರೆ, ಅವಳು ದೇವಿನೇ ಅಲ್ಲಿ. ಅವಳೇಗಪ್ಪ ಕಾಣಿಸ್ತಾಳೆ, ಎಷ್ಟು ಭವ್ಯವಾಗಿ ದಿವ್ಯವಾಗಿ ಸೌಂದರ್ಯವೇ ಸಾಕಾರವಾಗಿರುವಂತಹ ಮೋಸ್ಟ್ ಗ್ರೇಸ್ಫುಲ್ ಸ್ವರೂಪದಲ್ಲಿ ಕಾಣಿಸ್ತಾರೆ. ಕಾಣಿಸ್ತಾಳೆ. ಹೌದು. ಅದೇ ನೀವು ರಕ್ತಾಕ್ಷಿ ಅಂತ ನೋಡಿದಾಗ ಅದು ಯಾವುದೇ ಬೆಳವಣಿಗೆ ಇಲ್ಲದಿರುವಂತಹ ಓರೆ ಕೋರೆಗಳಿರುವಂತಹ ಪೂರ್ತಿಯಾದಂತಹ ಮೂರ್ತ ರೂಪವೇ ಇಲ್ಲದೆ ಇರುವಂತಹ ಒಂದು ಶಕ್ತಿ ಅದು. ಹ್ಮ್. ಅದು ಶಕ್ತಿನೇ. ಹ್ಮ್. ಹಾಗಾಗಿ ಶಕ್ತಿ ಅನ್ನುವಂಥದ್ದು ಕೋರ್ಸ್ ಆಗೂ ಇದೆ, ಹ್ಮ್. ಅಂದ್ರೆ ತುಂಬಾ ಒರಟಾದ ರೀತಿನಲ್ಲೂ ಇದೆ. ಅದೇ ಶಕ್ತಿಯನ್ನ ನಾವು ಅತ್ಯಂತ ಸಬ್ಲಿಮೇಟೆಡ್ ಹ್ಮ್. ಉನ್ನತೀಕರಣ ಉದಾತ್ತವಾದ ಸ್ಥಿತಿಗೆ ಕೂಡ ಕರ್ಕೊಂಡು ಹೋಗಿ ಅಲ್ಲಿ ಇಟ್ಟು ಅವಳನ್ನ ನಾವು ಉಪಾಸನೆ ಮಾಡಿದ್ರೆ ಅವಳದನ್ನೇ ನಮಗೆ ಕೊಡ್ತಾಳೆ. ಹ್ಮ್. ಸೊ ಉಪಾಸನೆ ಅನ್ನುವಂಥದ್ದು ನಾನೇ ಆಯ್ಕೆ ಮಾಡ್ಕೊಂಡಿರುವಂತ ದಾರಿ ಅದು. ಹ್ಮ್. ಹ್ಮ್. ತಾಯಿ ಇದ್ದಾಳಲ್ವಾ, ಅವಳು ಯಾಕೆ ಇಂಥದ್ದನ್ನೆಲ್ಲ ಕೆಟ್ಟದನ್ನೆಲ್ಲ ಮಾಡ್ತಾಳೆ ಅಂತಂದ್ರೆ ಆಕ್ಚುಲಿ ಅವಳು ಪ್ರೊಟೆಕ್ಟ್ ಮಾಡ್ತಾಳೆ ಹ್ಮ್. ಇಂಥದ್ರಿಂದ. ಇಂಥದ್ದನ್ನ ಮಾಡೋರು ಯಾರು? ಅವರು ಅಂಥದ್ದೇ ಶಕ್ತಿಗಳನ್ನ ಬಳಸ್ಕೊಂಡಿರ್ತಾರೆ, ಅವ್ರನ್ನ ಕ್ಷುದ್ರ ಶಕ್ತಿಗಳು ಅಂತ ಕರೀತಾರೆ. ಹ್ಮ್. ಹ್ಮ್. ಅಲ್ಲೂ ಅವಳೇ, ಹ್ಮ್. ಅವಳೇ ಇನ್ನೊಂದು ರೂಪ ಅದು. ಅದನ್ನ ಮಾತ್ರ ನಾನು ಅಟ್ರಾಕ್ಟ್ ಮಾಡ್ಕೊಂಡೆ. ಯಾಕಂದ್ರೆ ನನ್ನೊಳಗಡೆಗೆ ಕ್ಷುದ್ರತೆ ಇದ್ದಾಗ ನಾನು ಅದನ್ನೇ ಅಟ್ರಾಕ್ಟ್ ಮಾಡ್ಕೊಳ್ತೀನಿ. ಹಾಗಾಗಿ
ವೀಕ್ಷಕರಿಗೆ ಬಹಳ ಮುಖ್ಯವಾದ ವಿಷಯವನ್ನ ಇಲ್ಲಿ ಮೂಲಕ ತಿಳಿಸ್ಬೋದಾದ ಏನು ಅಂದ್ರೆ ಯಾವ ಸಾಧನೆಯನ್ನ ನಾನು ಮಾಡೋದಕ್ಕೆ ಆಯ್ಕೆ ಮಾಡ್ಕೊಳ್ತೀನಿ ಅನ್ನೋದು ತುಂಬಾ ಕಷ್ಟ. ಹ್ಮ್. ಮತ್ತೆ ತಪ್ಪು ದಾರಿಗೂ ಹೋಗ್ಬೋದು. ಹ್ಮ್. ಯೂಟ್ಯೂಬ್ಗಳಲ್ಲಿ ಇವತ್ತು ಮೋಹಿನಿ ತಂತ್ರ ಅಂತ ಬರ್ತದೆ. ನಾನು ಕುತೂಹಲದಿಂದ ಅದೇನು ಅಂತ ನೋಡಿದ್ದು ಉಂಟು. ಹ್ಮ್. ಆಮೇಲೆ ಅಪ್ಸರೆಯರನ್ನ ವಶೀಕರಣ ಮಾಡ್ಕೊಳ್ಳುವಂತಹ ತಂತ್ರವನ್ನ ಓಪನ್ ಆಗಿ ಡೈಲೈಟ್ ಅಲ್ಲಿ ಹೇಳ್ಕೊಡೋಂಗೆ ಹೇಳ್ಕೊಡ್ತಾರೆ ಯೂಟ್ಯೂಬ್ನಲ್ಲಿ. ಮಂತ್ರವನ್ನು ಹೇಳ್ಕೊಡ್ತಾರೆ. ಅಯ್ಯಪ್ಪ. ಓಕೆ. ಆಯ್ತಾ? ಹ್ಮ್. ಅದನ್ನೆಲ್ಲ ಮಾಡಿ ಹ್ಮ್. ಪ್ರಾರಂಭದಲ್ಲಿ ಈ ಶಕ್ತಿಗಳೇನು ಅಂತಂದ್ರೆ ಬಹಳ ಬೇಗ ಒಲಿತಾವೆ. ಇದೇನ್ ತುಂಬಾ ಕಷ್ಟವಾದ ಸಾಧ್ಯವಾದ ಸಾಧನೆ ಅಲ್ಲವೇ ಅಲ್ಲ. ಯಾಕೆ ನನ್ನ ಹತ್ರ ಬಂದಿರೋರು ನಾನು ನೋಡಿ ಹೇಳ್ತಾ ಇರೋವಂತಹ ಮಾತಿದು. ಪ್ರಾರಂಭದಲ್ಲಿ ನಿಮ್ಗೆ ಒಲಿದ ಮೇಲೆ ಒಂದಷ್ಟು ಸಿದ್ಧಿಗಳನ್ನ ನಿಮ್ಗೆ ಕೊಟ್ಟು ಬೇಕಾದ್ರೆ ಅಪ್ಸರೇನೆ ಕರ್ಕೊಂಡ್ಬಂದು ನಿಮ್ಗೆ ಮದುವೆ ಮಾಡಿಸ್ತಾರೆ ಬೇಕಂದ್ರೆ. ಓಕೆ. ಹ್ಮ್. ಆಯ್ತಾ? ಹ್ಮ್. ತುಂಬಾ ವಿಚಿತ್ರವಾದ ಜಗತ್ತಿದು. ಹ್ಮ್. ಹ್ಮ್. ಸಾಮಾನ್ಯ ಮನಸ್ಸಿಗೆ ಅರ್ಥವೇ ಆಗೋದಿಲ್ಲ. ಹ್ಮ್. ಎಲ್ಲ ಮಾಡಿ ಒಂದು ಹಂತದ ನಂತರ ಅದು ಇವನನ್ನ ಆಳೋದಕ್ಕೆ ಶುರು ಮಾಡುತ್ತೆ. ಉಲ್ಟಾ ಹೊಡಿಯುತ್ತೆ. ಉಲ್ಟಾ. ಹ್ಮ್. ಆಮೇಲೆ ಇವನ ಜನ್ಮ ಜಾಲಾಡಿ ಹ್ಮ್. ಅದು ನರಕ ಸದೃಶವನ್ನ ಮಾಡಿ ಅವನು ಸಾಯುವವರೆಗೂ ಅವನನ್ನ ಸುಖವಾಗಿರೋಕೆ ಬಿಡೋದಿಲ್ಲ. ಇಂಥವ್ರು ಬರ್ತಾರೆ ನನ್ನ ಹತ್ರ. ಹ್ಮ್. ಹ್ಮ್. ಯಾಕೆ ಇಂಥ ದಾರಿ ಹಿಡಿದ್ರಿ, ನಿಮಗ್ ಬುದ್ಧಿ ಇರ್ಲಿಲ್ವಾ ಅಂತ ನಾನ್ ಬೈದ್ರೆ ಕಣ್ಣೀರ್ ಹಾಕೊಂತಾರೆ. ಗೊತ್ತಾಗ್ಲಿಲ್ಲ, ಅವನು ಬಂದ ಮಾಂತ್ರಿಕ, ಈ ಮಂತ್ರ ತಗೋ 61 ದಿವಸ ಮಾಡು ಅಂತಂದ್ರು. ನನ್ಗೆ 50 ದಿವಸ ಮಾಡೋತ್ತಿಗೆ ಇದೇನೋ ಗಡಿಬಿಡಿ ಆಯ್ತು ಅಂತ ನನಗೆ ಗೊತ್ತಾಯ್ತು. ಬೇಡ ಮಂತ್ರ ವಾಪಸ್ ತಕೊಂಬಿಡಪ್ಪ ಅಂತ ಅವನ ಹತ್ರ ಹೋಗಿ ಕಾಲಿಗೆ ಬಿದ್ರುನು ನಾನೇ ಇವಾಗ ವಾಪಸ್ ತಗೊಳಕ್ಕಾಗಲ್ಲ, ನೀನ್ ಕಂಪ್ಲೀಟ್ ಮಾಡ್ಲೇಬೇಕು, ಮಾಡದೇ ಇದ್ರೆ ನೀನ್ ರಕ್ತ ಕಾರ್ಕೊಂಡು ಸಾಯ್ತೀಯ ಅಂತ ಹೇಳಿ ಓಕೆ. ಹೆದರ್ಕೊಂಡು 61 ದಿವಸ ಕಂಪ್ಲೀಟ್ ಮಾಡಿದ್ಮೇಲೆ ಸ್ವಲ್ಪ ದಿವಸ ಚೆನ್ನಾಗಿತ್ತು. ಹೇಳ್ತಾನೆ ಇವಾಗ ನಾನು ಅದನ್ನ 30 ವರ್ಷದ ಹಿಂದೆ ಮಾಡಿದ್ದು ಸಾಧನೆ. ಈ ವಾಸ್ 60 ಪ್ಲಸ್. ಹ್ಮ್. ಆ 30 ವರ್ಷ ಮೇಲೆ ಶುರು ಮಾಡಿ ಸಾಧನೆ ಈಗ ಮತ್ತೆ 30 ವರ್ಷ, ಹ್ಮ್. ಒಟ್ಟು 60 ವರ್ಷ. ಒಂದು ದಿವಸವೂ ನಾನು ನೆಮ್ಮದಿಯಿಂದ ನಿದ್ದೆ ಮಾಡಿಲ್ಲ. ಒಂದು ದಿವಸವೂ ನಾನು ಖುಷಿಯಾಗಿ ಇಲ್ಲ. ಯಾವಾಗ್ಲೂ ಅದು ನನ್ನ ಒಳಗಡೆಯಿಂದ ತೊಂದರೆ ಕೊಡುತ್ತೆ. ಹ್ಮ್. ಹ್ಮ್. ಕ್ಷುದ್ರ ಶಕ್ತಿಗಳು ಮಾಡೋದೇ ಅತ್ತಲ್ವಾ. ಹ್ಮ್. ಗೊತ್ತಾಗಲ್ಲ, ಗೊತ್ತಿರಲ್ಲ, ಇನ್ನೋಸೆಂಟ್ ಆಗಿ ಏನೋ ಮಂತ್ರ ಸಾಧನೆ, ಇದರಿಂದ ನಿನಗೆ ಅಪ್ಸರೆ ಬರ್ತಾಳೆ, ರಾತ್ರಿ ನಿನ್ ಜೊತೆ ಮಲ್ಕೋತಾಳೆ, ನಿನಗೆ ಲೈಂಗಿಕ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ, ನೀನ್ ತುಂಬಾ ಎಂಜಾಯ್ ಮಾಡ್ಬೋದು. ಗೊತ್ತಾಗ್ಲಿ ಜನರಿಗೆ, ಹೇಳಿ ಇದೆಲ್ಲವನ್ನ ಹೇಳಿ ನಿಮ್ಮ ಪಾಡ್ಕಾಸ್ಟ್ ಮೂಲಕ. ಹ್ಮ್. ಹ್ಮ್. ಹಾ ಹ್ಮ್. ಅಂತ ಹೇಳಿ ಆಸೆ ತೋರಿಸ್ತಾರೆ, ಲಕ್ಷಗಟ್ಲೆ ದುಡ್ಡಿಸ್ಕೋತಾರೆ, ಅದನ್ನ ಹೇಳೋಲ್ಲ. ಹ್ಮ್. ನಾನು ಒಂದು ಮಂತ್ರಕ್ಕೆ ಇಷ್ಟು ಅಂತ ಚಾರ್ಜ್ ಮಾಡ್ತೀನಿ ಅಂದ್ರೆ ಅದನ್ನ ದೊಡ್ಡದಾಗಿ ಜಗಳ ಮಾಡ್ತಾರೆ ಯೂಟ್ಯೂಬ್ಗಳಲ್ಲಿ. ನಿಮ್ಗೆ ಎಷ್ಟು ಬೇಕಾದ್ರೂ ಜಗಳ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀನಿ, ಐ ಡೋಂಟ್ ಕೇರ್. ಆಯ್ತಾ? ಇದನ್ನ ನಮ್ಗೆ ಅಪ್ಸರೆ ಮಂತ್ರ ಸಿಕ್ತು ಇದೆಲ್ಲ ಕಥೆ ಹೇಳ್ತಾರೆ. ಅದ್ ಹಿಂದಿರೋ ಸತ್ಯ ಏನು, ಎಷ್ಟು ಲಕ್ಷ ಹಣ ಖರ್ಚು ಮಾಡಿದ್ದಾರೆ, ಆಮೇಲೆ ಅದರಿಂದ ಬಿಡುಗಡೆ ಪಡ್ಕೊಳ್ಳೋಕೆ ಬೇರೆ ಬೇರೆ ಮಾಂತ್ರಿಕರ ಹತ್ರ ಹೋಗಿ ಜೀವನ ಎಲ್ಲ ಸವಿಸ್ಬಿಟ್ಟಿದ್ದಾರೆ. ತುಂಬಾ ದುಃಖ ಆಗುತ್ತೆ ನನಗೆ ಅವ್ರನ್ನ ನೋಡಿದ್ರೆ. ಆದ್ರೆ ನಾನು ಹೇಳ್ತೀನಿ, ಇದು ನನ್ನ ಮಾರ್ಗ ಅಲ್ಲ. ಇಂಥವ್ರು ಇದ್ದಾರೆ, ಹೋಗಿ ಅಲ್ಲಿ ಏನಾದ್ರು ಪರಿಹಾರ ತಗೊಳಕ್ಕಾದ್ರೆ ಹೋಗಿ ಹ್ಮ್. ಹ್ಮ್. ಅಂತ ಹೇಳಿ ಕಳಿಸ್ಕೊಡ್ತೀನಿ. ಆದ್ರೆ ಖೇದ ಆಗುತ್ತೆ. ಅಮ್ಮ, ಈಗ ದೃಷ್ಟಿ ಆಗತ್ತೆ ಅಂತ ಹೇಳ್ತಾರೆ ಕಾಮನ್ ಆಗಿ ಮನೆಗಳಲ್ಲಿ, ಮಗುಗಾಗ್ಲಿ ಅಥವಾ ದೊಡ್ಡವ್ರಿಗಾಗ್ಲಿ ಏನೋ ಮೈಕೈ ನೋವ್ತಾ ಇದೆ, ಸರಿ ಇಲ್ಲ, ಏನೋ ದೃಷ್ಟಿ ಆಗಿದೆ ನಿಂಗೆ, ನಜರ್ ಅಂತೆಲ್ಲ. ಅದು ಕೂಡ ನೆಗೆಟಿವ್ ಎನರ್ಜಿನೇನಾ ಅಥವಾ ಅದರ ಒಂದು ವಿಷಯ ಏನು ಅಂತ? ಇಲ್ಲಿ ಎರಡು ತರ ಇದೆ. ಹ್ಮ್. ಒಂದು, ಈ ಶರೀರದಲ್ಲೇ ಇರುವ ಜೀವಂತ ವ್ಯಕ್ತಿಗಳು, ಹ್ಮ್. ಅವರು ಕೂಡ ಈ ನೆಗೆಟಿವ್ ಎನರ್ಜಿಯನ್ನ ಕ್ರಿಯೇಟ್ ಮಾಡಬಲ್ಲರು. ಓಕೆ. ಹ್ಮ್. ಯಾಕೆ ಅಂತಂದ್ರೆ ಅವರ ಒಳಗಡೆಗೆ ತಮ್ಮ ಜೀವನದಲ್ಲಿ ಆದಂತಹ ನೋವುಗಳು, ಎಕ್ಸ್ಪ್ಲಾಯಿಟೇಷನ್ ಇರ್ಬೋದು, ಶೋಷಣೆ ನಡೆದಿರುತ್ತೆ ಎಲ್ಲರ ಮೇಲೂನು. ಹ್ಮ್. ಹ್ಮ್. ಮತ್ತೆ ದುಃಖಗಳು, ಅವ್ರು ಎಂತಹ ಕಠೋರವಾದಂತಹ ಕಾಠಿಣ್ಯದಿಂದ ಕೂಡಿದಂತಹ ಸಂಬಂಧಗಳಲ್ಲಿ ಇದ್ದು ಅದರಲ್ಲಿ ಹೋರಾಡಿ ಸತ್ತು ಸತ್ತು ಬದುಕಿ ಹ್ಮ್. ಇರ್ತಾರೆ. ಅವರಲ್ಲಿ ಮೃದುವಾದ ಒಳ್ಳೆಯ ಭಾವನೆಗಳು ಇರೋಕೆ ಹೇಗೆ ಸಾಧ್ಯ? ನಿಜ. ಕಾಠಿಣ್ಯವೇ ಅವರ ವ್ಯಕ್ತಿತ್ವ ಆಗ್ಬಿಟ್ಟಿರುತ್ತೆ. ಆ ಜೀವನ ಅವರಿಗೆ ಅದನ್ನ ಹಾಗೆ ರೂಪಿಸ್ಬಿಟ್ಟಿರುತ್ತೆ. ಹ್ಮ್. ಅಂಥವ್ರಿಗೆ ಜಲಸಿನೂ ಜಾಸ್ತಿ ಬರುತ್ತೆ. ಯಾಕಂದ್ರೆ ಅವ್ರಿಗೆ ಕಂಟ್ರೋಲ್ ಮಾಡಕ್ ಗೊತ್ತಿಲ್ಲ ಅದೆಲ್ಲ. ಹ್ಮ್. ಹ್ಮ್. ಯಾರಾದರೂ ಹ್ಮ್. ನನಗಿಂತ ಚೆನ್ನಾಗಿದ್ದಾರೆ ನೋಡಿ, ಅವ್ರು ಎಷ್ಟು ಸುಖವಾದ ಜೀವನ ನಡೆಸ್ತಿದ್ದಾರೆ, ನನ್ನ ಜೀವನ ಎಲ್ಲ ಹೀಗೆ ಆಗೋಯ್ತಲ್ಲ ಅಂದಾಗ ಅಗ್ರೆಸಿವ್ ಆದ್ರೆ ಅವರು ಹ್ಮ್. ಅಗ್ರೆಸಿವ್ ಆಗಿ ಆ ಮಾನಸಿಕ ಸ್ಥಿತಿನಲ್ಲಿ ಯಾರ ಮೇಲಾದ್ರೂ ಕಣ್ಣಾಕಿ ನೋಡು ಇವ್ರು ಹೀಗಿದಾರಲ್ಲ ಹ್ಮ್. ಅಂದ್ರೆ ಅದೇ ನಜರ್. ಹ್ಮ್. ಹ್ಮ್. ಆಯ್ತಾ? ಹ್ಮ್. ಅದು ನನಗೆ ಶತ್ರುವಾಗಿನೇ ಮಾಡ್ಬೇಕಂತ ಏನಿಲ್ಲ, ಹ್ಮ್. ಮಿತ್ರರಾಗೇ ಮಾಡ್ತಾರೆ. ಅದು
ಹೊರಗಡೆಯವ್ರಿಗೆ ಮಾತ್ರ ಮಾಡ್ತಾರೆ ಅಂತೇನಲ್ಲ. ಮನೆಯಲ್ಲೇ ಒಬ್ರು ಇನ್ನೊಬ್ರಿಗೆ ಮಾಡ್ತಾರೆ. ಹ್ಮ್. ಸೈಲೆಂಟ್ ಆಗೇ ಖರ್ಚು ಮಾಡ್ತಾರೆ. ಎಷ್ಟು ಜನ ಬರ್ತಾರೆ ಇಂತಹ ನೋವ್ನಲ್ಲಿರೋರು ನನ್ನ ಹತ್ರ ಹ್ಮ್. 1 to 1 ಮಾತಾಡೋದಕ್ಕೆ. ಹ್ಮ್. ಹ್ಮ್. ಆನ್‌ಲೈನು ಬರ್ತಾರೆ. ಹ್ಮ್. ಗಂಡ ಹೆಂಡತಿ ಮೇಲೆ, ಹ್ಮ್. ಹೆಂಡತಿ ಗಂಡನ ಮೇಲೆ, ಹ್ಮ್. ಮಕ್ಕಳು ತಂದೆ ತಾಯಿ ಮೇಲೆ, ತಂದೆ ತಾಯಿ ಮಕ್ಕಳ ಮೇಲೆ. ಅಬ್ಬಾ, ಹಾಗಾದ್ರೆ ಸಂಬಂಧ ಅಂದ್ರೆ ಯಾವುದು? ನಿಜ. ಎಲ್ಲಿದೆ ಸಂಬಂಧ? ಇದು ನಿರಂತರವಾಗಿ ನಡೀತಾನೆ ಇದೆ. ಅದು ಶರೀರದಲ್ಲಿರೋ ವ್ಯಕ್ತಿಗಳು ಇನ್ನೊಬ್ಬರ ಮೇಲೆ ಮಾಡಬಹುದು, ಹ್ಮ್. ಅಥವಾ ತಾಂತ್ರಿಕವಾದ ಮಾರ್ಗಗಳನ್ನ ಅನುಸರಿಸಿ ಆ ದೃಷ್ಟಿಯನ್ನ ಹ್ಮ್. ಕೆಟ್ಟದ್ದನ್ನಾಗಿನೂ ಮಾಡಬಹುದು. ಒಳ್ಳೆಯ ತಂತ್ರ ಮಾರ್ಗವನ್ನ ಮಾಡಿರುವಂತಹ ಸಿದ್ಧ ಪುರುಷರು ಏನಿದ್ದಾರೆ, ಹ್ಮ್. ನಾವು ಅವ್ರನ್ನ ಋಷಿಮುನಿಗಳು ಅಂತ ಕರಿತೀವಲ್ಲ, ಅವರೆಲ್ಲರೂ ಕೂಡ ಇದೇ ಶಕ್ತಿಯನ್ನ ಹ್ಮ್. ಒಳ್ಳೇದಕ್ಕೆ ಮಾತ್ರ ಬಳಸ್ತಾರೆ. ಹ್ಮ್. ಹ್ಮ್. ನನ್ನ ಗುರುಗಳ ಗುರುಗಳು ಹ್ಮ್. ಪುಂಡರೀಕಾಕ್ಷಾನಂದನಾಥ ಅಂತ ಹೇಳಿ ಹ್ಮ್. ನಮ್ಮ ಗುರುಗಳು ಹೇಳ್ತಾ ಇದ್ರು ಯಾವಾಗ್ಲೂ. ಹ್ಮ್. ಅತ್ಯಂತ ಮಹಾನ್ ಶ್ರೀ ವಿದ್ಯಾ ಸಿದ್ಧರು ಅವರು. ಹ್ಮ್. ಅವರು ಹಳ್ಳಿಯಿಂದ ಪ್ರಯಾಣಗಳನ್ನ ಮಾಡಿಕೊಂಡು, ಹ್ಮ್. ತೀರ್ಥಹಳ್ಳಿ ಹತ್ರ ಅವ್ರ ಮನೆ. ಹ್ಮ್. ಇಲ್ಲವ್ರ ಮನೆ ಇದೆ, ಅವರ ಫ್ಯಾಮಿಲಿ ಎಲ್ಲ ಇದ್ದಾರೆ. ಹ್ಮ್. ನನ್ನ ಗುರುಗಳು, ನನ್ನ ಪರಮ ಗುರು. ಹ್ಮ್. ಅವರು ಶರೀರದಲ್ಲಿದ್ದಾಗ ಹ್ಮ್. ಇದೇ ಕೆಲಸ. ಹ್ಮ್. ಎಲ್ಲೆಲ್ಲಿ ಯಾರಿಗೆ ಏನ್ ತೊಂದರೆ ಆಗಿದೆ ಈ ತರ ಮಾಟ ಮಂತ್ರದಿಂದ ಅಂದ್ರೆ, ಹ್ಮ್. ಹಗಲು ಅಂತ ನೋಡಲ್ಲ, ರಾತ್ರಿ ಅಂತ ನೋಡಲ್ಲ, ಹ್ಮ್. ಹೋಗಿ ಅವರಿಗೆ ಸಹಾಯವನ್ನ ಮಾಡಿ ಯಜ್ಞಗಳ ಮೂಲಕ, ಮಂತ್ರಗಳ ಮೂಲಕ ಹ್ಮ್. ಆ ಮಾಟಗಳನ್ನೆಲ್ಲ ತೆಗೆದುಹಾಕಿ ಹ್ಮ್. ಅವರಿಗೆ ಒಳ್ಳೇದನ್ನ ಮಾಡೋದು, ದೃಷ್ಟಿ ಮೂಲಕ ಮಾಡೋದು. ಹ್ಮ್. ಯಾವ ನಜರ್ ಅಂತ ನೀವೇನ್ ಹೇಳ್ತೀರಾ ಅದನ್ನ ತೆಗಿಲಿಕ್ಕೆ ಇವ್ರು ತಮ್ಮ ದೃಷ್ಟಿಯ ಶಕ್ತಿಯನ್ನ ಬಳಸೋದು. ಹ್ಮ್. 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 ಇವುಗಳನ್ನ ಮಾಡಿ ಜನರಿಗೆ ಕಲ್ಯಾಣವನ್ನ ಮಾಡೋದಕ್ಕೂ ಇದೇ ಶಕ್ತಿಯನ್ನ ಬಳಸೋದು. ಇಟ್ ಈಸ್ ಲೈಕ್ ಎ ಸಿಸರ್, ಆರ್ ಇಟ್ ಈಸ್ ಲೈಕ್ ಎ ನೈಫ್. ಹ್ಮ್. ಒಬ್ಬ ವೈದ್ಯನ ಹತ್ರ ಅದು ಆಪರೇಷನ್ನಿಗೆ ಉಪಯೋಗಿಸಿ ಒಬ್ಬರ ಜೀವನಕ್ಕೆ ದಾನವನ್ನ ಮಾಡ್ಬೋದು. ಹ್ಮ್. ಹ್ಮ್. ಅದೇ ಒಬ್ಬ ಕೊಲೆಗಾರನ ಕೈನಲ್ಲಿದ್ರೆ ಹ್ಮ್. ಜೀವನ ನಾಶ ಮಾಡ್ಬೋದು. ಶಕ್ತಿ ಅನ್ನೋದು ಎಲ್ಲ ರೂಪಗಳಲ್ಲೂ ಇರೋದಕ್ಕೆ ಇದನ್ನ ಬ್ರಹ್ಮಾಂಡ ಅಂತ ನಾವು ಕರೀತೀವಿ. ಹೌದು. ಇಟ್ ಆಲ್ ಡಿಪೆಂಡ್ಸ್ ಆನ್ ಅಸ್. ತಮ್ಗೆ ಈ ತರದ ಈವಿಲ್ ಎನರ್ಜಿ ಜೊತೆ ಎನ್ಕೌಂಟರ್ ಆಗಿರೋದು ಉಂಟಾ? ತಮ್ಮ ಎಕ್ಸ್ಪೀರಿಯನ್ಸ್ ಯಾರು ಶೇರ್ ಮಾಡ್ಬೋದಾ? ತುಂಬಾ ಆಗಿದೆ. ಅನೇಕ ಪಾಡ್ಕಾಸ್ಟ್‌ಗಳಲ್ಲೂ ನಾನು ಹೇಳಿದ್ದೀನಿ ಇದನ್ನ. ಹ್ಮ್. ಈಗಷ್ಟೇ ನೀವು ದೃಷ್ಟಿ ಬಗ್ಗೆ ಅಂತ ಹೇಳಿದ್ರಿಂದ, ಯಾವುದೋ ಒಂದು ಪಾಡ್ಕಾಸ್ಟಲ್ಲಿ ನಾನು ಪಾಸಿಂಗ್ ರಿಮಾರ್ಕ್ ಆಗಿ ಹೇಳಿರ್ಬಹುದು ಅಷ್ಟೇ. ಸರಿಯಾಗಿ ನನಗೆ ನೆನಪಿಲ್ಲ. ಈ ದೃಷ್ಟಿಯನ್ನೇ ಹೇಗೆ ಒಳ್ಳೆಯ ಕೆಲಸಕ್ಕೂ ಬಳಸ್ಬೋದು ಅನ್ನೋದಕ್ಕೆ ನನ್ನ ಗುರುಗಳೇ ಒಂದು ಜೀವಂತವಾದ ಉದಾಹರಣೆ. ಹ್ಮ್. ಹ್ಮ್. ಜ್ವಲಂತವಾದ ಉದಾಹರಣೆ. ಹ್ಮ್. ನಾನು ನನ್ನ ಸಾಧನೆಯಲ್ಲಿ ಒಂದು ಹಂತದಲ್ಲಿ ನನ್ನ ಕರ್ಮಗಳ ಕಾರಣದಿಂದಾಗಿ, ಹಿಂದಿನ ಜನ್ಮಗಳ ಕರ್ಮಗಳ ಕಾರಣದಿಂದಾಗಿ ಬಹಳ ಕ್ಲಿಷ್ಟಕರವಾದಂತಹ ಪರಿಸ್ಥಿತಿಯನ್ನ ಎದುರಿಸ್ಬೇಕಾಯ್ತು. ಹ್ಮ್. ಆಗಾಗ್ಲೇ ನನ್ನ ಗುರುಗಳು ಶರೀರವನ್ನ ಬಿಟ್ಟಿದ್ರು. ಹ್ಮ್. ಹ್ಮ್. ಒಂದು ಸಂಸ್ಥೆಯನ್ನು ನಡೆಸುವ ಜವಾಬ್ದಾರಿ ನನ್ನ ತಲೆ ಮೇಲಿತ್ತು. ಹ್ಮ್. ಆಶ್ರಮವನ್ನ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಇತ್ತು. ಕೋವಿಡ್ ಸಿಚುವೇಶನ್ನು ಬಹಳ ಆರ್ಥಿಕ ಸಂಕಟವನ್ನ ತಂದಿಟ್ಟಂತಹ ಕಾಲ. ಎಲ್ಲ ರೀತಿಯಿಂದ ಅದು ಸವಾಲು. ಆಗ ಆ ಒಂದು ಸಮಸ್ಯೆಯನ್ನ ನಾನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗದೆ, ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ಹ್ಮ್. ಹ್ಮ್. ಹ ಹ್ಮ್. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ, ಅಲ್ಲಿ ಎಲ್ಲೋ ಒಂದು ಕಡೆ ಇಂಥದ್ದೇನೋ ಒಂದು ನಡೀತಾ ಇದೆ, ಹ್ಮ್. ಹ್ಮ್. ದೃಷ್ಟಿ ಯುದ್ಧ ನಡೀತಾ ಇದೆ. ಅವರಿಗೆ ತುಂಬಾ ಹತ್ರಕ್ಕೆ ಬರ್ಲಿಕ್ಕೆ ಆಗ್ತಿಲ್ಲ ನನ್ನ ಹತ್ರ, ಬಿಕಾಸ್ ನಾನು ಸಾಧನೆಯನ್ನ ಜಪತಪಗಳನ್ನ ಮಾಡಿರುವಂತಹ ವ್ಯಕ್ತಿ ಆಗಿರೋದ್ರಿಂದ. ಬಟ್ ದೇ ಆರ್ ಟ್ರೈಯಿಂಗ್ ವೆರಿ ಹಾರ್ಡ್. ಹ್ಮ್. ಹ್ಮ್. ಇದು ಎಲ್ಲವನ್ನ ಹೇಳ್ಕೊಳಕ್ ಆಗಲ್ಲ ಏನು ಎತ್ತ ಅಂತ. ಇದು ಬಹಳ ಕಷ್ಟವಾದಂತಹ ಪರಿಸ್ಥಿತಿನಲ್ಲಿ ನಾನು ಇದ್ದಾಗ, ಆ ವ್ಯಕ್ತಿ ನನ್ನ ಎದುರುಗಡೆ ಇದ್ದಾಗ ಹ್ಮ್. ಆ, ಹ್ಮ್. ನಾನು ಗುರುಗಳಿಗೆ ಪ್ರಾರ್ಥನೆಯನ್ನು ಮಾಡಿದೆ. ನನಗೆ ಈ ವ್ಯಕ್ತಿಯಿಂದ ತೊಂದರೆ ಆಗ್ತಾ ಇದೆ ಅಂತ ಗೊತ್ತು. ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನೀವು ದಾರಿ ತೋರಿಸಿ ಅಂತ ಹೇಳಿ. ಹ್ಮ್. ಇದು ನಂಬೋದಕ್ಕೆ ಕಷ್ಟ. ಹ್ಮ್. ಫೋಟೋ ಇತ್ತು ಆಶ್ರಮದಲ್ಲಿ. ಹ್ಮ್. ಆ ಫೋಟೋನ ನೋಡಿ ಒಂದು ಮಾತು ಹೇಳಿದೆ ನಾನು ಅಷ್ಟೇ. ಹ್ಮ್. ಒಂದೇ ಕ್ಷಣದಲ್ಲಿ ನನಗಾದ ಅನುಭವ ಏನು ಅಂದ್ರೆ, ಆ ವ್ಯಕ್ತಿ ಹತ್ರ ಮಾತಾಡ್ತಾ ಇದ್ದೀನಿ. ಈ ಕಡೆಯಿಂದ ಅವರ ಕಣ್ಣು, ಹ್ಮ್. ಹ್ಮ್. ಎರಡೂ ಕಣ್ಣು, ಫೋಟೋದ ಕಣ್ಣು ಮಾತ್ರ ಟ್ರಾವೆಲ್ ಆಗಿ ಮಾಡ್ಕೊಂಡು ಸ್ಪೇಸಲ್ಲಿ ಬಂದು ಸೀದಾ ನನ್ನ ಮುಂದೆ ಎದುರುಗಡೆ ನಿಂತ್ಕೊಂಡು ಅದು ಸೀದಾ ನನ್ನ ಕಣ್ಣನ್ನ ಎಂಟರ್ ಆಯ್ತು. ಹ್ಮ್. ಸ್ಪಷ್ಟವಾದ ಅನುಭವ ಅದು. ನೀವು ದೈವಿಕವಾದ ಅನುಭವ ಅಂತೀರಲ್ಲ, ಹ್ಮ್.
ದೈವಿಕವಾದ ಅನುಭವ ಅಂತಂದ್ರೆ ನಾವು ಕಣ್ಣಲ್ಲಿ ಮನಸ್ಸಿನಲ್ಲಿ ಇಟ್ಕೊಂಡಿರುವಂತಹ ದೇವರುಗಳು ಎದುರಿಗೆ ಪ್ರತ್ಯಕ್ಷವಾದ್ರೆ ಮಾತ್ರ ದೈವಿಕ ಅನುಭವ ಅಂತ ಏನಲ್ಲ. ಹ್ಮ್. ಇದು ಇಂದ್ರಿಯಗಳಿಗೆ ಮೀರಿದ ಎಲ್ಲಾ ಅನುಭವಗಳು ಕೂಡ ದೈವಿಕವಾದೇ ಆಗಿರುತ್ತೆ ಅಂತ. ಹ್ಮ್. ಹ್ಮ್. ಸ್ಪಷ್ಟವಾಗಿ ಗೊತ್ತು ನನ್ನ ಕಣ್ಣುಗಳು ಗುರುಗಳ ಕಣ್ಣಾಗಿದೆ ಅಂತ. ಹ್ಮ್. ನನಗೆ ಗೊತ್ತಾಗ್ತಾ ಇದೆ ಅದು. ಹ್ಮ್. ಆ ಹ್ಮ್. ನಾನು ಮಾತಾಡಕ್ ಶುರು ಮಾಡಿದಾಗ ಅದು ನಾನ್ ಮಾತಾಡ್ತಾ ಇಲ್ಲ, ಗುರುಗಳೇ ನೋಡಿ ಮಾತಾಡ್ತಾ ಇರೋದು. ಧ್ವನಿ ನನ್ನದೇ. ಹ್ಮ್. ಹ್ಮ್. ಇದನ್ನ ನೀವು ಮಠ ಮಂತ್ರ ಅಂತಾನೂ ಹೇಳ್ಬೋದು ಬೇಕಾದ್ರೆ. ಯಾವ ಪರ್ಪಸ್ಸಿಗೆ ಉಪಯೋಗಿಸ್ತೀವಿ ಅನ್ನೋದ್ರ ಮೇಲೆ ಅದು ಕೆಟ್ಟದ್ದೋ ಒಳ್ಳೇದೋ ಅಂತ ಗೊತ್ತಾಗುತ್ತೆ. ಹ್ಮ್. ಸ್ತಂಭನ ಹ್ಮ್. ಸ್ತಂಭನವನ್ನ ಮಾಡಿ ಒಬ್ಬ ವ್ಯಕ್ತಿಯನ್ನ ಕೊಲ್ಲೋದು ತುಂಬಾ ಸುಲಭ. ಹ್ಮ್. ಇದನ್ನ ಮಾಂತ್ರಿಕರು ಬಳಸ್ತಾರೆ. ಹ್ಮ್. ಸ್ತಂಭನ ಅಂದ್ರೆ ಏನು? ನೀನ್ ನಿಂತ್ಕೊಂಡಿದ್ರೆ ಹಾಗೆ ಫ್ರೀಸ್ ಆಗ್ಬಿಡ್ತೀಯ. ಹ್ಮ್. ಮೂವ್ ಮಾಡಕ್ ನಿಂಗೆ ಶಕ್ತಿನೇ ಇರಲ್ಲ ಅಂದ್ರೆ ಕೊಲ್ಲೋದು ಸುಲಭ ಅಲ್ವಾ? ಹ್ಮ್. ಹಾಗೆ ಅದೇ ಸ್ತಂಭನವನ್ನ ಬಳಸಿ ಯೋಗಿಗಳು ತಮ್ಮ ಯೋಗಕ್ಷೇಮವನ್ನ ನೋಡ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಳ್ತಿದ್ರು ಹಿಮಾಲಯದಲ್ಲೆಲ್ಲ. ಹ್ಮ್. ಹ್ಮ್. ಕರಡಿಗಳು, ಸಿಂಹಗಳು ಎಲ್ಲ ಓಡಾಡ್ತಾ ಇರ್ತವೆ. ಅವುಗಳಿಗೂ ಏನು ತೊಂದರೆ ಆಗ್ಬಾರ್ದು. ಹ್ಮ್. ಅಂತದ್ ಬಂತು ಅಂತಂದ್ರೆ ಆ ಸ್ತಂಭನ ಕ್ರಿಯೆಯನ್ನ ಬಳಸಿ ಆ ಪ್ರಾಣಿ 10 ನಿಮಿಷ ಅಲ್ಲೇ ಹಾಗೆ ನಿಂತು ಬಿಟ್ಟಿರ್ಬೇಕು. ಹ್ಮ್. ಇವ್ರು ತಮ್ಮ ದಾರಿ ಹಿಡ್ಕೊಂಡು ಹೋಗ್ತಾರೆ. 10 ನಿಮಿಷ ಆದ್ಮೇಲೆ ಅದ್ರ ದಾಡಿಯಿಂದ ಅದು ಹೋಗ್ತದೆ. ಹ್ಮ್. ಹೇಳದ್ನಲ್ಲ ನೈಫನ್ ಹೆಂಗ್ ಇಟ್ಕೊಂಡಿದೀವಿ ಅನ್ನೋ ತರ. ಹೌದು. ಅದನ್ನೇ ಆಕ್ಚುಲಿ ನನ್ನ ಗುರುಗಳು ಹ್ಮ್. ಪ್ರಯೋಗವನ್ನ ಮಾಡಿ ನನಗೆ ಅಲ್ಲಿ ಏನು ಸಮಸ್ಯೆ ಇತ್ತೋ ಅದನ್ನ ಕ್ಲಿಯರ್ ಮಾಡಿ ಕಳಿಸ್ಬಿಟ್ರು. ಅವರಲ್ಲಿ ಇರೋಷ್ಟು ಹೊತ್ತು ಸುಮಾರು 1-1.5 ಗಂಟೆಗಳ ಕಾಲ ನನ್ನ ಅನುಭವದಲ್ಲಿ ಪ್ರತಿಯೊಂದನ್ನು ಗುರುಗಳು ನನ್ನ ಕಣ್ಣು ಮೂಲಕ ನೋಡ್ತಾ ಇದ್ದಾರೆ ಒಳಗಡೆ ಇದ್ದು. ಹ್ಮ್. ಹ್ಮ್. ಮಾತುಗಳನ್ನು ನನ್ನ ಹತ್ರ ಏನ್ ಬೇಕೋ ಅದನ್ನ ಆಡಿಸ್ತಾ ಇದ್ದಾರೆ. ಹ್ಮ್. ಮತ್ತೆ ಮತ್ತೆ ಅನುಭವ ಆದ್ಮೇಲೆ ಇದರ ಮತ್ತೆ ಟೋಟಲ್ ಟ್ರಾನ್ಸ್ಫಾರ್ಮೇಶನ್. ಹ್ಮ್. ಹ್ಮ್. ಇದಕ್ಕೆ ಏನ್ ಹೆಸರು ಬೇಕಾದ್ರೂ ನೀವು ಕೊಟ್ಕೊಳ್ಬಹುದು. ತಮ್ಮ ಒಂದು ಇಂಟರ್ವ್ಯೂ ನಲ್ಲಿ ನೋಡಿದ್ದೆ ನಾನು, ಹ್ಮ್ ಅಗಸ್ತ್ಯ ಮುನಿಗಳನ್ನ ತಾವು ಭೇಟಿ ಮಾಡಿದ್ರ ಬಗ್ಗೆ ಹ್ಮ್ ಹೇಳಿದ್ರಿ. ಆ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ. ಅದು ತುಂಬಾ ದೀರ್ಘವಾದ್ದು. ಹ್ಮ್. ಯಾವುದು ಪ್ರಮುಖವಾಗಿ ಬೇಕು ಅನ್ನೋದ್ರ ಮೇಲೆ ನಿನ್ ಪ್ರಶ್ನೆ ಮೇಲೆ ಡಿಪೆಂಡ್ ಆಗುತ್ತೆ ಹೇಳ್ಬೋದು ನಾನು. ಹ. ಇಲ್ಲದ್ರೆ ತುಂಬಾ ದೀರ್ಘವಾದ್ದು. ಅಂದ್ರೆ ಅಗಸ್ತ್ಯ ಮುನಿಗಳ ತಮ್ಮ ಇಂಟ್ರಾಕ್ಷನ್ ಅಥವಾ ತಾವು ಅವ್ರನ್ನ ಭೇಟಿಯಾಗಿದ್ದು ಯಾವ ಸ್ಥಿತಿಯಲ್ಲಿ ಅಥವಾ ಯಾವ ಉದ್ದೇಶಕ್ಕಾಗಿ ಅಥವಾ ಅದರಿಂದ ತಾವು ಪಡೆದಿದ್ದೇನು? ಆ ತರ. ಸರಿ ಸರಿ. ಶ್ರೀವಿದ್ಯೆನಲ್ಲಿ ಸಾಧನೆಯನ್ನ ಶ್ರೀವಿದ್ಯೆ ಕೊನೆ ಅನ್ನೋದಿಲ್ವೇ ಇಲ್ಲ. ಎಲ್ಲ ಸಾಧನೆ ಮುಗೀತು ಅಂತ ಹೇಳೋದು ಬೋಗಸದು. ಹ್ಮ್. ಒಂದ್ ಹಂತ ಅಂತ ಇಟ್ಕೊಳ್ಳಿ. ಹ್ಮ್. ಬಂದಂತಹ ಕಾಲ ಅದು. ಹ್ಮ್. ಬಹಳ ಬಹಳ ಹಿಂದಕ್ಕೆ ಏನಲ್ಲ, ಒಂದ್ 10 ವರ್ಷ ಹ್ಮ್. ಹಿಂದಿರ್ಬೋದು. ಹ್ಮ್. ಆಗ ನನ್ನ ಗುರುಗಳು ಮತ್ತೆ ಸ್ವಾಮಿರಾಮ ಅವರು ಹ್ಮ್. ಇಬ್ರು ಆಗಾಗ್ಗೆ ಬಂದು ಹ್ಮ್. ಬೇರೆ ಬೇರೆ ಋಷಿಗಳೆಲ್ಲ ಬಂದು ನನಗೆ ಭೇಟಿಯನ್ನು ಮಾಡ್ತಾ ಇದ್ರು, ಹ್ಮ್. ಹ್ಮ್. ಕಾಣಿಸ್ಕೊಳ್ತಾ ಇದ್ರು. ಅನೇಕ ರೀತಿಯಲ್ಲಿ ಮಾರ್ಗದರ್ಶನಗಳನ್ನ ಹ್ಮ್. ಮಾಡ್ತಾ ಇದ್ರು. ಹ್ಮ್. ಯಾಕೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಹ್ಮ್. ಆಮೇಲೆ ಅವರ ಮೂಲಕವೇ ಸಂದೇಶಗಳು ಬಂತು. ಏನು ಅಂತಂದ್ರೆ, ನೀನು ಈ ಪರಂಪರೆಯನ್ನ ಪ್ರತಿನಿಧಿಸಿ ಶ್ರೀವಿದ್ಯೆಯ ಗುರುವಾಗಿ ಶ್ರೀವಿದ್ಯೆಯ ಮಾರ್ಗದರ್ಶನವನ್ನ ಜನರಿಗೆ ಮಾಡಬೇಕು ಅಂತ ಹೇಳಿ ಅಂತ. ಹ್ಮ್. ಹ್ಮ್. ನನಗೇನು ಅದ್ರಲ್ಲಿ ಅಂತ ಆಸಕ್ತಿ ಏನಿರ್ಲಿಲ್ಲ. ಹ್ಮ್. ಆಯ್ತಾ? ಹ್ಮ್. ನನ್ನ ಜಗತ್ತೆಲ್ಲ ಏನೋ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೆ, ಡಾನ್ಸು ಇಂಥದ್ದೇ ಇತ್ತು. ಮತ್ತೆ ಆಶ್ರಮವನ್ನ ನೋಡ್ಕೊಳ್ಳೋದು. ಮತ್ತೆ ನನ್ನ ಗುರುಗಳು ಮತ್ತು ಸ್ವಾಮಿರಾಮ ಅವರು ನನ್ನ ಬದುಕನ್ನ ತುಂಬಿ ಬಿಟ್ಟಿದ್ರು. ಇದ್ರಾಚೆ ಇನ್ನೇನು ಇರ್ಲಿಲ್ಲ. ಅವರಿಗೆ ಇಷ್ಟ ಇದ್ದು ಅವರೇ ಆಗ್ಬೇಕು ಅಂತ ಹೇಳಿದ್ಮೇಲೆ ಹ್ಮ್. ಗುರುಸ್ ವರ್ಡ್ ಈಸ್ ಕಮಾಂಡ್ ಅಂತೆ. ಹೌದು. ಹೀಗೆ ನಾನು ಈ ದಾರಿಗೆ ಬಂದಿದ್ದಾಯ್ತು. ಹ್ಮ್. ಬಂದಂತ ಹಂತದಲ್ಲಿ ನನಗೆ ಅಗಸ್ತ್ಯರ ಭೇಟಿಯಾಗಿತ್ತು. ಹ್ಮ್. ಹ್ಮ್. ಅದೊಂದು ದೇವಸ್ಥಾನ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಹ್ಮ್. ತಿರುಮೈಚೂರ್ನಲ್ಲಿ, ತಮಿಳ್ನಾಡು. ಹ್ಮ್. ಯಾತಕ್ ಹೋಗ್ತಿದ್ದೀನಿ ಅಂತಾನೂ ಗೊತ್ತಿಲ್ಲ. ನಾನು ಪಾಂಡಿಚೇರಿಗೆ ಹೋಗ್ಬೇಕಾಗಿತ್ತು. ಹ್ಮ್. ಗೊತ್ತೇ ಇಲ್ಲ ಯಾವಾಗ ದಾರಿ ತಪ್ಪಿದ್ವಿ ಅಂತಾನೆ. ಹ್ಮ್. ಮತ್ತೆ ಇದು ಮೊಬೈಲ್ ಚಾರ್ಜ್ ಹೊರ್ಟೋಯ್ತು. ಹ್ಮ್. ಮ್ಯಾಪ್ ಗೂಗಲ್ ಮ್ಯಾಪ್ ಸಿಗ್ತಾ ಇಲ್ಲ. ಹ್ಮ್. ಹಾಗಾಗಿ ಹ್ಮ್. ಎಲ್ಲಿ ಹೋಗ್ತಿದೀವಿ ಅಂತ ಗೊತ್ತಿಲ್ಲ. ಹ್ಮ್. ಹೀಗಾಗಿ ಎಲ್ಲೋ ಒಂದ್ ಕಡೆ ಹೋಗಿ ಕಾರನ್ನ ನಿಲ್ಸಿದ್ರೆ ತಾನಾಗೆ ನಿಂತೋಯ್ತು ಕಾರು. ಹ್ಮ್. ಹಿಂಗ್ ನೋಡಿದ್ರೆ ಅಲ್ಲಿ ಲಲಿತಾ ತ್ರಿಪುರ ಸುಂದರಿ ದೇವಸ್ಥಾನ ಅಂತಿದೆ. ಅಬ್ಬಾ. ಹ್ಮ್. ಇದು ಪವಾಡ ಅಲ್ವೇ? ಹೌದು. ಆಯ್ತು. ಹ್ಮ್. ಅಲ್ಲಿ ಹೋದ್ರೆ ಅಂದ್ರೆ ಆಗ್ಲೇ ಕ್ಲೋಸ್ ಆಗಿತ್ತು ಟೆಂಪಲ್. ರಾತ್ರಿ ಆಗ್ಬಿಟ್ಟಿತ್ತು. ಹ್ಮ್. ಸರಿ ಅಲ್ಲೇ ಎಲ್ಲೋ ಉಳ್ಕೊಳ್ಳೋದು ಅಂತಾಗಿ ಉಳಿದುಕೊಂಡು ನಾವು ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ದೇವಸ್ಥಾನಕ್ಕೆ ಹೋದಾಗ ಹ್ಮ್. ಮಂಗಳಾರತಿಯ ಸಮಯದಲ್ಲಿ ಹ್ಮ್. ನನ್ನ ಮುಂದ್ಗಡೆ ಒಬ್ರು ಸನ್ಯಾಸಿ ನಿಂತಿದ್ರು. ಹ್ಮ್. ತುಂಬಾ ಕೊಳಕಾಗಿದ್ರು. ಹ್ಮ್. ಹ್ಮ್ ಹ್ಮ್. ಅವರು
ದೇವಿಯ ಪೂಜೆ ನಡೀತಾ ಇದ್ರೆ, ಮಂಗಳಾರತಿ ನಡೀತಾರೆ, ತಿರ್ಗ್ಬಿಟ್ಟು ನನ್ನ ಕಡೆ ನೋಡ್ತಾ ಇದ್ರು. ಅವ್ರ ಹಿಂದೆ ನಿಂತಿದ್ನಲ್ಲ ನಾನು. ಹ್ಮ್ ಇದು ಮೊಟ್ಟ ಮೊದಲನೇ ಅನುಭವ ನನಗೆ. ಹ್ಮ್ ಹ್ಮ್ ಆಮೇಲೆ ಅವರು ಕಂಟಿನ್ಯೂಸ್ ಆಗಿ ಈ ಮೂಗಿಂದ ಇಲ್ಲಿವರೆಗೆ ಅದನ್ನ ತೋರಿಸ್ತಾ ಇದ್ರು ಡೈರೆಕ್ಷನ್ ಹ್ಮ್ ಹೀಗೆ, ಹ್ಮ್ ಹಿಂಗನ್ನೋದು ಹೀಗೆ. ಮತ್ತೆ ನನ್ನನ್ನು ನೋಡಿ ನಗೋದು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅನ್ನೋ ತರ. ಹ್ಮ್ ಆ ಕ್ಷಣದಲ್ಲಿ ಏನು ಗೊತ್ತಾಗೋದಿಲ್ಲ ಅದು. ಇದೆಲ್ಲ ಆಯ್ತು. ವಾಪಸ್ ಬಂದು ನಾನು ನನ್ನ ಪಾಡಿಗೆ ಸಾಧನೆಯನ್ನ ಮಾಡ್ತಾ ಇದ್ದಂತಹ ದಿವಸ ಮಾತೃಕಾ ಚಕ್ರದ ಸಾಧನೆ ಶ್ರೀವಿದ್ಯೆಯಲ್ಲಿ ಬಹಳ ದೊಡ್ಡ ವಿಚಾರ ಅದು. ಹ್ಮ್ ಬಹಳ ದೊಡ್ಡ ಒಂದು ತಾಂತ್ರಿಕವಾದಂಥ ಸಿದ್ಧಾಂತ ಅದು. ಹ್ಮ್ ಹ್ಮ್ ಇನ್ನು ಇಷ್ಟರವರೆಗೂ ಯಾವುದೇ ಪಾಡ್ಕಾಸ್ಟ್ ಅಲ್ಲಿ ಇದ್ರ ಬಗ್ಗೆ ಮಾತಾಡಕ್ಕಾಗಿಲ್ಲ. ಯಾಕಂದ್ರೆ ಪ್ರಶ್ನೆ ಕೇಳುವಂತವರಿಗೆ ಇದೆಲ್ಲ ಬೇಕಿಲ್ಲ ಅಥವಾ ಅವ್ರಿಗೆ ಗೊತ್ತಿಲ್ಲ. ಹ್ಮ್ 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 ಸೊ ಆ ಪ್ರಶ್ನೆ ಬರದೆ ನಾನದೇ ಅದ್ರ ಬಗ್ಗೆ ಏನು ಹೇಳಕ್ ಆಗೋದಿಲ್ಲ ಅಂತ ಆಗ್ಬಿಡುತ್ತೆ. ಹ್ಮ್ ಕೇಳ್ಬೇಕನ್ನೋದು ಎಕ್ಸ್ಕ್ಲೂಸಿವ್ ಪಾಡ್ಕಾಸ್ಟ್ ಆಗ್ಬೇಕಾಗ್ತದೆ. ಹೌದು ಸೊ ಮನೆಯಲ್ಲಿ ಬಂದು ಮತ್ತೆ ನನ್ನ ಸಾಧನೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಹ್ಮ್ ನನ್ನ ಗಂಟಲಿನ ಜಾಗದಲ್ಲಿ ಇರುವುದನ್ನ ವಿಶುದ್ಧ ಚಕ್ರ ಅಂತ ಕರೀತಾರೆ. ಹ್ಮ್ ವಿಶುದ್ಧ ಚಕ್ರದಲ್ಲಿ ನನ್ನ ಸಾಧನೆ ನಡೀತಾ ಇರ್ಬೇಕಾದ್ರೆ ಅಗಸ್ತ್ಯರು ಬಂದು ಎದುರುಗಡೆ ನಿಂತು. ದಕ್ಷಿಣದಲ್ಲಿರೋರಿಗೆಲ್ಲ ಸಾಮಾನ್ಯವಾಗಿ ಈಸ್ ಎ ವೆರಿ ಪಾಪ್ಯುಲರ್ ಸೇಜ್. ಹ್ಮ್ ಹ್ಮ್ ಫೋಟೋ ನೋಡಿ ಅಭ್ಯಾಸ ಇರ್ತದೆ. ಹ್ಮ್ ಹಾಗಾಗಿ ನಂಗೆ ಅವ್ರು ಯಾರು ಅಂತ ತಕ್ಷಣ ಗೊತ್ತಾಯ್ತು. ಹ್ಮ್ ನನ್ನ ಜಪ ನಡೀತಾ ಇತ್ತು, ಸಾಧನೆ ನಡೀತಾ ಇತ್ತು. ಅವ್ರು ನನ್ನನ್ನ ಹೀಗೆ ಫೋಟೋದಲ್ಲಿ ನೋಡ್ತಿರಲ್ಲ ಹಾಗೆ ಬಂದಿದ್ರು ಅವ್ರು. ಹ್ಮ್ ಒಂದ್ ಕೈನಲ್ಲಿ ಕಮಂಡಲ, ಇನ್ನೊಂದ್ ಕೈನಲ್ಲಿ ಬ್ರಹ್ಮದಂಡ ಹಿಡ್ದಿದ್ರು. ಹ್ಮ್ ಹ್ಮ್ ಹಿಡ್ಕೊಂಡು ಹಿಂಗ್ ನಿಂತ್ಕೊಂಡು ನೋಡ್ತಾ ಇದ್ದಾರೆ ನನ್ನನ್ನು. ನಾಡಿಂಗ್. ಹ್ಮ್ ಸರಿ, ಸರಿ ಮುಂದುವರ್ಸು ಅಂತ. ಹ್ಮ್ ಆಯ್ತು. ಆಮೇಲೆ ಅವರು ಸೀದಾ ನನ್ನ ಗಂಟಲಿನ ಒಳಗಡೆಗೆ ಅಣಿಮಾ ಶಕ್ತಿಯನ್ನ, ಸಿದ್ಧಿಗಳಲ್ಲಿ ಒಂದದು 8 ಸಿದ್ಧಿಗಳಲ್ಲಿ. ಹ್ಮ್ ಅಂದ್ರೆ ಇಷ್ಟು ಚಿಕ್ಕ ಅಣುವಿನ ರೀತಿನಲ್ಲಿ ಆಗುವ ಶಕ್ತಿಯನ್ನ ಹೊಂದಿರೋದು. ಹ್ಮ್ ಅವರೇನೆ ಅಣುವಿನ ತರ ಆದ್ರು. ಹ್ಮ್ ಆದ್ಮೇಲೆ ಇಷ್ಟು ಚಿಕ್ಕದಾಗಿ ಆದ್ರೂ ಅವ್ರ ಸೇಜ್ ಅಗಸ್ತ್ಯರು ಅಂತ ಗೊತ್ತಾಗ್ತಾ ಇತ್ತು. ದಟ್ಸ್ ದ ಬ್ಯೂಟಿ ಆಫ್ ದಿಸ್ ಸಿದ್ಧಿ. ಹ್ಮ್ ಹ್ಮ್ ಹಿ ಜಸ್ಟ್ ಫ್ಲೂ. ಹ್ಮ್ ಅಲ್ಲಿಂದ ಹಾರ್ಕೊಂಡು ಬಂದು ನನ್ನ ಗಂಟಲೊಳಗಡೆಗೆ ನೇರವಾಗಿ ನಿಂತ್ಕೊಂಡ್ರು. ಹ್ಮ್ ನಿಂತ್ಕೊಂಡ ತಕ್ಷಣ ನನ್ನ ಮಂತ್ರ, ಅವರು, ನನ್ನ ಗಂಟಲು ಹ್ಮ್ ಮೂರೂನು ಬ್ಲೂ ಕಲರ್ ಆಗೋಯ್ತು. ಅಬ್ಬಾ ಕಾಳಿಯನ್ನ ಬ್ಲೂ ಅಂತ ಕರಿತೀರಲ್ವಾ ನೀವು? ಹೌದು ಹೌದು ಇದೆಲ್ಲ ತಾಂತ್ರಿಕ ಸಿದ್ಧಾಂತಗಳಿಗೆ ಕನೆಕ್ಟ್ ಆಗಿರುವಂಥದ್ದು. ಹ್ಮ್ ಹ್ಮ್ ಫೈನಲಿ ಅದು ಎಕ್ಸ್ಟರ್ನಲ್ ಮ್ಯಾನಿಫೆಸ್ಟೇಷನ್ ಆಫ್ ಈ ತಾಂತ್ರಿಕ ಸಿದ್ಧಾಂತಗಳು. ಹ್ಮ್ ಕಾಳಿ ಯಾಕೆ ಬ್ಲೂ ಆಗಿದ್ದಾಳೆ ಅಂದ್ರೆ. ಹ್ಮ್ ಹ್ಮ್ ಆಯ್ತು. ಆಮೇಲೆ ನನ್ನನ್ನ ಆಜ್ಞಾಚಕ್ರದವರೆಗೂ ಕರ್ಕೊಂಡು ಹೋಗಿ, ಹ್ಮ್ ಅಂದ್ರೆ ಇಲ್ಲಿಗೆ ಹ್ಮ್ ಭ್ರೂ ಮಧ್ಯೆ, ಅಲ್ಲಿ ನನ್ನನ್ನ ನಿಲ್ಲಿಸ್ಬಿಟ್ಟು ಹ್ಮ್ ನೀನ್ ಸಾಧನೆ ಮಾಡು ಅಂತ ಆಶೀರ್ವಾದ ಮಾಡಿ ಹ್ಮ್ ಮತ್ತೆ ಹೊರಗೆ ಬಂದು ಅಲ್ಲೇ ನಿಂತ್ಕೊಂಡು ನಾನು ಮಾಡ್ತಾ ಇರೋದು ಕರೆಕ್ಟಾಗಿ ಆಗ್ತಾ ಇದೆಯಾ ಅನ್ನೋದನ್ನ ಗಮನಿಸ್ಕೊಂಡು ಹೊರಟೋದ್ರು. ಹ್ಮ್ ಹ್ಮ್ ಅದಾದ ಮೇಲೆ ನನಗೆ ಹ್ಮ್ ತಿಥಿನಿತ್ಯ ಉಪಾಸನೆ ಬಗ್ಗೆ ಬೇಕಾಗಿರುವಂತಹ ಜ್ಞಾನ, ಪುಸ್ತಕಗಳು ಅಥವಾ ಯಾರೋ ಬಂದು ಅದ್ರ ಬಗ್ಗೆ ಹೇಳುವಂಥದ್ದು, ಮತ್ತೆ ಖಡ್ಗಮಾಲದಲ್ಲಿ ಅದೆಲ್ಲ ಬರ್ತದೆ. ಹಾಗಾಗಿ ಅದರ ಬಗ್ಗೆ ವಿಶೇಷವಾದಂತಹ ಅರಿವು, ಶ್ರೀಚಕ್ರ ಪೂಜೆನಲ್ಲಿ ಅಥವಾ ಶ್ರೀಚಕ್ರದ ಧ್ಯಾನದಲ್ಲಿ ತಿಥಿನಿತ್ಯ ಉಪಾಸನೆ, ತಿಥಿನಿತ್ಯ ದೇವಿಯರು ಎಲ್ಲೆಲ್ಲಿ ಬರ್ತಾರೆ, ಅವರ ಪ್ರಾಮುಖ್ಯತೆ ಏನು, ಲಲಿತೆಗೂ ಅವರಿಗೆಲ್ಲ ಇರುವ ಸಂಬಂಧ ಏನು, ಹ್ಮ್ ಇವೆಲ್ಲವೂ ತನ್ನಷ್ಟಕ್ಕೆ ತಾನೇ ಇಂಟ್ಯೂಟಿವ್ಲಿ ಅಂತ ಹೇಳ್ತೀವಿ, ಹ್ಮ್ ಎಲ್ಲ ಅರ್ಥ ಆಗ್ಲಿಕ್ಕೆ ಶುರುವಾಯ್ತು. ಹ್ಮ್ ನಾವೆಲ್ಲ ವಿದ್ಯೆ ಕಲಿಯೋದು ಅಂತಂದ್ರೆ ಟೀಚರ್ ಮೂಲಕನೋ ಅಥವಾ ಒಂದು ಲೈಬ್ರರಿ ಹೋಗಿ ಪುಸ್ತಕ ತಗೊಂಡು ಬಂದೋ, ಇವಾಗ ಯೂಟ್ಯೂಬು ಇವುಗಳ ಮೂಲಕ ಎಕ್ಸ್ಟರ್ನಲ್ ಆಪರೇಟಿಸ್ ಬೇಕೇ ಬೇಕು ಅಂತ ನಾವು ಅನ್ಕೊಂಡಿದ್ದೀವಿ. ಹೌದು ಆದ್ರೆ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಏನು ಅಂದ್ರೆ ಅದ್ಯಾವುದೂ ಬೇಕಿಲ್ಲ. ಅತ್ಯಂತ ಶ್ರೇಷ್ಠವಾದ ವಿದ್ಯೆ ಶ್ರೇಷ್ಠವಾದ ರೀತಿಯಲ್ಲಿ ಕಲಿಯಕ್ಕೆ ಸಾಧ್ಯವಾಗೋದು ಮೌನದಲ್ಲಿ ಮಾತ್ರ. ಹ್ಮ್ ಹ್ಮ್ ಸೊ ಇಟ್ ವಾಸ್ ಎ ಸೈಲೆಂಟ್ ಟ್ರಾನ್ಸ್ಮಿಷನ್ ಆಫ್ ದಟ್ ಗ್ರೇಟ್ ನಾಲೆಡ್ಜ್ ಕಾಲ್ಡ್ ಶ್ರೀವಿದ್ಯಾ. ಅಮ್ಮ, ಈಗ ಚಕ್ರಗಳ ಬಗ್ಗೆ ಸುಮಾರಷ್ಟು ಮಾತುಕತೆ ಆಗಿದೆ. ಸಣ್ಣದಾಗಿ ನಮ್ಗೆ ನಮ್ಮ ದೇಹದಲ್ಲಿರುವಂತ ಚಕ್ರಗಳ ಬಗ್ಗೆ ಏನಾದ್ರು ತಿಳಿಸ್ಕೊಡೋದಾದ್ರೆ. ಚಕ್ರಗಳು ಅನ್ನೋದು ಷಟ್ ಚಕ್ರ ಅಂತ ಶಾಸ್ತ್ರೀಯವಾಗಿ ಹೇಳೋದು. 6 ಚಕ್ರಗಳಿದೆ ಅಂತ ಹೇಳಿ. ಅದು ಇರುವಂತದ್ದು ನಮ್ಮ ಬೆನ್ನೆಲುಬಿನಲ್ಲಿ, ಹ್ಮ್ ಬೆನ್ನೆಲುಬಿನ ಒಳಗಡೆ. ಹ್ಮ್ ಹಾಗಾದ್ರೆ ಬೆನ್ನು ಮೂಳೆಯನ್ನ ನಾವು ಡಿಸೆಕ್ಟ್ ಮಾಡಿದ್ರೆ ಚಕ್ರಗಳು ಕಾಣಿಸುತ್ತಾ ಅಂದ್ರೆ ಇಲ್ಲ. ಹ್ಮ್ ಏನು ವ್ಯತ್ಯಾಸ? ಬೆನ್ಮೂಳೆ ಅನ್ನೋದು ಆ ಗ್ರಾಸರ್ ಬಾಡಿ ಅಂತ ಕರಿತೀವಿ ನಾವು. ಹ್ಮ್ ಹ್ಮ್ ಅಂದ್ರೆ ಪಂಚಭೂತಗಳಿಂದ ಆಗಿರುವಂತದ್ದು. ಹ್ಮ್ ಹಾಗಾಗಿ ಅದನ್ನ ನೀವು ಕಣ್ಣಿನ ನೋಡ್ಬೋದು, ಟಚ್ ಮಾಡ್ಬೋದು, ಫೀಲ್ ಮಾಡ್ಬೋದು ಇವೆಲ್ಲ. ಹ್ಮ್ ಚಕ್ರಗಳ ವಿಷಯಕ್ಕೆ ಬಂದಾಗ ಅದು ಪ್ರಾಣಿಕ್ ಬಾಡಿನಲ್ಲಿ ಇರುವಂಥದ್ದು. ಹ್ಮ್ ಹ್ಮ್ ಪ್ರಾಣ ಅಂದ್ರೆ ಸಾಮಾನ್ಯನ ಉಸಿರಾಟ ಅನ್ಕೊಂಡಿರ್ತೀವಿ. ಹ್ಮ್ ಉಸಿರಾಟಕ್ಕೂ ಮೀರಿದ್ದು ಪ್ರಾಣ. ಪ್ರಾಣದಿಂದಾಗಿನೇ ಅದು ಕಾನ್ಸಂಟ್ರೇಟೆಡ್ ಎನರ್ಜಿ ಅಂತ ಹೇಳ್ಬೋದು. ಹ್ಮ್ ಪ್ರಾಣ ಇಸ್ ದ ಕನೆಕ್ಷನ್ ಬಿಟ್ವೀನ್ ಉಸಿರಾಟ ಮತ್ತೆ ಶಕ್ತಿ, ಹ್ಮ್ ಎರಡರ ಮಧ್ಯೆ. ಹ್ಮ್ ಹಾಗಾಗಿ ಆ ಪ್ರಾಣಿಕ್
ಜಾಗದಲ್ಲಿ ಝೋನಲ್ಲಿ ಇದೆ. ಪ್ರಾಣ ಎಲ್ಲಿದೆ ಅಂದ್ರೆ ಇಡೀ ಶರೀರದಲ್ಲಿದೆ. ಹೊರಗಡೆನೂ ಇದೆ, ಒಳಗಡೆನೂ ಇದೆ. ಅಲ್ದೆ ಅದು ಇಲ್ಲದೆ ಇರೋ ಜಾಗವೇ ಇಲ್ಲ ಅಂತ. ಹ್ಮ್, ಹ್ಮ್, ನೀವು ಬ್ರಹ್ಮಾಂಡ ಅಂತ ಕರೆದ್ರೆ ಇಡೀ ಬ್ರಹ್ಮಾಂಡದಲ್ಲಿ ಆವರಿಸ್ಕೊಂಡಿದೆ ಪ್ರಾಣ. ಬ್ರಹ್ಮಾಂಡದಲ್ಲಿ ಆವರಿಸ್ಕೊಂಡಿರೋ ಪ್ರಾಣಕ್ಕೆ ಮಹಾಪ್ರಾಣ ಅಂತ ಕರೀತಾರೆ. ಹ್ಮ್, ಈ ಪ್ರಾಣಿಗಳಿಗೂ ಎಲ್ಲ ಬೇರೆ ಬೇರೆ ಹೆಸರುಗಳಿದೆ. ಹಾಗಾಗಿ ಆ ಪ್ರಾಣಿಕ್ ಬಾಡಿನಲ್ಲಿ ಇರುವಂಥದ್ದು ಈ 6 ಚಕ್ರಗಳು. ಅದು ಪರ್ಟಿಕ್ಯುಲರ್ಲಿ ನಮಗೆ ಶಕ್ತಿಯ ಕೇಂದ್ರವಾಗಿ ಚಕ್ರವಾಗಿ ಇರುವುದು. ಪ್ರಾಣ ಎಲ್ಲ ಕಡೆ ಇದ್ರೂನು ಚಕ್ರಗಳಲ್ಲೇ ಇರೋದ್ರಿಂದ ಅದಕ್ಕೆ ಲೊಕೇಶನ್ ನಾವು ಸ್ಪೈನಲ್ಲಿ ಅಂತ ಗುರುತಿಸ್ತೀವಿ. ಅದು ಅನುಭವಕ್ಕೆ ಬರುತ್ತೆ. ಹ್ಮ್, ಹ್ಮ್, ಆದ್ರೆ ಅದು ನೇಕೆಡ್ ಐಸಿಗೆ ಗೊತ್ತಾಗೋದಿಲ್ಲ. ಹ್ಮ್. ಸಾಧನೆ ಮಾಡಿದಾಗ ಪ್ರಾಣವನ್ನ ನಾವು ಪ್ರಾಣಾಯಾಮದ ಮೂಲಕವೋ, ಮಂತ್ರ ಜಪದ ಮೂಲಕವೋ, ಪ್ರಾಣೋಪಾಸನೆಯ ಮೂಲಕವೋ ಅನೇಕ ಮಾರ್ಗಗಳಿದೆ. ಸೋಹಂ ಮಂತ್ರದ ಮೂಲಕವೋ, ಓಂಕಾರದ ಮೂಲಕವೋ ಹ್ಮ್. ಸಾಧನೆಯನ್ನ ಮಾಡಿದಾಗ ಪ್ರಾಣದ ಅನುಭವ ಆಗುತ್ತೆ. ಇಲ್ಲದಿದ್ರೆ ಆಗೋದಿಲ್ಲ. ಹ್ಮ್, ಹ್ಮ್, ಇಲ್ಲದಿದ್ರೆ ಅದಿಲ್ಲ ಅಂತಲೇ ನಾವು ಅನ್ಕೊಂಡಿರ್ತೀವಿ. ಹ್ಮ್, ಹ್ಮ್, ಆಗ ನಿಮಗೆ ಈ 6 ಚಕ್ರಗಳು ಅನುಭವಕ್ಕೆ ಬರುತ್ತೆ. ಹ್ಮ್, ಹ್ಮ್, ಬಂದಾಗ ಆ ಪ್ರಾಣ ಅದರಲ್ಲಿ ಎಲ್ಲಿಯವರೆಗೆ ಆರೋಗ್ಯಪೂರ್ಣವಾಗಿರುತ್ತೋ ಅಲ್ಲಿಯವರೆಗೂ ನಾವು ಜೀವಂತವಾಗಿರ್ತೀವಿ. ಹ್ಮ್, ಆ ಪ್ರಾಣಕ್ಕೆ ಡಿಸ್ಟರ್ಬೆನ್ಸಸ್ ಶುರುವಾದ್ರೆ ಅನೇಕ ಕಾರಣಗಳು. ಹ್ಮ್. ವಯಸ್ಸಿರ್ಬೋದು, ಅಂದ್ರೆ ವೃದ್ಧಾಪ್ಯ, ಹ್ಮ್. ಅಥವಾ ಕೆಟ್ಟ ಆಲೋಚನೆಗಳು, ಹ್ಮ್. ರಾಂಗ್ ಲೈಫ್ ಸ್ಟೈಲ್, ಹ್ಮ್. ಫುಡ್ ಹ್ಯಾಬಿಟ್ಸ್, ಹ್ಮ್. ಮತ್ತೆ ಇಂದ್ರಿಯಗಳನ್ನ ಪಂಚೇಂದ್ರಿಯಗಳನ್ನ ಓವರ್ ವರ್ಕ್ ಮಾಡೋದು. ಈಗ ನಾವೆಲ್ಲ ಮಾಡ್ತಿರೋದು ಅದೇ ತಾನೆ. ಹೌದು. ಏನು, ರಾತ್ರಿ 12 ಗಂಟೆಯಿಂದ ಬೆಳಗಿನ ಜಾವ ತನಕ ಕೆಲಸ ಮಾಡೋದು. ಅದು ಈ ಈ ಶರೀರಕ್ಕೆ ಭೌತಿಕ ಶರೀರಕ್ಕೆ ಚಂದ್ರನ ಸಮಯದಲ್ಲಿ ರೆಸ್ಟ್ ಅನ್ನ ಕೊಡಬೇಕು ಅಂತ ಇರುವಂತದ್ದು. ಹ್ಮ್, 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 ಯಾಕೆಂದ್ರೆ ಎಡ ಮತ್ತು ಪಿಂಗಳ 2 ನಾಡಿಗಳ ಸಂಪರ್ಕದಿಂದ ನಮ್ಮ ಶರೀರ ಇರುವಂಥದ್ದು. ಯಾವುದು ಪ್ರಕೃತಿಯೋ ಅದಕ್ಕೆ ವಿರುದ್ಧವಾಗಿ ನಾವು ಕೆಲಸಗಳನ್ನು ಮಾಡ್ಕೊಂಡು ಬಂದಾಗ ಈ ಇಂದ್ರಿಯಗಳೆಲ್ಲ ಬೇಗ ನಶಿಸೋಕೆ ಶುರು ಆಗ್ಬಿಡುತ್ತೆ. ಹ್ಮ್. ಹೇಗೆ ನಶಿಸುತ್ತೆ ಅಂದ್ರೆ ಅದರ ಹಿಂದಿರುವ ಪ್ರಾಣ ಇದೆಯಲ್ಲ, ಅದಕ್ಕೆ ಬಹಳ ಪವರ್ಫುಲ್ ಆಗಿ ಇವುಗಳನ್ನ ಅಂಗಾಂಗಗಳನ್ನ ನೋಡ್ಕೊಳ್ಳೋಕೆ ಕನೆಕ್ಷನ್ ಸಿಗೋದಿಲ್ಲ ಹ್ಮ್, ಹ್ಮ್, ಅಲ್ಲಿ. ಹ್ಮ್. ಆ ಕನೆಕ್ಷನ್ ಡೀಲಿಂಕ್ ಆಗೋದನ್ನೇ ನಾವು ಡಿಕೆ ಮತ್ತು ಡೆತ್ ಅನ್ನೋದು. ಒಂದು ತರಕಾರಿ, ಹ್ಮ್. ತರಕಾರಿನಲ್ಲೂ ಪ್ರಾಣ ಇದೆ. ಅದು ಕೊಳ್ತೋಯ್ತು ಅಂತಂದ್ರೆ ಆ ಅದರ ಬಾಹ್ಯ ಶರೀರ ಏನಿದೆ, ತರಕಾರಿ ಹೆಂಗ್ ಕಾಣುತ್ತೋ ಹಾಗೆ ಒಂದು ಬದನೆಕಾಯೋ ಅಥವಾ ಆಲೂಗಡ್ಡೆನೋ ಏನೋ ಒಂದು ಅದರ ಬಾಹ್ಯ ಶರೀರ, ಅದರೊಳಗಡೆ ಇರುವ ಪ್ರಾಣ, ಅದಕ್ಕೂ ಮತ್ತು ಶರೀರಕ್ಕೂ ಇರುವ ಲಿಂಕ್ ತಪ್ಪೋದಾಗ, ಯಾಕೆಂದ್ರೆ ಅದು ಪ್ರಕೃತಿಗೆ ಎಕ್ಸ್ಪೋಸ್ ಆದಾಗ ಹ್ಮ್. ಅದು ಕೊಳ್ತು ಹೋಗುತ್ತೆ. ಅಂದ್ರೆ ಪ್ರಾಣ ಅದರಿಂದ ಹೊರಟೋಯ್ತು ಅಂತ. ಹ್ಮ್, 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 ಹಾಗಾಗಿ ಈ ಶಕ್ತಿ ಕೇಂದ್ರಗಳು ಅಂತ ಇದು ಹ್ಮ್. ಒರಿಜಿನಲಿ. ಚಕ್ರಗಳು ಅನ್ನೋದು ಶಕ್ತಿ ಕೇಂದ್ರಗಳು. ಇಂಥದ್ದು 6 ಇದೆ ಅಂತ. ಅದು ಬೆನ್ಮೂಳೆಯನ್ನೇ ಕೇಂದ್ರವಾಗಿ ಇಟ್ಕೊಂಡು ಹೇಳಿದ್ರೆ ಈಸಿ ಅನ್ಬಿಟ್ಟು. ತುಟ್ಟ ತುದಿನಲ್ಲಿ ಕೆಳಗಡೆ ಇರೋದಕ್ಕೆ ಮೂಲಾಧಾರ ಅಂತ. ಹ್ಮ್. ಮೂಲಾಧಾರದಿಂದ ಸ್ವಲ್ಪನೇ ಮೇಲ್ಗಡೆಗೆ ಬರುವಂಥದ್ದು ಸ್ವಾಧಿಷ್ಠಾನ ಚಕ್ರ. ಹ್ಮ್. ಮತ್ತೆ ನೀವು ನಾಭಿ ಜಾಗಕ್ಕೆ ಬಂದ್ರೆ ಸಾಮಾನ್ಯ ಮುಂದಿಂದ ಗ್ರಹಿಸ್ತಾರೆ, ಅದು ಹಿಂದಿಂದ ಗ್ರಹಿಸ್ಕೊಂಡ್ರೆ ಮೋರ್ ಪವರ್ಫುಲ್. ಹ್ಮ್, ಹ್ಮ್, ನಾಭಿಯ ಹಿಂಭಾಗದ ಬೆನ್ನಿನ ಸ್ಥಾನ, ಬೆನ್ನುಮೂಳೆಯ ಸ್ಥಾನ, ಹ್ಮ್. ಅಲ್ಲಿರುವಂಥದ್ದು ಮಣಿಪುರ. ಹೃದಯದ ಸ್ಥಾನ, ಹೃದಯದ ಹಿಂಭಾಗದಲ್ಲಿ ಬೆನ್ನಿನ ಮೇಲೆ ಇರುವಂಥದ್ದು, ಬೆನ್ಮೂಳೆ ಮೇಲೆ ಇರುವಂತಹ ಚಕ್ರವನ್ನ ಅನಾಹತ ಚಕ್ರ ಅಂತ ಕರಿತೀವಿ. ಹ್ಮ್. ನಂತರ ಕುತ್ತಿಗೆ, ಕುತ್ತಿಗೆ ಹಿಂಭಾಗ ಬೆನ್ಮೂಳೆ ಅಲ್ಲಿ ತನಕ ಬಂದೇ ಇದೆ. ಹ್ಮ್. ಅಲ್ಲಿ ಎಂಡಿಂಗ್ ಪಾಯಿಂಟ್ ಅದು. ಹ್ಮ್. ಅಲ್ಲಿ ಅದನ್ನ ನಾವು ಸ್ವಾಧಿಷ್ಠಾನ ಚಕ್ರ ಅಂತ, ವಿಶುದ್ಧ ಚಕ್ರ ಅಂತ ಕರಿತೀವಿ. ಹ್ಮ್. ನಂತರ ಹಾಗೆ ನೀವು ಮೇಲಕ್ಕೆ ಬಂದ್ರೆ 2 ಭ್ರೂ ಮಧ್ಯಗಳ ಮಧ್ಯೆ, ಅದು ಆಕ್ಚುಲಿ ಬೆನ್ನಲ್ಲಿ ಹಿಂದ್ಗಡೆ, ಹ್ಮ್, ಹ್ಮ್, ಒಳಗಡೆ ಸ್ಕಲ್ ಒಳಗಡೆ ಅದು. ಹ್ಮ್. ಅದನ್ನ ನಾವು ಆಜ್ಞಾಚಕ್ರ ಅಂತ ಕರಿತೀವಿ. ಹ್ಮ್. ಇಲ್ಲಿಯವರೆಗೆ ಕರೆಯೋದು ಚಕ್ರಗಳು ಅಂತ. ಇದರ ಮೇಲಿಂದ ಏನಿದೆ ಸಹಸ್ರಾರ ಚಕ್ರ, ಅದನ್ನ ಚಕ್ರ ಅಂತ ಕರೆಯಲ್ಲ ಸಾಮಾನ್ಯವಾಗಿ. ಅದನ್ನ ಸಹಸ್ರಾರವನ್ನು ಶಕ್ತಿ ಕೇಂದ್ರ ಅಂತಲೇ ಕರೆಯುವಂಥದ್ದು, ಅಥವಾ ಮಂಡಲ ಅಂತ ಕರೀತಾರೆ. ಹ್ಮ್. ಅದರ ಚಿತ್ರಣವು ಕೂಡ ಮಂಡಲಾಕಾರವಾಗಿ ಸರ್ಕ್ಯುಲರ್ ಆಗಿರ್ತದೆ. ಹ್ಮ್, ಹ್ಮ್, ಈ ಸಹಸ್ರಾರ ಚಕ್ರವೇ ಈ ಉಳಿದ ಚಕ್ರಗಳನ್ನ ಆರೋಗ್ಯಪೂರ್ಣವಾಗಿ ಇಡುವಂತಹ ಚಕ್ರ. ಹ್ಮ್. ಈ ಎಲ್ಲದರ ಶಕ್ತಿಗಳ ರಿಫ್ಲೆಕ್ಷನ್ ಏನು ನಾವು ಕಾಣ್ತೀವಿ ಅದು ಸಹಸ್ರದಿಂದ ಬರುವಂಥದ್ದು. ಹ್ಮ್. ಇದಲ್ಲದೆ ಇನ್ನೊಂದು ಚಕ್ರ, ಅದನ್ನು ಕೂಡ ಸಹಸ್ರಾರ ಚಕ್ರ ಅಂತಲೇ ಹೇಳ್ತಾರೆ. ಹ್ಮ್, ಹ್ಮ್, ಆ ಹ್ಮ್. ಅದು ನೆತ್ತಿಯಿಂದ ಹೊರಗಡೆ 4 ಬೆರಳುಗಳನ್ನ ಹೀಗೆ ಎಣಿಸ್ಕೊಂಡ್ರೆ ನೀವು ಹ್ಮ್. ಹೈಟನ್ನ ಅಲ್ಲಿಂದ ಮೇಲಕ್ಕೆ ಬರುತ್ತೆ, ಅದು ಇನ್ನೊಂದು ಚಕ್ರ. ಹ್ಮ್. ಇವುಗಳ ಮಧ್ಯೆ ಈ 6 ಚಕ್ರಗಳ ಹೆಸರನ್ನ ಏನ್ ಹೇಳಿದೆ, ಹ್ಮ್. ಇದಕ್ಕೂ ಮತ್ತು ಈ ಮೇಲಿನ ಚಕ್ರಕ್ಕೂ ಶರೀರದಿಂದ ಹೊರಗಡೆ ಕೆಳಗಡೆ, ಹ್ಮ್. ಆ ಹ್ಮ್. ಮೂಲಾಧಾರದಿಂದ ಕೆಳಗಡೆಗೆ ಸಾವಿರಾರು ಚಿಕ್ಕ ಪುಟ್ಟ ಚಕ್ರಗಳು ಇದೆ. ವಾಹ್. ಹಾಗಾಗಿ ಈ ಮಾನವನ ಶರೀರ ಅನ್ನೋದಿದೆಯಲ್ಲ, ಇದೊಂದು ಅದ್ಭುತವಾದಂತಹ ಯಂತ್ರ. ಹ್ಮ್. ಅದನ್ನ ರೆಪ್ರೆಸೆಂಟ್ ಮಾಡೋಕ್ಕೋಸ್ಕರನೇ ಶ್ರೀ ಯಂತ್ರವನ್ನ ಶ್ರೀ ವಿದ್ಯೆಯಲ್ಲಿ
ಉಪಾಸನೆ ಮಾಡು. ನಾನು ನೆಕ್ಸ್ಟ್ ಅದನ್ನೇ ಕೇಳೋಳಿದ್ದೆ. ನಾನು ಎಲ್ಲೋ ಕೇಳಿದ್ದೆ ಒಂದ್ಸತಿ ಶ್ರೀಚಕ್ರದ ರಚನೆ ಇದೆಯಲ್ಲ ಅದು ನಮ್ಮ ದೇಹದ ಚಕ್ರಗಳಿಗೆ ಅನುಗುಣವಾಗಿನೇ ಮಾಡಿರುವಂತದ್ದು 100% ಅಂತ ನಿಜಾನ ಅಂತ. ಹೌದು. ಹಾಗಾಗಿ ಬಾಹ್ಯ ಪೂಜೆ ಮಾಡಿ ಒಳಗಡೆ ಅದರ ಅನುಭವವನ್ನ ಪಡ್ಕೊಳ್ಳೋದು ಒಂದು ಕ್ರಮ. ಅದನ್ನು ಬಹಿರ್ಯಾಗ ಅಂತ ಕರಿತೀವಿ. ಯಾಕಂದ್ರೆ ನಾವು ಚಕ್ರವನ್ನ ಯಂತ್ರವನ್ನ ಯೂಸ್ ಮಾಡ್ತಿದ್ದೀವಿ ಅಂತ. ಅದನ್ನ ಇಂಟರ್ನಲೈಸ್ ಮಾಡಿಕೊಂಡು ಚಕ್ರಗಳ ಮೇಲೆ ಸಾಧನೆಯನ್ನ ಮಾಡುವಂಥದ್ದು. ಇದಕ್ಕೂ ಅದಕ್ಕೂ ಇರುವಂತಹ ಸಿಮಿಲಾರಿಟೀಸ್ ಏನು, ಅದು ಏನು ಹೇಳುತ್ತೆ, ಅದು ಇಲ್ಲಿ ಏನಾಗ್ತಾ ಇದೆ, ಇದರ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಅಂತರ್ಯಾಗವನ್ನ ಮಾಡೋದು. ಆಮೇಲೆ ಇದೆರಡನ್ನೂ ಬಿಟ್ಟಾಕಿ ಇದೆಲ್ಲವನ್ನು ಯಾವುದು ಪ್ರಾಪ್ಸ್ ಇಲ್ಲ, ಆಧಾರಗಳೇ ಇಲ್ಲದೆ ಮಾಡುವ ಸಾಧನೆ, ದಟ್ ಇಸ್ ಎ ಹೈಲಿ ಅಡ್ವಾನ್ಸ್ಡ್ ಒನ್. ಅದನ್ನ ನಾವು ಕೊನೆಗೆ ಹ್ಮ್ ಮಹಾಯಾಗ ಅಂತ ಶ್ರೀಚಕ್ರದ ಸಾಧನೆಯಲ್ಲೂ ಅದು 3 ಕ್ರಮಗಳಿದೆ. ಈಗ ಮ್ಯಾನಿಫೆಸ್ಟೇಷನ್ ಅಂತೆಲ್ಲ ಮಾತಾಡ್ತೀವಿ. ಯೂನಿವರ್ಸಸ್ ಲಿಸ್ನಿಂಗ್, ಸೀಕ್ರೆಟ್ ಬುಕ್‌ನ ಫಾಲೋ ಮಾಡ್ತೀವಿ. ಈ ಥರದ್ದೆಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿದೆ. ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರೆ ಅದಾಗುತ್ತೆ ಅಂತ. ಕೆಲವರು ಅದನ್ನ ಬರ್ದು ವಾರ್ಡ್‌ರೋಬಲ್ಲೆಲ್ಲೋ ಇಟ್ಕೋತಾರೆ. ಇನ್ ಕೆಲವರು ಮನಸ್ಸಲ್ಲಿನೇ ಕುತ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಮ್ಯಾನಿಫೆಸ್ಟೇಷನ್ ಬಗ್ಗೆ ಏನಾದ್ರು ಹೇಳೋದಾದ್ರೆ? ತುಂಬಾ ದೊಡ್ಡ ವಿಷಯ. ಹ. ಅಲ್ಟಿಮೇಟ್ ಆಗಿ ಶ್ರೀವಿದ್ಯೆನಲ್ಲಿ ಹ್ಮ್. ಒಬ್ಬ ಶ್ರೇಷ್ಠನಾದಂತಹ ಋಷಿಯೋ ಅಥವಾ ಸಿದ್ಧ ಪುರುಷರೋ ಪಡೆಯುವ ಶಕ್ತಿನೇ ಮ್ಯಾನಿಫೆಸ್ಟೇಷನ್ ಪವರ್. ಹ್ಮ್. ಹ್ಮ್. ಶ್ರೀವಿದ್ಯೆ ಅಂತಂದರೇನೆ ಮ್ಯಾನಿಫೆಸ್ಟೇಷನ್. ಹ್ಮ್. ಹ್ಮ್. ಶ್ರೀ ಚಕ್ರ ಅಂದ್ರೆ ಶ್ರೀ ಯಂತ್ರವೇ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ. ಯಾಕೆ ಭಗವತಿಯ ಬಗ್ಗೆ ಮಾತಾಡುವಾಗ ಅವಳು ಈ ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದ್ಲು ಅಂತ ಹೇಳ್ತೀವಿ. ಇದು ಹೇಳಕ್ಕೆ ಬಳಸುವಂತಹ ಶಬ್ದ. ಬಟ್ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಶ್ರೀವಿದ್ಯೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಂಥವ್ರು ಈ ಶಬ್ದವನ್ನ ಬಳಸೋಲ್ಲ. ಸೃಷ್ಟಿ ಅನ್ನೋದು ಮ್ಯಾನಿಫೆಸ್ಟೇಷನ್ ಅಂತ ಆಗುತ್ತೆ ಹೊರತು ಕ್ರಿಯೇಷನ್ ಆಗೋದಿಲ್ಲ. ಅದು ತುಂಬಾ ಅರ್ಥ ವ್ಯತ್ಯಾಸ ಇದೆ. ಹೇಗೆ ಅದನ್ನ ಕ್ವಾಲಿಫೈ ಮಾಡೋದು? ಸೃಷ್ಟಿ ಮಾಡಬೇಕು ಅಂತಂದ್ರೆ ಅದಕ್ಕೆ ನಮ್ಗೊಂದು ಮೆಟೀರಿಯಲ್ ಬೇಕೇ ಬೇಕು. ಹೌದು. ಈಗ ಮನುಷ್ಯನ ಸೃಷ್ಟಿ ಆಯ್ತು ಅಂತಂದ್ರೆ ಒಂದು ಗಂಡು ಹೆಣ್ಣು ಇಲ್ಲದೆ, ಸ್ಪರ್ಮ್ ಮತ್ತೆ ಓಮ್ ಇಲ್ಲದೆ ಸೃಷ್ಟಿ ಆಗೋದಿಲ್ಲ. ಹ್ಮ್. ಈ ಒಂದು ಸಲಕರಣೆ ಬೇಕೇ ಬೇಕು. ನಿಜ. ಬಾಹ್ಯದ ಮೆಟೀರಿಯಲ್ ವರ್ಲ್ಡ್ ವಸ್ತುಗಳು ಬಳಸಿನೇ ಮಾಡ್ಬೇಕಾಗತ್ತೆ ಸೃಷ್ಟಿ ಅನ್ನೋದು. ಹ್ಮ್. ಅದು ಲೋವರ್ ಕ್ಯಾಟಗರಿ ಆಫ್ ಸೃಷ್ಟಿ. ಹ್ಮ್. ಮ್ಯಾನಿಫೆಸ್ಟೇಷನ್ ಅಂತಂದ್ರೆ ಸಾಕ್ಷಾತ್ಕರಿಸ್ಕೊಳ್ಳೋದು ಅಂತ, ಆ ರೀತಿ ಅದು ಅರ್ಥ. ಹ್ಮ್. ಅಲ್ಲಿಲ್ಲ ಅದು. ಅದು ಇಟ್ ಡಸಂಟ್ ಗೋ ಥ್ರೂ ಎ ಪ್ರೋಸೆಸ್. ಸೃಷ್ಟಿ ಅನ್ನೋದು ಗೋಸ್ ಥ್ರೂ ಎ ಪ್ರೋಸೆಸ್. ಶ್ರೀವಿದ್ಯೆನಲ್ಲಿ ಅದನ್ನ ಮಹಾಯಾಗದ ಸ್ಥಿತಿನಲ್ಲಿ ಇರುವಂತಹವರು ಕೇವಲ ಒಂದು ಚಿಂತನೆಯ ಮೂಲಕ ಏನು ಬೇಕೋ ಅದನ್ನ ನಿರ್ಮಾಣ ಮಾಡ್ಬಿಡ್ತಾರೆ. ಮತ್ತೆ ನಿರ್ಮಾಣ ಅನ್ನೋ ಶಬ್ದನೂ ಸರಿಯಲ್ಲ. ಇನ್ಯಾವ ರೀತಿಲೂ ಹೇಳಕ್ ಬರೋದಿಲ್ಲ ಅದು. ಶಬ್ದಕ್ಕೆ ಊಹೆಗೆ ನಿಲುಕದ್ದು. ನಿಲ್ಕದ್ದು ಅಂತ ಹೇಳಿ. ಅದು ನಿಜವಾದ ಮ್ಯಾನಿಫೆಸ್ಟೇಷನ್ ಅಂತ. ಇನ್ನೊಂದು ಉದಾಹರಣೆ ಕೊಟ್ಟಿಯಲ್ಲ, ಬರೆದು ಹ್ಮ್. ಲಾಕರ್ ಒಳಗಡೆ ಇಡ್ತಾರೆ, ಆಮೇಲೆ ಅದನ್ನ ಏನು ಅಂತ ದಟ್ ಈಸ್ ಸಿಂಪಲ್ ಮೈಂಡ್ ರೀಡಿಂಗ್. ಹ್ಮ್. ಅದು ಯೋಗಶಾಸ್ತ್ರದಲ್ಲಿ ಯೋಗ ಸಾಧನೆಯಲ್ಲಿ ಶ್ರೀವಿದ್ಯೆನಲ್ಲೆಲ್ಲ ಹ್ಮ್. ಬಹಳ ಕೆಳಮಟ್ಟದ ಸಿದ್ಧಿ ಅಂತ ಅದನ್ನ ಅದಕ್ಕೆ ಅಟ್ಯಾಚೇ ಆಗೋದಿಲ್ಲ ಸಾಧಕರು. ಹ್ಮ್. ಹ್ಮ್. ಅಲ್ಲೇ ಯು ಗೆಟ್ ಸ್ಟಕ್. ಹ್ಮ್. ಇತ್ತೀಚೆಗೆ ಒಂದು ಟಿವಿ ಪ್ರೋಗ್ರಾಮ್, ಅದು ಚಾನೆಲ್ಗಳಲ್ಲಿ ಬಹಳ ಹೆಸರನ್ನ ಪಡೀತು. ಒಬ್ಬ ಯಂಗ್ ಲೇಡಿ ಹ್ಮ್. ಆ ಅದನ್ನ ನಿಮ್ಮ ಹೆಸರನ್ನ ಕೇಳಿ ತುಂಬಾ ಜನ ಅಲ್ಲಿ ಕೂರಿಸ್ಕೊಂಡು ಹ್ಮ್. ನೀವೊಂದು ಬ- ಇದು ಚಿತ್ರ ಬರೀರಿ ಅಂತ ಹೇಳಿ ಹ್ಮ್. ಅದನ್ನ ಅವರು ತೋರ್ಸೋದೇನ್ ಬೇಡ, ಹ್ಮ್. ಅದ್ರ ಮೂಲಕನೇ ಏನೇನೋ ಉತ್ತರಗಳನ್ನ ಹೇಳ್ತಾ ಇದ್ದೆ. ಹ್ಮ್. ನಾನು ಬರೀ ನ್ಯೂಸ್ ಕ್ಲಿಪ್ಪಿಂಗ್ ನೋಡಿದೆ, ಬಿಕಾಸ್ ಮೀಡಿಯಾದಲ್ಲಿರೋ ನನ್ನ ಸ್ಟೂಡೆಂಟ್ಸ್ ತುಂಬಾ ಜನ ಇದ್ದಾರೆ. ಹ್ಮ್. ದೇ ಹ್ಯಾಡ್ ಎ ಕ್ವೆಶನ್, ಇದು ಮ್ಯಾನಿಫೆಸ್ಟೇಷನ್ ಅಮ್ಮ ಅಂತ. ಹ್ಮ್. ಹ್ಮ್. ಅದಕ್ಕೆ ಅದ್ ಏನ್ ಕಳ್ಸ್ಕೊಡಮ್ಮ, ಅದೇನು ನೋಡಿದ ಮೇಲೆ ಗೊತ್ತಾಗುತ್ತೆ ನನಗೆ ಅಂದಿದ್ದೆ. ಹ್ಮ್. ಸೊ ಕ್ಲಿಪ್ನ ಕಳ್ಸ್ಕೊಟ್ಟಿದ್ದು. ಹ್ಮ್. ಅದು ಹೈಯೆಸ್ಟ್ ಲೆವೆಲ್ ಆಫ್ ಶ್ರೀವಿದ್ಯಾದಲ್ಲಿ ಹ್ಮ್. ನಿಮಗೆ ಸುಮ್ಮನೆ ಹಾಗೆ ಬರುವಂತ ಶಕ್ತಿ ಅದು. ಅದನ್ನ ನೀ ಹಿಡ್ಕೊಂಡ್ಬಿಟ್ರೆ, ಐ ರಿಯಲಿ ಫೆಲ್ಟ್ ಸ್ಯಾಡ್ ಅಬೌಟ್ ದಟ್ ಲೇಡಿ. ಹ್ಮ್. ಈಗ ಅವಳಿಗೆ ಅದನ್ನ ಸಿದ್ಧಿ ಬಂತು, ಹ್ಮ್. ಅವಳೇನು ಶ್ರೀವಿದ್ಯೆನೇ ಮಾಡ್ಬೇಕಂತ ಏನಿಲ್ಲ. ಅದು ಯಾಕೆ ಬರುತ್ತೆ ಅನ್ನೋದಕ್ಕೆ, ಸಿದ್ಧಿಗಳು ಬರುತ್ತೆ ಅನ್ನೋದು ತುಂಬಾ ಡೇಂಜರಸ್ ಕ್ವಶನ್ ಅದು. ಯಾವಾಗ ಯಾರಿಗೆ ಯಾಕೆ ಬರುತ್ತೆ ಅಂತ. ಜನ್ಮಾಂತರದ್ದು ಡಿಸೈರ್ ಅವಾಗ ಆ ರೀತಿ ಫುಲ್ಫಿಲ್ ಆಗಿರ್ಬೋದು. ಯಾವುದೋ ಒಂದು ಸಣ್ಣ ಕನೆಕ್ಷನ್ ಬಾಕಿ ಇರುತ್ತೆ ಆ ಸಿದ್ಧಿ ಪ್ರಕಟಗೊಳ್ಳಕ್ಕೆ. ಈ ಜನ್ಮದಲ್ಲಿ ಅದಾಗ್ಬಿಟ್ರೆ ಅವ್ರಿಗೆ ಸಿದ್ಧಿ ಬಂದ್ಬಿಡುತ್ತೆ. ಅವ್ರು ನೀವು ನೋಡಿದ್ರೆ ಅವ್ರೇನು ಸಾಧನೆ ಮಾಡಿರಲ್ಲ. ಇವರಿಗಿಂತ ಜಾಸ್ತಿ ಸಾಧನೆ ಮಾಡೋರಿಗೆ ಏನು ಸಿದ್ಧಿ ಬಂದಿರಲ್ಲ. ಸಿದ್ಧಿಗೂ ಸಾಧನೆಗೂ ಸಂಬಂಧ ಇಲ್ಲ. ಸಿದ್ಧಿಗಳು ಅನ್ನೋದು ಬಹಳ ಆತಂಕಕಾರಿಯಾದಂತಹ ಬೆಳವಣಿಗೆ, ಲೈಕ್ ಬ್ಲ್ಯಾಕ್ ಮ್ಯಾಜಿಕ್. ಸೊ ಜನ ಎಲ್ರೂ ಆಕೆಯನ್ನ ದೇವಿಗೆ ಸಮಾನ ಅನ್ನೋ ರೀತಿನಲ್ಲಿ ನೋಡ್ತಾ ಇದ್ರು. ಆದರೆ ಅದು ಒಂದು ತುಂಬಾ ಸಣ್ಣ ವಿಚಾರ. ಅದನ್ನೇ ನಾನು ಹಿಡ್ಕೊಂಡು ಈಗ
ಟಿವಿನಲ್ಲಿ ಬಂದ್ಬಿಡ್ತೀನಾ, ಬಂದು ಹೀಗಂದು ನಾನು ಹಿಂಗೆ ತೋರಿಸ್ಬಿಟ್ರೆ ಅಲ್ಲಿ ಒಂದು ರುದ್ರಾಕ್ಷಿ ಬಂತು ಅಂತಂದ್ರೆ ನಿಮಗೆ ಎಕ್ಸೈಟ್ಮೆಂಟ್ ಥ್ರಿಲ್ಲಿಂಗು, ನನ್ನ ಕತೆ ಮುಗೀತು ಅಂತ. ಸಿದ್ಧಿಗಳನ್ನ ಪ್ರಕಟ ಮಾಡೋ ಹಾಗಿಲ್ಲ, ಸಿದ್ಧಿಗಳ ಹಿಂದೆ ಹೋಗೋ ಹಾಗಿಲ್ಲ. ದಿಸ್ ಇಸ್ ದ ವೆರಿ ಫಸ್ಟ್ ಪ್ರಾಮಿಸ್ ವಿ ಹ್ಯಾವ್ ಟು ಮೇಕ್ ಟು ಅವರ್ ಗುರುಸ್ ಎಟ್ ದೇರ್ ಫೀಟ್. ಇದೆಯಾ ನಿನ್ನ ಹತ್ರ, ಇಟ್ಕೊಂಡು ಆನಂದವಾಗಿ ಸುಮ್ಮನೆ ಇರು ಅಷ್ಟೆ. ಅದರಿಂದ ಯಾರ ಜೀವನವೂ ಒಳ್ಳೇದಾಗೋದಿಲ್ಲ. ನಿನಗೆ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕದನ್ನ ಪ್ರಕಟ ಮಾಡಬೇಕು? ಆ ದಾರಿನಲ್ಲೇ ಹೋಗು ಕೊಡುದು. ಎಷ್ಟೋ ಕ್ಷಣಗಳಲ್ಲಿ ನಮಗೆ ಗೊತ್ತಾಗುತ್ತೆ ಇಂಥದ್ದೊಂದು ಸಿದ್ಧಿ ಬಂದಿದೆ. ವಾಕ್ ಸಿದ್ಧಿ ಅಪ್ರಯತ್ನ ಪೂರ್ವಕವಾಗಿ ಸಹಜವಾಗಿ ನಾನು ಆ ಸನ್ನಿವೇಶಕ್ಕೆ ತಕ್ಕನಾಗೆ ಏನೋ ಒಂದು ಹೇಳ್ತೀನಿ. ಹೇಳ್ದಾಗೈತೆ ನಾನು ಹೀಗೆ ಹೇಳ್ಬಿಟ್ನಲ್ಲ ಅಂತ ಅನ್ಸುತ್ತೆ. ಆಮೇಲೆ ಅದು ನಡೆದು ಹೋಗುತ್ತೆ, ಯಾರಿಗೆ ಹೇಳಿರ್ತೀನೋ ಅವರಿಗೆ. ಆಗ ನನಗೆ ಗೊತ್ತಾಗುತ್ತೆ, ಓಕೆ ಇದು ವಾಕ್ ಸಿದ್ಧಿ. ಐ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಐ ಶುಡ್ ನಾಟ್ ಯೂಸ್ ಇಟ್. ಅದರಿಂದ ಇವೆಲ್ಲ ನೀನೇನ್ ಹೇಳ್ತೀಯ, ಈ ಸಿದ್ಧಿಗಳು ತುಂಬಾ ಸಣ್ಣ ಪುಟ್ಟದ್ದು. ಇನ್ನು ದೊಡ್ಡ ಈ ಸಣ್ಣ ಸಿದ್ಧಿಗಳೇ ಸಾಕು ಅವ್ರ ಜೀವನವನ್ನು ಹಾಳು ಮಾಡಕ್ಕೆ. ಆಗೋಯ್ತು, ಆ ವ್ಯಕ್ತಿಯ ಜೀವನ ಅಲ್ಲಿಗೆ ಮುಗಿದೋಯ್ತು. ಸಾವಿರಾರು ಜನ ಹಿಂಗೆ ಬರ್ತಾರೆ, ಪಾಡ್ಕಾಸ್ಟ್ಗಳಿಗೆ ಕರಿತಾ ಇರ್ತಾರೆ, ಸೀರಿಯಲ್ಗಳಿಗೆ ಕರಿತಾ ಇರ್ತಾರೆ. ಎಲ್ಲರೂ ಬಂದು ನಂಗೆ ಈ ಕಷ್ಟ ಇದೆ, ಆ ಕಷ್ಟ ಇದೆ, ನಿಮ್ಮ ಸಿದ್ಧಿನ ಉಪಯೋಗಿಸಿ ನನಗೆ ಹೆಲ್ಪ್ ಮಾಡಿ ಅಂತಾರೆ. ದುಡ್ಡಿಗೋ ಅಥವಾ ಅಯ್ಯೋ ಪಾಪ ಅಂದೋ ಅವರದನ್ನೇ ಮಾಡ್ತಾ ಆ ಜೀವನ ಹಂಗೆ ಮುಗಿಸ್ಬಿಡ್ತಾರೆ. ಮುಗಿದೋಯ್ತು, ಖಾಲಿ. ಆಮೇಲೆ ಪಂಕ್ಚರ್ಡ್ ಬಲೂನ್. ಮತ್ತೆ ನೆಕ್ಸ್ಟ್ ಜನ್ಮದಲ್ಲಿ ಸ್ಟಾರ್ಟ್ ಫ್ರಮ್ ABCD. ಎಷ್ಟೊಂದು ವಿಚಾರಗಳನ್ನ ಈ ಎಪಿಸೋಡ್ ಅಲ್ಲಿ ನಮಗೆ ತಿಳಿಸ್ಕೊಟ್ರಿ. ಮುಂದಿನ ಎಪಿಸೋಡ್ ಅಲ್ಲಿ ಕರ್ಮ ಅಂದ್ರೇನು, ಪೂರ್ವ ಜನ್ಮ, ಪುನರ್ಜನ್ಮದ ಈ ಕಾನ್ಸೆಪ್ಟ್ ಗಳ ಬಗ್ಗೆ, ಕರ್ಮಕ್ಕೆ ಅನುಗುಣವಾಗಿ ನಾವು ಮಾತಾಡೋದಾದ್ರೆ ಶನಿ ಕರ್ಮಫಲದಾಯಕ ಅಂತ ಹೇಳ್ತಾರೆ. ಶನಿ ಮಹಾತ್ಮನ ಬಗ್ಗೆ ತುಂಬಾ ವಿಚಾರಗಳನ್ನ ನಿಮ್ಮಿಂದ ತಿಳ್ಕೊಳ್ಳೋಣ ಅಂತ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ದಯವಿಟ್ಟು ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ಬೇಕು. ಆಗ್ಲಿ. ಇವತ್ತಿನ ನನ್ನ ಜೀವನ ಏನು ಅಂದ್ರೆ, ಇಟ್ ಈಸ್ ಡ್ರಿವನ್ ಬೈ ಅವರ್ ಪಾಸ್ಟ್ ಲೈಫ್ ಕರ್ಮಾಸ್. ಶ್ರೀವಿದ್ಯೆಯ ಸಾಧನೆ ಮಾಡಿ ಒಂದು ಹಂತವನ್ನ ತಲುಪಿದರೆ ಈ ನವಗ್ರಹಗಳು ಯಾರು ಯಾವ ದೋಷವನ್ನು ಕೊಡೋದಿಲ್ಲ. ಪಿತೃಗಳ ಜೊತೆಗೆ ನಮ್ಮ ಕನೆಕ್ಷನ್ ಏನಿದೆ ಅದರ ಬಗ್ಗೆ ಒಂದು ಅರಿವನ್ನ ಮೂಡಿಸುವಂತಹ ಶಕ್ತಿ ಕೇಂದ್ರ ಅಂತ ನಾನು ಭಾವಿಸ್ತೀನಿ ಶನಿ ಮಹಾರಾಜನ. ಈಗ ಕಾನ್ಸೆಪ್ಟ್ ಆಫ್ ಕರ್ಮ ಅಂದ ತಕ್ಷಣ ಶನಿಯನ್ನ ಅದ್ರ ಜೊತೆನಲ್ಲಿ ಅಸೋಸಿಯೇಟ್ ಮಾಡ್ತಾರೆ, ಅಂದ್ರೆ ಶನಿ ಕರ್ಮ ಫಲವನ್ನೆಲ್ಲ ನೀಡ್ತಾರೆ ಅಂತ. ಶನಿ ಅಂದ್ರೆ ಯಾರು? ಅನೇಕರಿಗೆ ಬಹಳಷ್ಟು ಸರ್ತಿ ಶನಿ ಬಿಟ್ಟು ಹೋಗುವಾಗ ಹೈಯೆಸ್ಟ್ ಸ್ಪಿರಿಚುವಲ್ ನಾಲೆಜ್ ಅನ್ನ ಕೊಟ್ಟು ಹೋಗೋರು ಇದ್ದಕ್ಕಿದ್ದಂತೆ ಬಂದ್ಬಿಡುತ್ತೆ ಅವರಿಗೆ ಆ ಜ್ಞಾನ ಅಥವಾ ತುಂಬಾ ಒಳ್ಳೆ ಸಂಪತ್ತು. ಕೆಲವರಿಗೆ ಈ ಭಾಗದಲ್ಲಿ ಒಂದು ಕಪ್ಪು ಪ್ಯಾಚ್ ಇರುತ್ತೆ, ಕೆಲವು ಸತಿ ಅದು ಸರ್ಪದೋಷಕ್ಕೆ ಕನೆಕ್ಟೆಡ್ ಆಗಿರ್ತದೆ. ಮಹಾಕುಂಭ ಮೇಳಕ್ಕೆ ಹೋಗಿ ಗಂಗೆಯಲ್ಲಿ ಮುಳುಗಿದ ತಕ್ಷಣವೇ ನನ್ನ ಇದೆಲ್ಲ ಕರ್ಮಗಳೆಲ್ಲ ಕಳೆದು ಹೋಗುತ್ತಾ ಅಂದ್ರೆ ಹೌದು, ಕಳೆದೋಗಲ್ವಾ ಅಂದ್ರೆ ಇಲ್ಲ. ಶನಿದೇವರ ಅನುಗ್ರಹ ಇವನ್ ಮೇಲೆ ಬಿತ್ತು ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನ ರಾಹು ರಾತ್ರಿ ಬೆಳಗಾಗೋದ್ರೊಳಗೆ ಶ್ರೀಮಂತನನ್ನಾಗಿ ಮಾಡ್ತಾನಂತೆ. ಶ್ರೀವಿದ್ಯೆಯ ಗುರು ಸಿಗೋದು ಅಂತಂದ್ರೆ ಇದು ಕೊನೆಯ ಜನ್ಮ.